ಆಯಿತಾ? ಇರೋಂಥ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಒಂದು 4 ಹೇಳ್ಕೊಡ್ತೀನಿ, ಮಿಕ್ಕಿರೋದು ನೀವೇ ಓದ್ಕೊಳ್ಳಿ. ಇದರಲ್ಲಿ ಈ 4 ಅಥವಾ 4ರಿಂದ 5 ಏನಿದೆಯಲ್ಲ, ಎವ್ರಿ ಇಯರ್ 1ರಿಂದ 2 ಕ್ವಶನ್ ಅಂತ ಗ್ಯಾರಂಟಿ ಬಂದೇ ಬರುತ್ತೆ. ಜಸ್ಟ್ ಸೂಪರ್ಫಿಷಿಯಲ್ ಆಗಿ ಯಾವುದು ನ್ಯೂಸಲ್ಲಿ ಇರುತ್ತಲ್ಲ ಅದ್ರ ಬಗ್ಗೆ ಕೇಳ್ತಾರೆ. CAG ನ್ಯೂಸಲ್ಲಿದ್ದರೆ CAG, EC ನ್ಯೂಸಲ್ಲಿದ್ದರೆ EC. ಲಾಸ್ಟ್ ಟೈಮಲ್ಲಿ EC ನ್ಯೂಸಲ್ಲಿತ್ತು ಪ್ಲಸ್ CAGನೂ ಇತ್ತು, ಹಾಗಾಗಿ ಎರಡರೂ ಪ್ರಶ್ನೆ ಬಂದವು. ಎಲೆಕ್ಷನ್ ಕಮಿಷನ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಿಮ್ಗೆ ಗೊತ್ತು. ಇಫ್ ಇಟ್ ಈಸ್ ಮೆನ್ಷನ್ಡ್ ಇನ್ ಎನಿ ಆಫ್ ದ ಆರ್ಟಿಕಲ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನೀವು ಮೊನ್ನೆ ಕೇಳಿದ್ರಲ್ಲ, ದ ಎಲೆಕ್ಷನ್ ಕಮಿಷನ್ ಈಸ್ ಎ ಪರ್ಮನೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಬಾಡಿ. ನೀವು ಕೇಳಿದ ಪ್ರಶ್ನೆ ಯಾವುದು ಸರ್? ಹೌ ಫೈನಾನ್ಸ್ ಕಮಿಷನ್ ಈಸ್ ನಾನ್ ಪರ್ಮನೆಂಟ್ ಬಾಡಿ ಅಂತ. ದ ಎಲೆಕ್ಷನ್ ಕಮಿಷನ್ ಈಸ್ ಎ ಪರ್ಮನೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೈರೆಕ್ಟ್ ಎನ್ಶೂರ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಫ್ ದ ಕಂಟ್ರಿ. ಸರಿನಾ? ಇದು ಒಂದು ಸರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ 1950s ಮಾಡಿದ್ರು. ಅದು ಮಾಡಿದ ಮೇಲೆ ಅಲ್ಲಿಗೆ ಯಾರು ಹೊಸ ಮೆಂಬರ್ಸ್ನ ಕಂಟಿನ್ಯೂಸ್ ಮ್ಯಾನಲ್ಲಿ ವರ್ಕ್ ಆಗ್ತದೆ ತಾನೆ. ಅದೇ ನೀವು ಫೈನಾನ್ಸ್ ಕಮಿಷನ್ನ ತಾಳಿ, ಅದು ಸ್ಟೇಟ್ಮೆಂಟ್ ಏನಂತ ಬರೆದವ್ರೆ, ಎವ್ರಿ 5th year ಆರ್ ಆಫ್ಟರ್ ಎವ್ರಿ 5 years, ಬಿಫೋರ್ ದಟ್ ಆರ್ ಆಫ್ಟರ್ ದಟ್ ಇಫ್ ಇಟ್ ಈಸ್ ನೆಸೆಸರಿ, ಪ್ರೆಸಿಡೆಂಟ್ ಶುಡ್ ಕಾನ್ಸ್ಟಿಟ್ಯೂಟ್ ಅಂತ ತಾನೆ. ಇಲ್ಲಿ ಎಲೆಕ್ಷನ್ ಕಮಿಷನ್ಗೆ ಯಾಕೆ ಹಂಗೆ ಬರ್ದಿಲ್ಲ? ಇಟ್ಸ್ ಪರ್ಮನೆಂಟ್ ಬಾಡಿ. ವೆನ್ ಇಟ್ ಕಮ್ಸ್ ಟು interstate council and the finance commission, they will be constituted once in 5 years. ಸರಿನಾ? ಸ್ಟೇಟ್ ಫೈನಾನ್ಸ್ ಕಮಿಷನ್ ಆಗಲಿ ಅಥವಾ ಎಲೆಕ್ಷನ್ ಕಮಿಷನ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಆಗಲಿ ಅಥವಾ ಇಂಟರ್ಸ್ಟೇಟ್ ಕೌನ್ಸಿಲ್ ಆಗಲಿ, ದೇ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ವೆನ್ ಆ್ಯಂಡ್ ವೇರ್ ದೇ ಆರ್ ರಿಕ್ವೈರ್ಡ್. ಅದಕ್ಕೋಸ್ಕರ ನಾವನ್ನ ದೇ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ದೇ ಆರ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ದೇ ವಿಲ್ ನಾಟ್ ಬಿ ವರ್ಕಿಂಗ್ ಇನ್ ಎ ಕಂಟಿನ್ಯೂಸ್ ಮ್ಯಾನರ್, ದೇ ವಿಲ್ ಬಿ ಅಪಾಯಿಂಟೆಡ್ ಆಸ್ ಪರ್ ದ ರಿಕ್ವೈರ್ಮೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು CAG, ವೆನ್ ಇಟ್ ಕಮ್ಸ್ ಟು UPSC, ವೆನ್ ಇಟ್ ಕಮ್ಸ್ ಟು ಎಲೆಕ್ಷನ್ ಕಮಿಷನ್, ಫಸ್ಟ್ ಡೇ ಪ್ರಾರಂಭ ಆಗಿರೋದು, ಇದುವರೆಗೂ ಯಾವಾಗಲಾರು ವೇಕೆಂಟ್ ಆಗಿದೆಯಾ? ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೆ ಇದೆಯಾ? ಆ ಜಾಗ ಇರುತ್ತೆ, ಆ ಜಾಗಕ್ಕೆ ಬಂದು ಇನ್ನೊಬ್ರು ಹೋಗ್ತಾರೆ. ಬಟ್ ಓಲ್ ಸಿಸ್ಟಮ್ ವಿಲ್ ನಾಟ್ ಬಿ ರಿಪ್ಲೇಸ್ಡ್ ಆರ್ ಇಟ್ ವಿಲ್ ನಾಟ್ ಬಿ ರೀಎಸ್ಟಾಬ್ಲಿಷ್ಡ್ ಆಫ್ಟರ್ ಸರ್ಟೈನ್ ಇಯರ್. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಬಾಡಿ. Next, the election commission is a all India body in the sense that is it is common to both central and the state government. So now all India body, it will be common to both center and the state. ನಿಮಗೆ ಯಾರ್ಯಾರು ಇರ್ತಾರೆ ಎಲೆಕ್ಷನ್ ಕಮಿಷನಲ್ಲಿ, ಸ್ಟೇಟಲ್ಲಿ ಹೆಂಗೆ ಕಂಟ್ರೋಲ್ ಮಾಡ್ತಾರೆ, ಎಲೆಕ್ಷನ್ ಇದ್ದರೆ ಯಾವ ರೀತಿಯಾಗಿ ಮಾಡ್ತಾರೆ, ಜನರಲ್ಲಾಗಿ ನಿಮಗೆ ಗೊತ್ತಿರೋ ಅಂಥದ್ದು, ನೀವು ಕೇಳಿರೋ ಅಂಥದ್ದನ್ನ ಹೇಳಿ. ಈಗ ಎಲೆಕ್ಷನ್ ಕಮಿಷನಲ್ಲಿ ಆಸ್ ಆಫ್ ನೌ ಎಷ್ಟು ಜನ ಇದ್ದಾರೆ? 3 members. Chief Election Commissioner, Election Commissioner and other Election Commissioner. ಒಟ್ಟು 3 ಜನ ಇದ್ದಾರೆ. And these 3 members will have the equal powers, equal salary and everything will be equal. Only thing is they will decide the issues based on the majority. 3 ಜನ ಇದ್ದಾರೆ, ಅದರಲ್ಲಿ ಯಾರಿಬ್ಬರು, if the 2 person are the 2 members of that election commission combined together, then they are going to get the majority and the issue taken up by these 2 members will be considered. ಇದೆ ತಾನೆ? Each and every decision will be considered by the majority. ಇಲ್ಲಿ ಕರೆಕ್ಟಾಗಿ ನೀವು ನೋಡಬೇಕು, ಒಂದು ಎಲೆಕ್ಷನ್ ಕಮಿಷನ್ ಅಂದರೆ ಓಲ್ 3 members. ಎಲೆಕ್ಷನ್ ಕಮಿಷನರ್ ಅಂತಂದರೆ ಇವ್ರು 3 ಜನ ಇದ್ದಾರೆ, ಅದರಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, ಇನ್ನಿಬ್ಬರು ಮೆಂಬರ್ಸ್ ಇರ್ತಾರೆ. ಆದರೆ ಪವರ್ಸ್ ಏನಿದೆ, ಸ್ಯಾಲ್ರೀಸ್ ಏನಿದೆ ಎಲ್ಲದು ಈಕ್ವಲ್ ಆಗಿರೋದು. ಸರಿನಾ? ಈಗ ಸೆಂಟ್ರಲ್ ಲೆವೆಲಲ್ಲಿ ಇವರಿದ್ದಾರೆ, ಸ್ಟೇಟ್ ಲೆವೆಲಲ್ಲಿ ಯಾರು ಇರ್ತಾರೆ, ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಯಾರು ಇರ್ತಾರೆ, ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕು ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರು ಇರ್ತಾರೆ, ತಾಲೂಕು ಲೆವೆಲಲ್ಲಿ ಯಾರು ಇರ್ತಾರೆ. ಹೌ ಇಟ್ ವಿಲ್ ವರ್ಕ್? ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಸೆಕ್ರೆಟೇರಿಯೇಟ್. ತನ್ನ ಬಳಿ ಯಾವುದೇ ಒಂದು ಸಚಿವಾಲಯ ಇಲ್ಲ, ಅದಕ್ಕೆ ಅಸಿಸ್ಟ್ ಮಾಡೋದಕ್ಕೆ ಯಾರೂ ಇಲ್ಲ. ಇಟ್ಸ್ ಗೋಯಿಂಗ್ ಟು ರಿಕ್ರೂಟ್ ಆರ್ ಇಟ್ಸ್ ಗೋಯಿಂಗ್ ಟು ಟೇಕ್ ದ ಅಸಿಸ್ಟೆನ್ಸ್ ಆಫ್ ದ ಪರ್ಸನ್ ಹೂ ಆರ್ ಆಲ್ರೆಡಿ ವರ್ಕಿಂಗ್ ವಿತ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ದ ಸೆಂಟ್ರಲ್ ಗೌರ್ಮೆಂಟ್. ಹೇಳಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ. ಎಲೆಕ್ಷನ್ ಬರಲಿ ಸರ್, ಆಮೇಲೆ ನೋಡೋಣ, ಈಗ ಸದ್ಯಕ್ಕೆ ಬೇಡ ಅಂತ. ಅದೇ ರಿಟರ್ನಿಂಗ್ ಆಫೀಸರ್ಸ್ ಅಂತ ಯಾರನ್ನು ಕರೀತಾರೆ? ರಿಟರ್ನಿಂಗ್ ಆಫೀಸರ್ಸ್ಗೂ ಎಲೆಕ್ಷನ್ ಕಮಿಷನ್ಗೂ 4 ಲೆವೆಲ್ ಐತೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್, ಆಮೇಲೆ ಆಯ್ತಾ? ಈಗ ನೋಡಿ, ಸೆಂಟ್ರಲ್ ಲೆವೆಲಲ್ಲಿ 3 ಜನ ಇದ್ದಾರೆ. ದಿಸ್ ಈಸ್ ವಾಟ್ ವಿ ಕಾಲ್ ಎಲೆಕ್ಷನ್ ಕಮಿಷನ್. ಟು ಗೆಟ್ ದ ಅಸಿಸ್ಟೆನ್ಸ್ ಅಥವಾ ರೀಜನಲ್ ಲೆವೆಲಲ್ಲಿ ಇಡೀ ಭಾರತ ದೇಶನವ್ರು ನೋಡಬೇಕು ಅಂತಂದರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ರೀಜನ್ಸ್. ಆ ರೀಜನಲ್ ಲೆವೆಲಲ್ಲಿ ದೇ ವಿಲ್ ಹ್ಯಾವ್ ಎಲೆಕ್ಷನ್ ಕಮಿಷನರ್ಸ್. ಸರಿನಾ? ಆ ಭಾಗದಲ್ಲಿ ಬೇರೆ ಎಲೆಕ್ಷನ್ ಕಮಿಷನರ್ ಅಥವಾ ಆಫೀಸರ್ಸ್ನ ಇಟ್ಟಿದ್ದಾರೆ. ಅದು ರೀಜನ್ 1 ಇರ್ಬೋದು, ರೀಜನ್ 2 ಇರ್ಬೋದು, ಅಥವಾ ರೀಜನ್ 4 ಇರ್ಬೋದು. ದೇ ವಿಲ್ ಬಿ ಗಿವಿಂಗ್ ದ ಇನ್ಫಾರ್ಮೇಷನ್ ಟು ದ ಎಲೆಕ್ಷನ್ ಕಮಿಷನ್, ಏನು ನಡೀತಾ ಇದೆ ಎತ್ತ ಅಂತ ಹೇಳ್ಬಿಟ್ಟು ಅಂತ. ರಿಪೋರ್ಟ್ಸ್ ಮಾಡೋದಿರಲಿ, ಅಥವಾ ಎಲೆಕ್ಟೋರಲ್ ರೋಲ್ ಮಾಡೋದಿರಲಿ, ಅಥವಾ ಎಲೆಕ್ಷನ್ಗೆ ಸಂಬಂಧಪಟ್ಟಿರೋಂತಹ ಚರ್ಚೆನ ನಡೆಸೋದಿರಲಿ, ಇವರೆಲ್ಲರೂ ಅದಕ್ಕೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇದು ರೀಜನಲ್ ಲೆವೆಲ್ ಆಯಿತು. ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ಲೆವೆಲ್, ಯಾರು ಇವ್ರಿಗೆ ಹೆಲ್ಪ್ ಮಾಡ್ತಾರೆ? ಸ್ಟೇಟ್ ಎಲೆಕ್ಷನ್ ಕಮಿಷನ್. ಗುಡ್, ಹೇಳಿ. At the state level,
we will have said chief electoral officer who will be appointed by the election commission in consultation with the state government or the governor. ಆಯ್ತಾ? ಇದು ಆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆಯಲ್ಲ ಆ ಕಮಿಷನರ್ಗೆ ಹೆಲ್ಪ್ ಮಾಡ್ತಾರೆ ಬೇಕು ಅಂತಂದರೆ. ಬಟ್ ಆಸ್ ಪರ್ ದ ಇದು ಏನಿತ್ತಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಂದಿರೋದು 1993ನಲ್ಲಿ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆದಮೇಲೆ ಅವರು ದೇ ಆರ್ ಗೋಯಿಂಗ್ ಟು ಟೇಕ್ ದ ಇಶ್ಯೂಸ್ ಆಫ್ ಲೋಕಲ್ ಗೌರ್ನಮೆಂಟ್ ಅಲ್ಲಿಗೆ ಸಂಬಂಧಪಟ್ಟಿರೋದು. ಅದಕ್ಕಿಂತ ಮುಂಚೆ ಎಲ್ಲರೂ ಅವರೇ ವರ್ಕ್ ಮಾಡ್ತಾಯಿದ್ರು ಇಲ್ಲ ತಾನೆ? ಅವಾಗಲಿಂದಲೂ ಎಲೆಕ್ಷನ್ ಕಮಿಷನ್ ಇದೆ 1950ಇಂದ. ಸೊ ಚೀಫ್ ಎಲೆಕ್ಟೋರಲ್ ಆಫೀಸರ್ ಕರ್ನಾಟಕದಲ್ಲಿ ಈಗ ಒಬ್ಬರು ರಿಟೈರ್ಡ್ IAS ಆಫೀಸರ್ ಇದ್ದಾರೆ. ಈ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಎ ಚೀಫ್ ಎಲೆಕ್ಟೋರಲ್ ಆಫೀಸರ್ ಈಗ. ಆಯ್ತಾ? ಈ ಎಲೆಕ್ಟೋರಲ್ ಆಫೀಸರ್ ಆದಮೇಲೆ ಇವರು ಸ್ಟೇಟ್ ಲೆವೆಲಲ್ಲಿ ಈ ವಿಲ್ ಬಿ ಗಿವಿಂಗ್ ದ ಇನ್ಫಾರ್ಮೇಷನ್. ಎಲೆಕ್ಷನ್ನಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ವಿಮೆನ್ ವೋಟ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟೇಜು ಅಂಡರ್ 20 ಇದ್ದಾರೆ, ಎಷ್ಟು ಪರ್ಸೆಂಟೇಜು ನ್ಯೂ ವೋಟರ್ಸ್ ಇದ್ದಾರೆ, ಅದರಲ್ಲಿ ಯಾವ ರೀತಿಯಾಗಿ ಬಂದಿದೆ, ಯಾವ ಪಾರ್ಟಿಗೆ ಎಷ್ಟೋಗಿದೆ, ಈ ಥರ ಎಲ್ಲ ಅನಲಿಸ್ಟ್ನ ಮಾಡೋಂತಹ ಕೆಲಸ ಯಾರ್ದಿರುತ್ತೆ ಅಂತ ಇವರೆಲ್ಲರೂ ಮಾಡ್ತಾ ಇರ್ತಾರೆ ಕೂತು. ಸರಿನಾ? ಇದು CO ಆಯಿತು. ಇಟ್ ಈಸ್ ಅಟ್ ದ ಸ್ಟೇಟ್ ಲೆವೆಲ್. ದೆನ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ನೀವು ಹೇಳಿದ್ರಲ್ಲ DC ವಿಲ್ ಬಿ ದ ರಿಟರ್ನಿಂಗ್ ಆಫೀಸರ್ and this DC will appoint ACs and the Tahsildar as the returning officers at the local level. This is how it will work. Regional, state CEO, Chief Electoral Officer. This is different from State Election Commission. ಆಯ್ತಾ? ದಿಸ್ ಈಸ್ ಎಲೆಕ್ಷನ್ ಕಮಿಷನ್. ನಮ್ಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಮೇಲ್ಭಾಗದಲ್ಲಿ ನೋಡಿದ್ರೆ ಸಾಕು. ಎಲೆಕ್ಷನ್ ಕಮಿಷನ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಇಟ್ ವಾಸ್ ವರ್ಕಿಂಗ್ ಆಸ್ ಎ ಸಿಂಗಲ್ ಮೆಂಬರ್ ಬಾಡಿ ಟಿಲ್ 1989. ಅಕ್ಟೋಬರ್ 16th 1989. ಆ 1989ನಲ್ಲಿ ಒಂದು ಕ್ರಿಯೆ ಆಯಿತು ಏನಂತಂದರೆ ದ ಏಜ್ ವಾಸ್ ರೆಡ್ಯೂಸ್ ಫ್ರಮ್ 21 to 18 years. ಸರಿನಾ? ಆ 18 ಇಯರ್ಸ್ಗೆ ಹಾಕಿದ್ರಿಂದ ಕೆಲಸ ಜಾಸ್ತಿ ಆಯಿತು. ದೆನ್ ಇಟ್ ವಾಸ್ ಇನ್ಕ್ರೀಸ್ ಟು 3 member ಬಾಡಿ. ಇನ್ 1890 ಅಗೇನ್ ಇಟ್ ವಾಸ್ ರೆಡ್ಯೂಸ್ ಟು ಸಿಂಗಲ್ ಮೆಂಬರ್ ಬಾಡಿ. ಯಾಕೆಂದರೆ ಇದ್ದಂಥ ಕೆಲಸ ಎಲ್ಲ ಹೊರಟೋಯ್ತು, ಮತ್ತೆ ಸಿಂಗಲ್ ಮೆಂಬರ್ ಬಾಡಿ ಆಯಿತು. ಇನ್ 1993 ಇಟ್ ವಾಸ್ ಇನ್ಕ್ರೀಸ್ ಟು 3 member ಬಾಡಿ. ಆಸ್ ಆಫ್ ನೌ ಇಟ್ ಈಸ್ ಎ ಮಲ್ಟಿ ಮೆಂಬರ್ ಬಾಡಿ. ಇಷ್ಟು ಅಂಶಗಳನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ರೆ ಸಾಕು. ಇವೆಲ್ಲ ಇದ್ರ ಬಗ್ಗೆ ಏನೂ ಯಾವಾಗಲೂ ಎಕ್ಸಾಮಲ್ಲಿ ಬಂದಿಲ್ಲ, ಬಟ್ ನಿಮ್ಗೆ ಅಲ್ಲಿ ಓದಬೇಕಾದ್ರೆ ಇವೆಲ್ಲ ಅಂಶನ ಬರೆದಿದ್ದಾರೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿದ್ದೀನಿ. ಇವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಜಸ್ಟ್ ಥಿಂಕ್ ಆಫ್ ದಿಸ್. ಅರ್ಥ ಆಯ್ತಾ? ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ ಇವ್ರಿಗೂ ಇರೋಂಥ ವ್ಯತ್ಯಾಸ ಏನಂತಾರೆ, ದೇ ವಿಲ್ ಅಸಿಸ್ಟ್ ದೆಮ್, ದೇರ್ ಇಸ್ ನೋ ಇಶ್ಯೂ. ಬಟ್ ವೆನ್ ಇಟ್ ಕಮ್ಸ್ ಟು ದ MLA ಎಲೆಕ್ಷನ್, MP ಎಲೆಕ್ಷನ್, MLC ಎಲೆಕ್ಷನ್, ರಾಜ್ಯಸಭಾ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್, ಪ್ರೆಸಿಡೆಂಟ್ ಎಲೆಕ್ಷನ್, ದ ಅಲ್ಟಿಮೇಟ್ ಪವರ್ ಈಸ್ ವಿತ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಾಟ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸರಿನಾ? ಎಲೆಕ್ಷನ್ ಕಮಿಷನ್ ಅಂದರೆ ಇದು ಕರೆಕ್ಟಾಗಿ ನೆನ್ಪಿಡಿ. ಕಮಿಷನ್ ಅಂದರೆ ಒಂದು ಆಯೋಗ, ಕಮಿಷನರ್ ಅಂತಂದರೆ ಅಲ್ಲಿರುವಂಥ ಅಧಿಕಾರಿ. ಏನಾದ್ರು ಡೌಟ್ ಇದಪ್ಪ? ಕಂಪೋಸಿಷನ್ ಯಾರಿರ್ತಾರೆ ಅಂತ. ದ ಎಲೆಕ್ಷನ್ ಕಮಿಷನ್ ಶೆಲ್ ಕನ್ಸಿಸ್ಟ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನರ್ and such number of other election commissioner if any as the president may from time to time fix. ಅರ್ಥ ಆಯ್ತಾ? ಯಾರು ಅದನ್ನು ಡಿಸೈಡ್ ಮಾಡ್ತಾರೆ? ಪ್ರೆಸಿಡೆಂಟ್ ವಿಲ್ ಫಿಕ್ಸ್ ಇಟ್. ಅಫ್ಕೋರ್ಸ್ ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್ ಬೈ ದ PM ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ. ಬಟ್ ಯಾರನ್ನ ಅಪಾಯಿಂಟ್ ಮಾಡೋದು ಅಥವಾ ಯಾರನ್ನ ನೋಟಿಫೈ ಮಾಡೋದು ಅಂತಂದರೆ ಇಟ್ ಈಸ್ ದ ಪವರ್ ಆಫ್ ಪ್ರೆಸಿಡೆಂಟ್. ಒಬ್ಬರಿದ್ದರು 3 ಜನ ಆಗಿದ್ದು, 3 ಜನ ಆಗಿದ್ದರು ಒಬ್ಬರಾಗಿದ್ದು, ಎಲ್ಲದನ್ನು ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆರ್ ಬೇಸ್ಡ್ ಆನ್ ದ ಪ್ರೆಸಿಡೆಂಟ್ notification. The appointment of the chief election commissioner and the other election commissioner shall be made by the president. ನಂಬರ್ನ ರೈಸ್ ಮಾಡೋದು ಡಿಕ್ರೀಸ್ ಮಾಡೋದು ಪ್ರೆಸಿಡೆಂಟ್ಗೆ ಇದೆ, ಅವ್ರನ್ನ ಅಪಾಯಿಂಟ್ ಮಾಡೋದು ಇವ್ರಿಗೆ ಇದೆ. ಈಗ ಯಾರು ಇಲ್ಲ ಅಂತಂದರೆ ಈ ವಿಲ್ ಬಿ ಕಾಲ್ಡ್ ಆಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಈ ವಿಲ್ ಬಿ ಕಾಲ್ಡ್ ಆಸ್ ಎಲೆಕ್ಷನ್ ಕಮಿಷನರ್. ಒಬ್ಬರೇ ಇದ್ದಾರೆ ಅಂತಂದರೆ, ಇಫ್ ದೇರ್ ಆರ್ ಮೋರ್ ದ್ಯಾನ್ 1 member, ಯಾರಾದರೂ ಒಬ್ರು ಇದ್ದಾರೆ ಅದು ಎಕ್ಸ್ಟ್ರಾ ಇದ್ದಾರೆ ಅಂತಂದರೆ ದೆನ್ ಈ ಇಸ್ ಕಾಲ್ಡ್ ಆಸ್ ದ ಚೇರ್ಮನ್ ಆಫ್ ದಟ್ ಎಲೆಕ್ಷನ್ ಕಮಿಷನ್. ಚೀಫ್ ಎಲೆಕ್ಷನ್ ಕಮಿಷನರ್ ವಿಲ್ ಆಲ್ಸೋ ಆ್ಯಕ್ಟ್ ಆಸ್ ಚೇರ್ಮನ್. ವೆನ್ ಎವರ್ ದೇರ್ ಇಸ್ ಎ ಮೀಟಿಂಗ್ ಈ ವಿಲ್ ಬಿ ಸಿಟಿಂಗ್ ಇನ್ ದ ಮಿಡಲ್ ಅಂತ. ಅವರಿಬ್ಬರು ಅಲ್ಲಿ ಕೂರ್ತಾರೆ, ಇವ್ರ ಮಧ್ಯದಲ್ಲಿ ಕೂರ್ತು ಚರ್ಚೆಯನ್ನು ಮಾಡ್ತಾರೆ. ಆ್ಯಂಡ್ ದ ಡಿಸಿಷನ್ ವಿಲ್ ಬಿ ಟೇಕನ್ ಬೇಸ್ಡ್ ಆನ್ ದ ಮೆಜಾರಿಟಿ. ದೆನ್ when any other election commissioner is appointed, the chief election commissioner shall act as a chairman of that election commission. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲೆಕ್ಷನ್ ಕಮಿಷನ್ ಅಂದ್ರೇನು, ಕಮಿಷನರ್ ಅಂದ್ರೇನು ಅಂತ. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಮೇ ಆಲ್ಸೋ after consultation with the election commission such regional commissioners as may consider necessary for the assistance of the election commission. ಹಿಂದೆ ಹೇಳಿದ್ವಲ್ಲ ಆ ರೀಜನಲ್ ಕಮಿಷನ್ಸ್ ಏನಿದೆಯಲ್ಲ ಅದನ್ನು ಯಾರು ಸೆಟಪ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟೇ ನಾಮಿನೇಟ್ ಮಾಡೋದು ವಿತ್ ದ ಕನ್ಸಲ್ಟೇಷನ್ ವಿತ್ ದ ಚೀಫ್ ಎಲೆಕ್ಷನ್ ಕಮಿಷನರ್. Since its inception, it worked as a single member body. On October 16, 1989, it started working as a multi-member body. Again, from 1990 to 1993, it was single member body. In 1993, it became the multi-member body. As of now, it is multi-member body.
ದೆನ್ ಎಷ್ಟು ಜನ ಇದ್ದಾರೆ ಅಂತಂದರೆ 3 ಜನ. UPSC ಅವ್ರು ಲಾಸ್ಟ್ ಟೈಮ್ ಕೊಟ್ಟಿದ್ದೇನಂತಂದರೆ 5 ಜನ ಇದ್ದಾರೆ ಅಂತ ಒಂದು ಆಪ್ಷನ್ ಕೊಟ್ಟಿದ್ರು. The chief election commissioner and the 2 election commissioners have equal powers, receive equal salary, allowances and other perquisites which are similar to those of a judge of Supreme Court. In case of difference of opinion amongst the chief election commissioner and our 2 other election commissioners, the matter is decided by the commission by majority. So ಈ ಹೋಲ್ ಪ್ಯಾರಾಗ್ರಾಫ್ ಏನಿದೆಯಲ್ಲ ಇದನ್ನೇ ವರ್ಡ್ ಬೈ ವರ್ಡ್ ತೆಗೆದು ಕ್ವಶನ್ ಹಾಕಿದ್ರು. 2 ಸರಿ ಹಾಕೋರು. ಈಕ್ವಲ್ ಸ್ಯಾಲ್ರಿ, ಈಕ್ವಲ್ ಅಲವೆನ್ಸ್ ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಜಡ್ಜ್ ಆಫ್ ಯಾರಿಗೆ? ಸುಪ್ರೀಂ ಕೋರ್ಟ್, ಸೆಂಟ್ರಲ್ ಲೆವೆಲಲ್ಲಿ ಇರೋಂಥದ್ದು. ದೇ ಹೋಲ್ಡ್ ದ ಆಫೀಸ್ ಫಾರ್ ದ ಟರ್ಮ್ ಆಫ್ 6 years ಆ್ಯಂಡ್ ಅಂಟಿಲ್ ದೇ ಅಟೈನ್ ದ 65 years. ನೀವು ಇಲ್ಲಿ ಕರೆಕ್ಟಾಗಿ ಒಂದೊಂದು ಅಬ್ಸರ್ವ್ ಮಾಡ್ಬೋದು. ಯಾವ್ಯಾವ ಹೊಸ ಕಮಿಟೀಸ್ ಬಂದಿದೆಯಲ್ಲ, ಕಮಿಷನ್ಸು, ಅದರ ಮೆಂಬರ್ಶಿಪ್ನ ಅದರ ಏಜ್ನ ನೋಡಿದ್ರೆ 5 years ತಗೊಂಡಿದ್ದಾರೆ. ಯಾವುದು ಹಳೇದಿದೆಯಲ್ಲ, ಹಳೆವೆಲ್ಲವೂ 1950s ಅಥವಾ ಅದರ ಆಸ್ಪಾಸಲ್ಲಾಗಿರೋ 6 years ಕೊಟ್ಟಿದ್ದಾರೆ. ಆಯ್ತಾ? He can be removed before the expiry of the term. He can resign or he can be removed also. To ensure the independence of the election commission or independence of the election commissioner, then the chief election commissioner is provided with the security of tenure. He cannot be removed from his office except on same manner on the same grounds of the judge of Supreme Court. NPD removal procedure. So now it should be supported by 100 in Lok Sabha, 50 in Rajya Sabha, and it should be accepted by the speaker or the chairman. Then it will be committee will be formed, 3-member committee. Supreme Court judge or the chief justice of High Court and other members will be any justice ಇರೋಂಥದ್ದು. ಅದಾದಮೇಲೆ ಜೊತೆಗೆ ಎಮಿನೆಂಟ್ ಜೂರಿಸ್ಟ್ ವಿಲ್ ಬಿ ದೇರ್ ಆ್ಯಂಡ್ ದಟ್ ಕಮಿಟಿ ಇಫ್ ದೇ ಗಿವ್ ದ ರೆಕಮೆಂಡೇಶನ್ ರಿಗಾರ್ಡಿಂಗ್ ಮಿಸ್ಬಿಹೇವಿಯರ್ ಆ್ಯಂಡ್ ಪ್ರೂವ್ಡ್ ಇನ್ಕೆಪಾಸಿಟಿ. ಇವರು ದುರ್ಬಲರು, ಇವರು ಪ್ರಬಲರಾಗಿಲ್ಲ ಇದು ಈ ಒಂದು ಹುದ್ದೆನಲ್ಲಿ ಇರೋಕ್ಕೆ ಅಂತೇಳಿ ಏನಾದರೂ ಇದನ್ನು ಮಾಹಿತಿಯನ್ನು ನೀಡಿದ್ರೆ ದೆನ್ ಯು ವಿಲ್ ಬಿ ರಿಮೂವ್ಡ್ ಆ್ಯಂಡ್ ಇಟ್ ಶುಡ್ ಬಿ ಪಾಸ್ಡ್ ವಿತ್ ದ ಸ್ಪೆಷಲ್ ಮೆಜಾರಿಟಿ ಇನ್ ದ ಬೋತ್ ದ ಹೌಸಸ್. ಸ್ಪೆಷಲ್ ಮೆಜಾರಿಟಿ ಈಸ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಹಾಫ್ ಆಫ್ ದ ಟೋಟಲ್ ಸ್ಟ್ರೆಂತ್. ಇದು ತಾನೇ ಪ್ರೊಸೀಜರ್ ಇರೋದು. ಅದೇ ರೀತಿಯಾಗಿ ತೆಗಿಬೇಕು. ಇನ್ನು ಯಾರ್ಯಾರನ್ನ ಇದೇ ರೀತಿಯಾಗಿ ತೆಗಿಬೇಕು? ಇಲ್ಲಿ ಬರ್ದವ್ರೆ ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತಲೇ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, CAG, ಎಲೆಕ್ಷನ್ ಕಮಿಷನ್, ಇಷ್ಟೇ. ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನರ್, they will be appointed by the governor but they will be removed by the president, similar to removal procedure of high court judge. ಇಲ್ವಾ? ಮತ್ತೆ ಬರ್ದಿಲ್ಲ ಹೈ ಕೋರ್ಟ್ ಜಡ್ಜ್ ಹೆಂಗೆ ತೆಗಿಬೇಕು ನಾವು ಅಂತ. Any other election commissioner or the regional commissioner cannot be removed from the office except on the recommendation of the chief election commissioner. ಸರಿನಾ? ನಿಮ್ಗೆ ಈಗ ಒಂದು 3-4 ವರ್ಷದಿಂದ ನವೀನ್ ಕುರೇಶಿ ಅವರು ಇದ್ದಂಥ ಸಂದರ್ಭದಲ್ಲೂ ಅಥವಾ ಅದಕ್ಕಿಂತ ಹಿಂದೆ ಇದ್ದಂಥ ಒಬ್ಬರು ಹೇಳಿದ್ರಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್, ಸ್ಟ್ರೈಟ್ ಅವೇ ಹೇಳಿದರು ಇವ್ರನ್ನ ತೆಗೆದಾಕಿ ಬೇಡ ನಮ್ಮ ಇದರಲ್ಲಿ ಕಮಿಷನಲ್ಲಿ ಅಂತ. ಸೊ ಆನ್ ದ ರೆಕಮೆಂಡೇಶನ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನರ್, ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ಅದರ್ ಕಮಿಷನರ್ಸ್. ಆಯಿತಾ? ನೆಕ್ಸ್ಟ್ ಇಲ್ಲಿ ಇರೋಂತಹ ಕಾನ್ಸ್ಟಿಟ್ಯೂಷನಲ್ಲಿ ಇರೋಂಥ ಪ್ರಾವಿಷನ್ಸ್ನ ಚೆಕ್ ಮಾಡ್ತಾರೆ ನೋಡಿ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಪ್ರಿಸ್ಕ್ರೈಬ್ಡ್ ಎನಿ ಆಫ್ ದ ಕ್ವಾಲಿಫಿಕೇಷನ್. ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಅವರು IAS ಆಫೀಸರ್ ಆಗಿರಬೇಕಾ, IPS ಆಗಿರಬೇಕಾ, ಅಕಾಡೆಮಿಷಿಯನ್ ಆಗಿರಬೇಕಾ, ಪೊಲಿಟಿಷಿಯನ್ ಆಗಿರಬೇಕಾ, ಏನೂ ಹೇಳಿಲ್ಲ ಕ್ವಾಲಿಫಿಕೇಷನ್. ಸೊ ಅದರ ಅರ್ಥ ನೀವೂ ಸಹ ಎಲೆಕ್ಷನ್ ಕಮಿಷನರ್ ಆಗ್ಬೋದು ಇಫ್ ಯು ಆರ್ ವೆರಿ ಮಚ್ ಕ್ಲೋಸ್ ಟು ನರೇಂದ್ರ ಮೋದಿ ಅಂತದ್ದು ದ ಪ್ರೆಸೆಂಟ್ ಗವರ್ನಮೆಂಟ್. ಯು ಕ್ಯಾನ್ ಆಲ್ಸೋ ಬಿಕಮ್ ಎಲೆಕ್ಷನ್ ಕಮಿಷನರ್. ರೈಟ್. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಸ್ಪೆಸಿಫೈಡ್ ದ ಟರ್ಮ್ ಆಫ್ ದ ಮೆಂಬರ್ಸ್. ಆಯಿತಾ? 1 ಸರಿ ಇರಬೇಕಾ, 2 ಸರಿ ಇರಬೇಕಾ, ರಿಅಪಾಯಿಂಟ್ಮೆಂಟ್ ಅಥವಾ ಈ ಅಂಶಗಳನ್ನ ಯಾವುದೂ ಹೇಳಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್ ಬೈ ದ ಆಕ್ಟ್ ಆಫ್ ಪಾರ್ಲಿಮೆಂಟ್. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಡಿಬಾರ್ಡ್ ದ ರಿಟೈರಿಂಗ್ ಕಮಿಷನರ್ ಫ್ರಮ್ ಎನಿ ಫರ್ದರ್ ಅಪಾಯಿಂಟ್ಮೆಂಟ್ ಬೈ ದ ಗವರ್ನಮೆಂಟ್. ಏನದ್ರ ಅರ್ಥ? ಅವರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದಾ, ಇಲ್ಲಾಂದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದಾ? ಈಗ ಯಾರಾದರೂ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ, ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಆ ಕೆಲಸವನ್ನು ಮುಗಿಸಿದ ಮೇಲೆ ವೆದರ್ ಈ ವಿಲ್ ಬಿ ಅಪಾಯಿಂಟೆಡ್ ಆಸ್ ಎನಿ ಅದರ್ ಲೈಕ್ ಅಥಾರಿಟಿ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದನ್ನು ಸಹ ಹೇಳಿಲ್ಲ. ದಟ್ ಶೋಸ್ ದಟ್ ಈ ಕ್ಯಾನ್ ಬಿ reappointed and he can accept any other job under central government or state government. If he wants to work as a teacher, he can work. If he wants to work as an other officer, he can work under state government or the central government or any private sector. ಅರ್ಥ ಆಯ್ತಾ? ನೆಕ್ಸ್ಟ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಇದು ಕರೆಕ್ಟಾಗಿ ನೆನ್ಪಿಡಿ.
ಇಟ್ ಹ್ಯಾಸ್ ಅಡ್ಮಿನಿಸ್ಟ್ರೇಟಿವ್ ಪವರ್, ಇಟ್ ಹ್ಯಾಸ್ ಅಡ್ವೈಸರಿ ಪವರ್ ಆ್ಯಂಡ್ ಇಟ್ ಹ್ಯಾಸ್ ಕ್ವಾಸಿ ಜುಡಿಷಿಯಲ್ ಪವರ್. ನಿಮಗೆ ಮುಂಚಿಂದಲೂ ಕ್ವಾಸಿ ಜುಡಿಷಿಯಲ್ ಅಂತ ಹೇಳ್ಕೊಂಬಂದಿದ್ದೀವಿ. ನೀವು ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡಿನೆಲ್ಲ ನೋಡಿ ಅದರಲ್ಲಿ ನಿಮಗೆ ಈ ಪದ ಬರುತ್ತೆ. ಕ್ವಾಸಿ ಜುಡಿಷಿಯಲ್ ಅಂತಂದರೆ ಇಟ್ ವರ್ಕ್ ಆ್ಯಸ್ ಎ ಕೋರ್ಟ್ ಬಟ್ ಇಟ್ ಈಸ್ ನಾಟ್ ಕೋರ್ಟ್. ಇಟ್ ವರ್ಕ್ ಆ್ಯಸ್ ಎ ಕೋರ್ಟ್ ಬಟ್ ಇಟ್ ಈಸ್ ನಾಟ್ ಕೋರ್ಟ್. ನೀವು ವಿಷ್ಣುವರ್ಧನ್ ಒಂದು ಮೂವಿ ಇದೆ, ಆ ಮೂವಿನಲ್ಲಿ ನೀವೇನಾದ್ರು ಕರೆಕ್ಟಾಗಿ ನೋಡಿದ್ರೆ ಅದು ಯಾವುದೋ ಒಂದು ಕರೆಕ್ಟ್ ಕನ್ನಡ ಮೂವಿನಲ್ಲಿ ಒಂದು ಚೇರ್ ಕೊಡ್ತಾರೆ, ಆ ಚೇರ್ ಮೇಲೆ ಕುತ್ಕೊಂತಿದ್ದಂಗೆ ಅದು ಮುರಿದೋಗುತ್ತೆ. ಅದು ಚೇರ್ ಥರ ಆದರೆ ಚೇರ್ ಅಲ್ಲ ಅಂತ. ಅದು ಫ್ಯಾನ್ ಮೇಲ್ಗಡೆ ಓಡ್ತಾ ನಿಂತಿರುತ್ತೆ, ಅದನ್ನು ತಿರುಗಿಸಿ ಅಂತಂದರೆ ಅದು ಫ್ಯಾನ್ ಥರ ಆದರೆ ಫ್ಯಾನ್ ಅಲ್ಲ ಅಂತ, ಆಯಿತಾ? ಅದು ಹಾಗೆಯೇ ಇಟ್ ವಿಲ್ ವರ್ಕ್ ಆ್ಯಸ್ ಎ ಕೋರ್ಟ್ ಬಟ್ ಇಟ್ ಈಸ್ ನಾಟ್ ಕೋರ್ಟ್. ಆನ್ ಸರ್ಟೈನ್ ಇಶ್ಯೂಸ್ ಇಟ್ ವಿಲ್ ಟೇಕ್ ಅಪ್ ಆ್ಯಂಡ್ ಇಟ್ ವೋಂಟ್ ಟೇಕ್ ಆಲ್ ದ ಇಶ್ಯೂಸ್ ಅಂತ, ಆಯ್ತಾ? ರೆಗ್ಯುಲರ್ ಪ್ರೊಸೀಜರ್ ಕೋರ್ಟ್ ಥರ ಅಲ್ಲಿ ವರ್ಕ್ ಆಗೋದಿಲ್ಲ. ನೋಡ್ತಾ ಹೋಗಿ ಒಂದೊಂದೇ, ಇನ್ನು ಮಿಕ್ಕಿರೋದೆಲ್ಲ ನೀವೇ ಓದ್ತೀರ, ಈಸಿ ಇದೆ. ಟು ನೋಟಿಫೈ ದ ಡೇಟ್ಸ್ ಆ್ಯಂಡ್ ದ ಶೆಡ್ಯೂಲ್ಸ್ ಆಫ್ ದ ಎಲೆಕ್ಷನ್ ಆ್ಯಂಡ್ ದ ಸ್ಕ್ರೂಟಿನೈಸ್ ದ ನಾಮಿನೇಷನ್ ಪೇಪರ್ಸ್, ಆಯಿತಾ? ಮೋದಿ ಆಗಲಿ ಯಾರಾದರೂ ಆಗಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ದೇ ಹ್ಯಾವ್ ಟು ಪ್ರೆಸೆಂಟ್ ಸಮ್ ಪೇಪರ್. ಅದನ್ನೆಲ್ಲ ನೋಡೋ ಅಂಥದ್ದು ಎಲೆಕ್ಷನ್ ಕಮಿಷನ್ಗೆ, ಅಥವಾ ದ ಅಥಾರಿಟಿ ವಿಚ್ ವಿಲ್ ಬಿ ನಾಮಿನೇಟೆಡ್ ಬೈ ದ ಎಲೆಕ್ಷನ್ ಕಮಿಷನ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಡಿ ಸಿ ವಿಲ್ ಹ್ಯಾವಿಂಗ್ ದಟ್ ಪವರ್. MP ಎಲೆಕ್ಷನ್ ನಿಂತ್ಕೋಬೇಕು ಅಂತಂದರೆ ಅವ್ರು ಹೋಗಿ ಡಿ ಸಿಗೆ ಇದನ್ನು ಕೊಡ್ತಾರೆ. ಆ ಫೋಟೋ ಎಲ್ಲ ಹಾಕಿದ್ದಾರೆ ತಾನೆ, ಅದು ನೀವು ಹಾಕೊಂಡಿರ್ತೀರ, ದಿಸ್ ಈಸ್ ದ ಪವರ್ ಆಫ್ DC ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ. ನೋಡಿದ್ದೀರಲ್ಲ, ನೋಡಿ ನೀವು ಒಂದೆರಡು ಹಾಕ್ಕೊಳ್ಳಿ. ಈಗ ಯಾರು ಇದ್ದಾರಲ್ಲ ಅವರು ಆ ರೋಡ್ ಮೇಲೆ ಮಲಗಿರೋದು ಅವನ್ನೆಲ್ಲ ಬಿಟ್ಟು, ನಿಮಗೆ ನಿಮ್ಮ ರೋಲ್ ಮಾಡೋದು ಯಾರಿದ್ದಾರಲ್ಲ ಅವನ್ನ ಬಿಟ್ಟು ಈ ಥರದ ಒಂದೆರಡು ಹಾಕ್ಕೊಳ್ಳಿ. ಸರಿ. ಟು ನೋಟಿಫೈ ದ ಡೇಟ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಆಫ್ ದ ಎಲೆಕ್ಷನ್ಸ್ ಆ್ಯಂಡ್ ಸ್ಕ್ರೂಟಿನೈಸ್ ದ ನಾಮಿನೇಷನ್ ಪೇಪರ್ಸ್ ಆ್ಯಂಡ್ ವೆದರ್ ದ ಡೇಟ್ಸ್ ವಿಲ್ ಬಿ ಫೈನಲೈಸ್ಡ್ ಬೈ ದ ಗೌರ್ಮೆಂಟ್ ಆರ್ ದ ಎಲೆಕ್ಷನ್ ಕಮಿಷನ್ ರಿಗಾರ್ಡಿಂಗ್ ಎನಿ ಆಫ್ ದ ಎಲೆಕ್ಷನ್. MLA ಎಲೆಕ್ಷನ್ ಮತ್ತು MP ಎಲೆಕ್ಷನ್ಗೆ ಯಾರು ಡೇಟ್ನ ಫೈನಲೈಸ್ ಮಾಡ್ತಾರೆ? ಎಲೆಕ್ಷನ್ ಕಮಿಷನ್, ಆರ್ ದ ಹೋಮ್ ಮಿನಿಸ್ಟ್ರಿ, ಆರ್ ದ ಸ್ಟೇಟ್ ಗೌರ್ಮೆಂಟ್, ಆರ್ ದ ಸೆಂಟ್ರಲ್ ಗೌರ್ಮೆಂಟ್? ಎಲೆಕ್ಷನ್ ಕಮಿಷನ್. ದೇ ಮೈಟ್ ಗಿವ್ ದ ರೆಕಮೆಂಡೇಶನ್, ವಿ ಆರ್ ರೆಡಿ ವಿತ್ ದ ರೈಟ್. ಈಗ ಒಂದು 5 ವರ್ಷ ಆಗಿದೆ, ವಿ ಆರ್ ರೆಡಿ ವಿತ್ ದ ಪರ್ಟಿಕ್ಯುಲರ್ ಫೋರ್ಸ್. ನಿಮ್ಗೇನು ಬೇಕಲ್ಲ ಅದು, ಮತ್ತು ನಿಮ್ಗೆ ಬೇಕಾಗಿರೋಂಥ ಟೀಚರ್ಸ್ ಏನಿದಾರಲ್ಲ ಅವರು ರಜೆ ಸಂದರ್ಭದಲ್ಲಿ ಸಿಗ್ತಾರೆ. ಇವೆಲ್ಲದನ್ನು ಈಗ ಎಲೆಕ್ಷನ್ ಮಾಡಬೇಕು ಅಂದರೆ ಟೀಚರ್ಸೇ ಬೇಕು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಸೇ ಬೇಕು. ಅವ್ರನ್ನೆಲ್ಲ ನಾವು ಈ ಟೈಮಲ್ಲಿ ನಾವು ನಿಮಗೆ ಒದಗಿಸ್ಕೊಡ್ಬೋದು ಅಂತೇಳಿ ರೆಕಮೆಂಡೇಷನ್ನ ಕೊಡ್ತಾರೆ. ಬೇಸ್ಡ್ ಆನ್ ದೋಸ್ ರೆಕಮೆಂಡೇಷನ್ ECI ವಿಲ್ ಡಿಸೈಡ್ ದ ಡೇಟ್ಸ್ ಆ್ಯಂಡ್ ಇಟ್ ವಿಲ್ ನಾಟ್ ಡಿಸೈಡ್ ದ ಡೇಟ್ಸ್ ಆಸ್ ಗಿವನ್ ಬೈ ದ ಹೋಮ್ ಮಿನಿಸ್ಟ್ರಿ. ಅವ್ರು ಯಾವುದೇ ಕಾರಣಕ್ಕೂ ಡೇಟ್ಸ್ನ ಕೊಡೋಂಗಿಲ್ಲ. ಇನ್ ಕೇಸ್ ಕೊಟ್ಟರು ದಟ್ ಈಸ್ ರೆಕಮೆಂಡೇಟರಿ, ಇಟ್ಸ್ ನಾಟ್ ಬೈಂಡಿಂಗ್ ಆನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈಗ ಏನಾದ್ರು ಇವ್ರಿಗೇನಾದ್ರು ಅನುಕೂಲಕರವಾಗಿತ್ತು ಅಂತ ಕೊಟ್ಟಿದ್ದಿದ್ರೆ, ಅವ್ರು ಹೇಳಿದ ದಿವಸದಲ್ಲೇ ಮಾಡಬೇಕು ಅನ್ನಂಗಿದ್ರೆ, when the situation was conducive for them they would have given those dates. ಈಗ ಕರೋನಾ ಬರೋದಕ್ಕಿಂತ ಮುಂಚೆ ಎಲ್ಲ ಪರಿಸ್ಥಿತಿ ಚೆನ್ನಾಗಿತ್ತು, ಮತ್ತು ಎಲೆಕ್ಷನ್ ಚೆನ್ನಾಗಿ ಮಾಡ್ಕೊಂಡು ಹೋಗೋಯಿತ್ತು. ಇವಾಗ ಏನಾದ್ರು ಈ ಪರಿಸ್ಥಿತಿನಲ್ಲಿ ಮಧ್ಯಾಹ್ನ ಎಲೆಕ್ಷನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಉಲ್ಟಾ ಬಿಡುತ್ತೆ, ಆಯ್ತಾ? ಅದಕ್ಕೋಸ್ಕರ ಸೊ ವೆನ್ ದ ಸಿಚುವೇಶನ್ ವಾಸ್ ಕಂಡ್ಯೂಸಿವ್ ಫಾರ್ ದೆಮ್ ದೇ ವುಡ್ ಹ್ಯಾವ್ ಗಿವನ್ ದೇರ್ ಓನ್ ಡೇಟ್ಸ್. ಅದಕ್ಕಿಲ್ಲ. ಬಟ್ ಎಲೆಕ್ಷನ್ ಕಮಿಷನ್ ಈಸ್ ಎ ಇಂಡಿಪೆಂಡೆಂಟ್ ಬಾಡಿ ಆ್ಯಂಡ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಟ್ ವಿಲ್ ಡಿಸೈಡ್ ದ ಡೇಟ್ಸ್ ವಿಚ್ ಈಸ್ ಕಂಡ್ಯೂಸಿವ್ ಫಾರ್ ಇಂಡಿಯಾ, ಆಯ್ತಾ? ಇಲ್ಲಿದೆ ನೋಡಿ, ಟು ನೋಟಿಫೈ ಕರೆಕ್ಟಾಗಿ ಬರೆದಿದ್ದಾರೆ. ದ ಡೇಟ್ಸ್, ದ ಶೆಡ್ಯೂಲ್ಸ್, ಮಾಡಲ್ ಆಫ್ ಕೋಡ್ ಆಫ್ ಕಂಡಕ್ಟ್, ಎಲ್ಲಿಂದ ಪ್ರಚಾರ ಸ್ಟಾರ್ಟ್ ಆಗಬೇಕು, ಎಲ್ಲಿ ಪ್ರಚಾರ ಎಂಡ್ ಆಗಬೇಕು, ಯಾರ್ಯಾರು ಸ್ಟಾರ್ ಕ್ಯಾಂಪೇನರ್ಸು, ಎಲ್ಲದು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಎಲೆಕ್ಷನ್ ಕಮಿಷನ್. ಸೊ ಯು ರಿಮೆಂಬರ್ ದಿಸ್ ಒನ್, ಇಟ್ ವಿಲ್ ನೋಟಿಫೈ ದ ಡೇಟ್. ಟು ಆ್ಯಕ್ಟ್ ಆಸ್ ಎ ಕೋರ್ಟ್, ಈಗ ನೋಡಿದ್ರಲ್ಲ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ, ಇದು ಇಟ್ ಈಸ್ ನಾಟ್ ಕೋರ್ಟ್ ಬಟ್ ಇಟ್ ವಿಲ್ ಆ್ಯಕ್ಟ್ ಆಸ್ court. That is why it is called as quasi judicial body, settling the disputes related to granting the recognition of the political parties and allotment of the election symbols to them. ಸರಿನಾ? ಮುಂಚೆ ಜನತಾದಳ ಕರ್ನಾಟಕದಲ್ಲಿ ಒಟ್ಟಿಗೆ ಇತ್ತು. ಅದಾದಮೇಲೆ ಅದ್ರದ್ದು ಚಕ್ರತದ ಸಿಂಬಲ್ ಇತ್ತು ಅಥವಾ ಬಾಣ ಥರ ಸಿಂಬಲ್ ಏನೋ ಇತ್ತು. ಆ ಸಿಂಬಲ್ ಯಾರಿಗೆ ಹೋಗಬೇಕು, ಜನತಾದಳ ಅನ್ನೋದು ಯಾರಿಗೆ ಹೆಸರು ಬರಬೇಕು, ಅದಕ್ಕೆ ಕಿತ್ತಾಟ ಸ್ಟಾರ್ಟ್ ಆಯಿತು. ಯಾರಿಗೆ? ಸಿದ್ದರಾಮಯ್ಯವ್ರ ಬಣ ಇರ್ಬೋದು, ಅಥವಾ PG ಸಿಂಜೆ ಬಣ ಇರ್ಬೋದು, ಅಥವಾ ದೇವೇಗೌಡವ್ರ ಬಣ ಇರ್ಬೋದು. ಅದಾದಮೇಲೆ ಬೇರೆ ಬೇರೆ ಸಿಂಬಲ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಈಗ ತೆನೆ ಹೊತ್ತ ಮಹಿಳೆ ಅನ್ನೋದೇನಿದೆಯಲ್ಲ, ಆ ಸಿಂಬಲ್ನ ಯಾರು ತಗೋಬೇಕು? ಜನತಾದಳ ಗೌರ್ಮೆಂಟ್ ಇವ್ರ ಕಡೆಗೆ, ಕುಮಾರಸ್ವಾಮಿ ಕಡೆಗೆ ಹೋಗ್ಬೇಕಾ, ಇಲ್ಲ ಅಂತಂದರೆ ದೇವೇಗೌಡರ ಕಡೆಗೆ ಹೋಗ್ಬೇಕಾ, ಈ ಥರದವೆಲ್ಲ ಇದೆಯಲ್ಲ, ದೋಸ್ ಇಶ್ಯೂಸ್ ವಿಲ್ ಬಿ ಸೆಟಲ್ಡ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಡ್ಯೂರಿಂಗ್ ದಟ್ ಟೈಮ್ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಕೋರ್ಟ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕ್ವಾಸಿ ಜುಡಿಷಿಯಲ್ ಬಾಡಿ. ಅರ್ಥ ಆಯ್ತಾ? ಇದು ನೆಕ್ಸ್ಟ್, ಟು ಅಡ್ವೈಸ್ ದ ಪ್ರೆಸಿಡೆಂಟ್ ಆನ್ ದ ಮ್ಯಾಟರ್ಸ್ ರಿಲೇಟಿಂಗ್ ಟು ಡಿಸ್ಕ್ವಾಲಿಫಿಕೇಶನ್. 2 ಚಾಪ್ಟರ್ಲ್ಲಿ ಅದೇ ತಾನೇ ಓದಿದ್ದು. ಪ್ರೆಸಿಡೆಂಟ್ MP ಎಲೆಕ್ಷನ್ಗೆ ಪ್ರೆಸಿಡೆಂಟ್ಗೆ ಹೇಳ್ತಾರೆ, MLA ಸಂಬಂಧಪಟ್ಟಿರೋದಾದರೆ ಗವರ್ನರ್ಗೆ ಹೇಳ್ತಾರೆ. ಟು ರಿಕ್ವೆಸ್ಟ್ ದ ಪ್ರೆಸಿಡೆಂಟ್ ಆ್ಯಂಡ್ ದ ಗವರ್ನರ್ ಫಾರ್ ದ ರಿಕ್ವಿಷನಿಂಗ್ ಆಫ್ ಸ್ಟಾಫ್ ನೆಸರಿ ಫಾರ್ ಕಂಡಕ್ಟಿಂಗ್ ಎಲೆಕ್ಷನ್. ಪೂರ್ತಿಯಾಗಿ ಎಲೆಕ್ಷನ್ ನಡೆಸೋದಕ್ಕೆ ಟೀಚರ್ಸ್ ಬೇಕಾ, ಗೌರ್ಮೆಂಟ್ ಎಂಪ್ಲಾಯೀಸ್ ಬೇಕಲ್ಲ, ಅವ್ರನ್ನೆಲ್ಲ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಗವರ್ನರ್ ಕಡೆ ರಿಕ್ವೆಸ್ಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬೇಕು ಅಂತಂದರೆ ಪ್ರೆಸಿಡೆಂಟ್ನ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ರಿಸೋರ್ಸ್ ಅಂತ, ಹ್ಯೂಮನ್ ರಿಸೋರ್ಸ್ ಇಲ್ಲ ಅವ್ರ ಹತ್ರ. ನೆಕ್ಸ್ಟ್, ಟು ಅಡ್ವೈಸ್ ದ ಪ್ರೆಸಿಡೆಂಟ್ ವೆದರ್ ದ ಎಲೆಕ್ಷನ್ ಕ್ಯಾನ್ ಬಿ ಹೆಲ್ಡ್ ಇನ್ ದ ಸ್ಟೇಟ್ ಅಂಡರ್ ದ ಪ್ರೆಸಿಡೆಂಟ್ ರೂಲ್. ಇದು ನೆನಪಿದೆಯಾ?
ನೋಡೋಣ ಹೇಳಿ ಏನಕ್ಕೆ ಅಂತ. ಪ್ರೆಸಿಡೆಂಟ್ ರೂಲ್ should be approved before the expiry of 2 months with a simple majority, and it will be there for 6 months, and before 6 months if they want to continue for another 6 months they have to, ಆಯಿತಾ, ಇದು ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ವಿಲ್ ನಾಟ್ ಕಮ್ ಇನ್ ಟು ಪಿಕ್ಚರ್. ಆಫ್ಟರ್ 1 year ಇಫ್ ದೇ ವಾಂಟ್ ಟು ಕಂಟಿನ್ಯೂ, 2 ಸರಿ ಆಗೋಯ್ತು ಎಕ್ಸ್ಟೆಂಡ್ ಮಾಡಿದ್ರು, ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಅವ್ರಿಗೆ ಆಸೆ ಇದ್ದರೆ ದೆನ್ ದೇ ಹ್ಯಾವ್ ಟು ಗೆಟ್ ದ ಪರ್ಮಿಷನ್ ಅಂತಲ್ಲ, ದೇ ಹ್ಯಾವ್ ಟು ಗಿವ್ ದ ರೀಸನ್ ವೈ ದ ಎಲೆಕ್ಷನ್ ಕಾಂಟ್ ಬಿ ಕಂಡಕ್ಟೆಡ್ ಬಿಟ್ವೀನ್ ದಿಸ್ ಪೀರಿಯಡ್ ಅಂತ. ಸದ್ಯಕ್ಕೆ ಯಾಕೆ ಎಲೆಕ್ಷನ್ ಕಮಿಷನ್ನು ಎಲೆಕ್ಷನ್ನ ಕಂಡಕ್ಟ್ ಮಾಡೋಕ್ಕಾಗ್ತಲ್ಲ ಅಂತೇಳಿ ರೀಸನ್ನ ಕೊಡಬೇಕು, ಇಲ್ಲ ಅಂತಾರೆ ನ್ಯಾಷನಲ್ ಎಮರ್ಜೆನ್ಸಿ ಇರಲೇಬೇಕು. ಟು ದ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 3 years. ನೆನಪಾಯ್ತಾ ಇವೆಲ್ಲ ಚೆನ್ನ. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ದ ಎಲೆಕ್ಷನ್ ಕಮಿಷನ್, ವೈ ದ ಎಲೆಕ್ಷನ್ ಕಾಂಟ್ ಬಿ ಹೆಲ್ಡ್ ಆಫ್ಟರ್ ಎಕ್ಸ್ಪೈರಿ ಆಫ್ ಆರ್ ಆಫ್ಟರ್ 1 year ಡ್ಯೂರಿಂಗ್ ದ president rule in any particular state. ಇದಿಷ್ಟು ಸಾಕು, ಇಷ್ಟು ನೀವು ಕರೆಕ್ಟಾಗಿ ನೆನ್ಪಿಟ್ರೆ ಏನಾರು ಮಾಡ್ಬೋದು. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟೋರಲ್ ಬಾಂಡ್ಸ್, ಹೇಳಿ ವಾಟ್ ಈಸ್ ದ ಪೊಸಿಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, whether it is completely under the control of Election Commission of India or it is not under the control of Election Commission of India. So now, only controlling thing is each and every party which is going to receive the amount through the electoral bonds will be, or they have to disclose what amount they have received. Last year and in the last election 2019, BJP government or the BJP party or the BJP got somewhere around 2,000 crore ಸರಿನಾ ಥ್ರೂ ದ ಎಲೆಕ್ಟೋರಲ್ ಬಾಂಡ್ಸ್. ಅದು ಎಷ್ಟು ಬಂದಿದೆ ಅಂತ ಅಮೌಂಟ್ನ ಹೇಳ್ಬೇಕಷ್ಟೇ. ವೆನ್ ಇಟ್ ಕಮ್ಸ್ ಟು ದ ಡಿಸ್ಕ್ಲೋಸರ್ ಆಫ್ ದ ಪಾರ್ಟಿ ವಿಚ್ ಹ್ಯಾಸ್ ಗಿವನ್ ದಟ್, ಇಸ್ ದೇರ್ ಎನಿ ಪ್ರಾವಿಷನ್ ಟು ಡಿಸ್ಕ್ಲೋಸ್ ದ ಇದೆಯಾ? ಸೊ ದೇರ್ ಇಸ್ ನೋ ಪ್ರಾವಿಷನ್ ರಿಗಾರ್ಡಿಂಗ್ ದ transparency or the disclose the person or an authority or an corporation which has donated that much money. Sendra adu money in the electoral bonds can be given in the multiples of 1,000 or multiples of 10,000 or multiples of lakh or multiples of crore. ಸರಿನಾ? ಇದು 1 ಕೋಟಿವರೆಗೂ ಇದುವರೆಗೂ ಬಂದಿರೋಂಥ ದುಡ್ಡೇನಿದೆಯಲ್ಲ, ಆ ದುಡ್ಡಲ್ಲಿ ಲಾಸ್ಟಿಗೆ ನಾವೇನಾದ್ರು ಚೆಕ್ ಮಾಡಿದ್ರೆ ಮೋಸ್ಟ್ ಆಫ್ ದ ಮನಿ ವಿಚ್ ಹ್ಯಾಸ್ ರಿಸೀವ್ಡ್ ಮೋರ್ ದ್ಯಾನ್ 70 or 80% ಏನಿದೆ, ಇಟ್ ಈಸ್ ಎಬೋವ್ 1 crore. ಒಂದು ಸರಿಗೆ ಅವ್ರು ಪೇಮೆಂಟ್ ಮಾಡೋದು ಎಷ್ಟು ಅಂತಂದರೆ 1 ಕೋಟಿದು. ಇದು ಮಲ್ಟಿಪಲ್ಸ್. ಹೂ ಕ್ಯಾನ್ ಇಶ್ಯೂ ದ ಎಲೆಕ್ಟೋರಲ್ ಬಾಂಡ್ಸ್? ಸ್ಪೆಸಿಫೈಡ್ ಬ್ಯಾಂಕ್, ಎನಿ ಬ್ಯಾಂಕ್, ಓನ್ಲಿ SBI and throughout the year. Then ಕ್ವಾರ್ಟರ್ಲಿ 3 ತಿಂಗಳಿಗೆ ಒಂದು ಸರಿ, ಜನವರಿ, ನೆಕ್ಸ್ಟು ಏಪ್ರಿಲ್, ಜೂನ್, ಜುಲೈ ಅಥವಾ ಈ ರೀತಿ ಅಕ್ಟೋಬರ್ ಏನಿದೆಯಲ್ಲ ಆ ರೀತಿ 3 ತಿಂಗಳಿಗೆ ಒಂದು ಸರಿ 10 days ವಿಂಡೋ ಪೀರಿಯಡ್ ಇರುತ್ತೆ, ಅವಾಗ ಮಾರಾಟ ಮಾಡ್ತಾರೆ. ಇದು ದ ವಾಟ್ ಎವರ್ ನೇಮ್ ಈಸ್ ಬೀನ್ ಗಿವನ್ ಬೈ ದ ಡೋನರ್ ಆರ್ ದಟ್ ಇನ್ಫಾರ್ಮೇಷನ್ ವಿಲ್ ಬಿ ಅವೈಲಬಲ್ ವಿತ್ ದ ಬ್ಯಾಂಕ್, ಬಟ್ ಇಟ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ ಟು ದ ಎಲೆಕ್ಷನ್ ಕಮಿಷನ್ ಆರ್ ಇಟ್ ವಿಲ್ ನಾಟ್ ಬಿ ಅಂಡರ್ ದ ಪರ್ವ್ಯೂ ಆಫ್. ಈಗ RTIಗೂ ಕೊಡ್ತಾ ಇಲ್ಲ ಅವರು. ಹಾಕಿದ್ದಾರೆ ಎಷ್ಟೋ ಜನ, ಎಷ್ಟು ಬಂದಿದೆ ಅಂತ ದುಡ್ಡು ಬೇಕಾ ನಾನು ಹೇಳ್ತೀನಿ, ಯಾರು ಹಾಕಿದ್ದಾರೆ ಅಂತಂದರೆ ಅದನ್ನು ಹೇಳಲ್ಲ ಅಂತ. ಬಂದಿದ್ದೇನಕ್ಕೆ? ಟ್ರಾನ್ಸ್ಪರೆನ್ಸಿನ ಪ್ರಮೋಟ್ ಮಾಡೋಕ್ಕೆ ಅಂತ. ಬಟ್ ಆಗ್ತಾ ಇರೋದೇನು ಅಂತಂದರೆ ಇದು. ಇದಕ್ಕಿಂತ ಮುಂಚೆ ಏನಿತ್ತು ಅಂತಂದರೆ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಡೊನೇಟ್ ಮೋರ್ ದ್ಯಾನ್ 20,000 rupees ಟು ಎನಿ ಆಫ್ ದ ಪೊಲಿಟಿಕಲ್ ಪಾರ್ಟಿ ದಟ್ ಶುಡ್ ಬಿ ಡಿಸ್ಕ್ಲೋಸ್ ಟು ದ ಎಲೆಕ್ಷನ್ ಕಮಿಷನ್. ಯಾರು ಕೊಡ್ತಾ ಇದ್ದಾರೆ ಏನು ಎತ್ತ ಅಂತ. ಅದನ್ನೇನು ಮಾಡಿದ್ರು ಅಂತಂದರೆ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಗಿವ್ 2,000 rupees as cash deposit to any of the political party that should be disclosed to Election Commission of India. ಸೊ 2,000 ಯಾರು ಕೊಡ್ತಾರೆ ಅದಕ್ಕಿಂತ ಜಾಸ್ತಿ, 2,001 ರೂಪಾಯಿ ಕೊಟ್ಟರು ಎಲೆಕ್ಷನ್ ಕಮಿಷನ್ಗೆ ನೀವು ರಿಪೋರ್ಟ್ ಮಾಡಬೇಕು ಈ ವ್ಯಕ್ತಿ ಕೊಟ್ಟಿದ್ದಾನೆ ಅಂತ. ಇಲ್ಲೇನಾಯಿತು ಅಂತಂದರೆ ಈಗ ಮತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಟು ಓವರ್ಕಮ್ ದಿಸ್ ಒನ್, ದ BJP ಗೌರ್ಮೆಂಟ್ ವಾಟ್ ದೇ ಡಿಡ್, ದೇ ಬ್ರಾಟ್ ದಿಸ್ ಎಲೆಕ್ಟೋರಲ್ ಬಾಂಡ್. ಅರ್ಥ ಆಯ್ತಾ? ಟ್ರಾನ್ಸ್ಪರೆನ್ಸಿನ ಪ್ರಮೋಟ್ ಮಾಡ್ತೀನಿ ಅಂತೇಳಿ ಬಂತು. ಅಂಡ್ ಮೋರ್ ಓವರ್ ದಟ್ ದ ಲೇಟ್ ಗ್ರೇಟ್ ಅರುಣ್ ಜೇಟ್ಲಿ ಆಲ್ಸೋ ಟೋಲ್ಡ್ ದಟ್
In spite of these many amendments, these many laws and these many regulations, since we are unable to promote the transparency in the election system of India, through the electoral bonds we will promote the transparency anta in 2017 ಅಲ್ಲಿ ಹೇಳಿದ್ದು. But till today ಇನ್ನೂ ಆಗಿಲ್ಲ ಅದು. ಸೊ ಎಲೆಕ್ಷನ್ ಕಮಿಷನ್ಗೆ ಇರೋಂಥ ಒಂದೇ ಅಧಿಕಾರ ಏನು ಅಂತಂದರೆ ಹೌ ಮಚ್ ಮನಿ ದೇ ಹವ್ ರಿಸೀವ್ಡ್ ಥ್ರೂ ದ ಎಲೆಕ್ಟೋರಲ್ ಬಾಂಡ್ಸ್ ದಟ್ ಶುಡ್ ಬಿ ಡಿಸ್ಕ್ಲೋಸ್. ಹೂ ಆರ್ ಎಲಿಜಿಬಲ್ ಫಾರ್ ದ ಎಲೆಕ್ಟೋರಲ್ ಬಾಂಡ್ಸ್ ಅಂತಂದರೆ ಯಾರಿಗೆ ಎಲಿಜಿಬಿಲಿಟಿ ಇದೆ? ಎನಿ ಪಾರ್ಟಿ which is registered with the Election Commission of India under RPA 51 Representation of People Act, and which has secured at least 1% vote which is polled in the last Lok Sabha election or in the state election. 1% at least 1000 ವೋಟ್ ಏನಾದ್ರು ಬಿದ್ದಿದ್ದಾವೆ ಅಂತಂದರೆ ಅದರಲ್ಲಿ 1% ವೋಟ್ ಅಂದರೆ 10 ವೋಟು ಆ ಪಕ್ಷಕ್ಕೆ ಬಂದಿರಬೇಕು. ಅಂಥ ಪಕ್ಷಕ್ಕೆ ಈ ಎಲೆಕ್ಟೋರಲ್ ಬಾಂಡ್ನ ತಗೊಳ್ಳೋಂಥ ಅವಕಾಶ ಇದೆ. ಆ್ಯಂಡ್ ದ ಬಾಂಡ್ will work as a currency. It will be valid for 15 days. Within 15 days that party should take it up. ಅರ್ಥ ಆಯ್ತಾ? ಇದು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮೋಸ್ಟ್ಲಿ ಈಗ ಮೊನ್ನೆ ಜನವರಿನಲ್ಲಿ ಬಿಟ್ಟಿದ್ರು, ಈಗ ಜೂನಲ್ಲೂ ಮತ್ತೆ ಬಿಡಬೇಕು ಅಂತಿದ್ರು. ಎಲೆಕ್ಷನ್ ಟೈಮಲ್ಲಿ ವರ್ಷ ಬಿಡೋದವ್ರಿಗೆ ಅಭ್ಯಾಸ ಆಗಿದೆ. ದಿಸ್ ಅಬೌಟ್ ಎಲೆಕ್ಷನ್ ಕಮಿಷನ್ ಮಲ್ಟಿ ಮೆಂಬರ್ ಬಾಡಿ, ವಾಟ್ ಆರ್ ಇಟ್ಸ್ ಫಂಕ್ಷನ್ಸ್, ವಾಟ್ ಆರ್ ದ ಹೂ ಆಲ್ ದ ಮೆಂಬರ್ಸ್ ಆ್ಯಂಡ್ ವಾಟ್ ಆರ್ ದೇರ್ ಪವರ್ಸ್. ಹೌ ದೇ ಕ್ಯಾನ್ ಬಿ ರಿಮೂವ್ಡ್ ಅಂತಂದರೆ ಓನ್ಲಿ procedure as mentioned in the Constitution of India, that is similar to Judge of Supreme Court. Next Election Commission ಆದಮೇಲೆ come to Finance Commission. ಎಷ್ಟನೇದು ಹೇಳ್ತೀರಾ? ಫೈನಾನ್ಸ್ ಕಮಿಷನ್ 45. UPSC ಎಲ್ಲ ನೀವೇ ಓದ್ಕೊಳ್ಳಿ, ಈಸಿ ಇದೆ, ಏನು ತೊಂದರೆ ಇಲ್ಲ. ನಿಮ್ಮದೇ ಆರ್ಗನೈಸೇಷನ್ ಅಲ್ಲ, ಆರಾಮಾಗಿ ಓದ್ತೀರಿ. ಫೈನಾನ್ಸ್ ಕಮಿಷನ್ ಅಲ್ಲಿ ಪರ್ಮನೆಂಟ್ ಅಂತ ಇತ್ತು, ಇಲ್ಲ ಪದನೇ ಬರಲ್ಲ ನೋಡಿ. Article 280 of the Constitution of India provides for the Finance Commission as a quasi-judicial body. It is also quasi-judicial body. It is constituted by President in India every 5th year, or before that or after that, as and when it is required, or such a earlier time as he considers necessary. ಆಯ್ತು, ಹಾಗಾಗಿ ದಿಸ್ ಇಸ್ ನಾನ್ ಪರ್ಮನೆಂಟ್ ಬಾಡಿ. ಯಾರು ಇರ್ತಾರೆ ಅಂತ ಹೇಳ್ತೀರಾ? ಇಷ್ಟನ್ನ ಬಿಟ್ಟು ಬೇರೆ ಇನ್ನೇನು ಹೇಳಿಲ್ಲ. ಮಿಕ್ಕಿರೋದೆಲ್ಲದು ಪಾರ್ಲಿಮೆಂಟಿಗೆ ಬಿಟ್ಟಿದೆ. ಆ ಪಾರ್ಲಿಮೆಂಟ್ ಆಸ್ ಡಿಸೈಡೆಡ್. The composition will be decided by the Parliament, and it says that Finance Commission consists of chairman and 4 other members, and they are eligible for the reappointment. ಈ ವರ್ಷ ಆಗಿರೋರು next year ಗೂ ಬರ್ಬೋದು. The Constitution authorizes the Parliament to determine the qualification of the members and the Commission and the manner in which they should be selected. ಆಯಿತಾ? ಯಾವ ರೀತಿ ಅವ್ರಿಗೆ ಕ್ವಾಲಿಫಿಕೇಷನ್, ಅರ್ಹತೆಗಳೇನು, ಯಾವ ರೀತಿ ಅವ್ರನ್ನ ಸೆಲೆಕ್ಟ್ ಮಾಡಬೇಕು, ಎಲ್ಲದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್. ಅವ್ರು ಕೊಟ್ಟಿದ್ದಾರೆ ಏನಂತಿದ್ದಾರೆ ಅಂತಂದರೆ the chairman and the 4 other members will be there. That is 5-member body. 5 members ಅಲ್ಲಿ chairman will have the he should have the experience of ಏನಂತ ಕೊಟ್ಟಿದ್ದಾರೆ, having the experience in the public affairs. ಸರಿನಾ? ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಥವಾ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಯಾರು ಸಕ್ರಿಯವಾಗಿದ್ದಾರೋ ಆ ವ್ಯಕ್ತಿಯನ್ನು ನಾನು ತಾಣ್ತೀನಿ ಅಂತ. ವೆದರ್ ಈ ಮೈಟ್ ಬಿ ಎನ್ ಆಫೀಸರ್ ಆರ್ ಇಟ್ ಮೈಟ್ ಬಿ ಎನಿ ಲೀಗಲ್ ಆಫೀಸರ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಯಾರನ್ನಾದರೂ ಬೇಕಿರೋ ನಾನು ತಗೋಬೋದು. ಅದಾದಮೇಲೆ ಈ ಶುಡ್ ಬಿ the other 4 members, judge of high court or one qualified to be appointed as one, and then the person who is specialized knowledge in the ಫೈನಾನ್ಸ್ ಆ್ಯಂಡ್ ದ ಅಕೌಂಟ್ಸ್. ಇದನ್ನು ನೀವೇ ಹೇಳ್ಬೋದು, ಇದೇನು ಅಂತ ಯಾವಾಗಲೂ ಕೇಳಿಲ್ಲ UPSC. ಜಸ್ಟ್ ನೀವೇ ನೋಡಿ. ಫೈನಾನ್ಸ್ ಕಮಿಷನ್ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿರೋದು. ಆ ದುಡ್ಡಿಗೆ ಸಂಬಂಧಪಟ್ಟಿರೋದಲ್ಲದೆ ಇಟ್ ಇಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ಅಲ್ಲಿ ಕೆಲವೊಂದು ಕಡೆ ಲೀಗಲ್ ಇಶ್ಯೂಸ್ ಬರ್ತವೆ, ಕೆಲವೊಂದು ಕಡೆ ಜುಡಿಷಿಯಲ್ ಇಶ್ಯೂಸ್ ಬರ್ತವೆ, ಕೆಲವೊಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಬರ್ತವೆ. ಸೊ ಪರ್ಸನ್ ಹೂ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಇನ್ ದೀಸ್ ಇಶ್ಯೂಸ್ ದೇ ವಿಲ್ ಬಿ ಅಪಾಯಿಂಟೆಡ್ ಆಸ್ ಮೆಂಬರ್ಸ್ ಅಂತ. ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದ ನಾಲೆಡ್ಜ್ ಅಬೌಟ್ ದ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್. ಚೆಕ್ ಮಾಡಬೇಕಾಗಿರೋದು ದುಡ್ಡನ್ನು ಡಿವೈಡ್ ಮಾಡಬೇಕು. ಯಾರಿಗೆ? ಸರ್ಕಾರದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ. ದೇ ಹ್ಯಾವ್ ಟು ಡಿವೈಡ್ ದ ಮನಿ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ವೆನ್ ದೇ ವಾಂಟ್ ಟು ಡಿವೈಡ್ ದ ಮನಿ ದೇ ಹ್ಯಾವ್ ಟು ನೋ ಅಬೌಟ್ ಹೌ ದ ಮನಿ ಈಸ್ ರಿಸೀವ್ಡ್ ಆ್ಯಂಡ್ ಹೌ ದ ಮನಿ ವಿಲ್ ಬಿ ಯೂಸ್ ಫಾರ್ ಸಮ್ ಪರ್ಪಸ್ ಅಂತ. ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ದ ನಾಲೆಡ್ಜ್ ಅಬೌಟ್ ದ ಫೈನಾನ್ಸ್ ಈ ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್ ಟು ಟೆಲ್ ದಟ್ ಥಿಂಗ್. ಹಾಗಾಗಿ ದ ಪರ್ಸನ್ ಹೂ ಹ್ಯಾಸ್ ದ ನಾಲೆಡ್ಜ್ ಅಬೌಟ್ ದ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಆಫ್ ದ ಗೌರ್ಮೆಂಟ್, ಯಾವುದೋ ಒಂದು ಪ್ರೈವೇಟ್ ಸೆಕ್ಟರ್ದಲ್ಲ, ಸರ್ಕಾರದ ಒಂದು ಚಟುವಟಿಕೆಗಳ ಬಗ್ಗೆ ಗೊತ್ತಿರೋಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ನೆಕ್ಸ್ಟ್ ದ ಎಕ್ಸ್ಪೀರಿಯನ್ಸ್ ಇನ್ ದ ಫೈನಾನ್ಷಿಯಲ್ ಮ್ಯಾಟರ್ಸ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್. ದೆನ್ ದ ಸ್ಪೆಷಲ್ ನಾಲೆಡ್ಜ್ ಅಬೌಟ್ ದ ಎಕನಾಮಿಕ್ಸ್
ಅಲ್ಲಿ ದೇ ಆರ್ ಸ್ಪೀಕಿಂಗ್ ಅಬೌಟ್ ದ ಟ್ಯಾಕ್ಸ್ ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ, ಏನು ಎತ್ತ ಅಂತೇಳಿ ಓಲ್ ಎಕಾನಮಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದರೆ ಇದೊಂದು ಕೀವರ್ಡು, ಇದೊಂದು ಕೀವರ್ಡು, ಇದೊಂದು ಕೀ. ದೆನ್ ದೇರ್ ಶುಡ್ ಬಿ ಜಡ್ಜ್ ಆ್ಯಂಡ್ ದ ಪರ್ಸನ್ ಹೂ ಹ್ಯಾಸ್ ದ ಎಕ್ಸ್ಪೀರಿಯನ್ಸ್ ಇನ್ ಪೊಲಿಟಿಕಲ್ ಅಫೇರ್ಸ್ ಅಥವಾ ಪಬ್ಲಿಕ್ ಅಫೇರ್ಸ್. ಇವು ಯಾವಾಗಲೂ ಕೇಳಿಲ್ಲ, ಜಸ್ಟ್ ನಿಮ್ಮ ಒಂದು ಇದಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತೇಳಿ ನೋಡಿದ್ರೆ ಸಾಕು. ವಾಟ್ ಈಸ್ ದ ಫಂಕ್ಷನ್? ನಿಮಗೆಲ್ಲ ಗೊತ್ತಿರೋದೇನೆ, 4-5 ಸಲ ಓದಿದ್ದೀರಾ ನೋಡಿ. ಫಸ್ಟ್ ಫಂಕ್ಷನ್, ಮೇನ್ ಫಂಕ್ಷನ್ ಈಸ್, ಇದನ್ನು ಕರೆಕ್ಟಾಗಿ ನೆನ್ಪಿಡಿ, ಇಟ್ ಈಸ್ ಓನ್ಲಿ ರೆಕಮೆಂಡೇಟರಿ ಆ್ಯಂಡ್ ಅಡ್ವೈಸರಿ, ನಾಟ್ ಬೈಂಡಿಂಗ್ ಆನ್ ದ ಗವರ್ನಮೆಂಟ್. ಆಯ್ತಾ? ಸೊ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ನೆಟ್ ಪ್ರೊಸೀಡ್ಸ್ ಆಫ್ ದ ಟ್ಯಾಕ್ಸಸ್. ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು, ಇದು ಎಲ್ಲಿ ಓದಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ನಾನು ನಿಮಗೆ ಸೆಂಟ್ರಲ್ ಸ್ಟೇಟ್ ಫೈನಾನ್ಷಿಯಲ್ ರಿಲೇಷನ್ ನೋಡಬೇಕಾದ್ರೆ 3 ಥರದ್ದು ಇದನ್ನು ಹೇಳಿದ್ದೆ. ಒಂದು, it will be levied by the central government and collected by the state government, and it will be used by the state government. And some of the taxes will be levied by the central government, collected by the central government, but it will be distributed between the central government and the state government based on the recommendations of some constitutional authority. ಆ constitutional authority ಅಂದರೆ ಯಾವುದಿದೆ ಅರ್ಥ ಆಯ್ತಾ? ಡಿಸ್ಟ್ರಿಬ್ಯೂಷನ್ ಆಫ್ ದ ನೆಟ್ ಪ್ರೊಸೀಡ್ಸ್ ಅಂತಂದರೆ ಇಂಟ್ರೆಸ್ಟಾ? Tax minus the expenditure which is incurred because of the collection of tax. ನಾನು ಹಣವನ್ನು ತೆರಿಗೆಯನ್ನು ವಸೂಲಿ ಮಾಡಬೇಕು. ಆ ವಸೂಲಿ ಮಾಡಬೇಕಾದ್ರೆ ನಾನು ಎಷ್ಟು ಖರ್ಚನ್ನು ಮಾಡಿದ್ದೀನಿ ಅಂತ, ಈಗ ಇಲ್ಲಿರೋಂಥ ಆಫೀಸರ್ಸ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ, ಅಲ್ಲಿರೋಂಥ ಟೇಬಲ್ಗೆ ಎಷ್ಟು ಖರ್ಚಾಗಿದೆ, ಅಲ್ಲಿರೋಂಥ ಪೇಪರ್ಗೆ ಎಷ್ಟು ಖರ್ಚಾಗಿದೆ, ಪೆನ್ನಿಗೆ ಎಷ್ಟು ಖರ್ಚಾಗಿದೆ, ಇವನ್ನೆಲ್ಲ ನಾವು ಎಕ್ಸ್ಪೆಂಡಿಚರ್ ಅಂತ ಇದು ಮಾಡ್ತೀವಿ. ದ ಟ್ಯಾಕ್ಸ್ ಕಲೆಕ್ಷನ್ ಮೈನಸ್ ದ ಎಕ್ಸ್ಪೆಂಡಿಚರ್ ಆರ್ ವಿಚ್ ಇಸ್ ಬೀನ್ ಇನ್ಕರ್ಡ್ ಆನ್ ದ ದಟ್ ಅಥಾರಿಟಿ, ಇದನ್ನು ನಾವು ನೆಟ್ ಪ್ರೊಸೀಡ್ ಅಂತೇಳಿ ಕರಿತೀವಿ. 1,000 ಕೋಟಿ ಕಲೆಕ್ಷನ್ ಆಗಿದೆ, ಆ 1,000 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ಐ ಹ್ಯಾವ್ ಸ್ಪೆಂಡ್ ಮೋರ್ ದ್ಯಾನ್ 1 crore ಅಂತ. ಆಫೀಸರ್ಗೆ ನಾನು ಸ್ಯಾಲ್ರಿ ಕೊಡಬೇಕು, ಟೇಬಲ್ ಕೊಡಬೇಕು, ಪೆನ್ ಕೊಡಬೇಕು, ಪೇಪರ್ ಕೊಡಬೇಕು, ಸಿಸ್ಟಮು, ಎಲೆಕ್ಟ್ರಿಸಿಟಿ ಬಿಲ್ಲು ಇವೆಲ್ಲವೂ ಸೇರಿಸಿದ್ರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ expenditure to collect that tax. Then it will come around 999 crore. This is what we call net proceed. Who will decide what is the net proceeds of Government of India? Who has the authority to decide it is the net proceed? ಇದನ್ನ ಇಷ್ಟೇನೆ ಭಾರತ ದೇಶಕ್ಕಿರೋಂಥ ನೆಟ್ ಪ್ರೊಸೀಡ್ ಇದು. ಇದರಲ್ಲಿ ದೇ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅಂತ. ಫೈನಾನ್ಸ್ ಮಿನಿಸ್ಟ್ರಿನ ದುಡ್ಡೆಲ್ಲ ಯಾರ ಹತ್ರ ಇದೆ ಅಂತಂದರೆ ದುಡ್ಡನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಯಾರ ಹತ್ರ ಇದ್ರೆ ಅವ್ರ ಹತ್ರನೇ ಇರೋದು. ಅವ್ರು ಹೇಳ್ತಾರೆ ಎಷ್ಟು ಅಂತಂದರೆ ಟ್ಯಾಕ್ಸ್ ಕಲೆಕ್ಷನ್ ಇಷ್ಟಾಗಿದೆ, ಆ ಟ್ಯಾಕ್ಸ್ ಕಲೆಕ್ಷನ್ ಆಗೋದಕ್ಕೆ ದಿಸ್ ಮಚ್ ಮನಿ ಹ್ಯಾಸ್ ಬಿನ್ ಸ್ಪೆಂಟ್ ಅಂತ. CAG ಹ್ಯಾಸ್ ದಟ್ ಅಥಾರಿಟಿ. ಸೊ ಈ ವರ್ಡ್ನ ಕರೆಕ್ಟಾಗಿ ನೆನ್ಪಿಡಿ, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ದ ರೆಕಮೆಂಡೇಷನ್. ನೆಕ್ಸ್ಟ್, ದ ಪ್ರಿನ್ಸಿಪಲ್ಸ್ ದಟ್ ಶುಡ್ ಗವರ್ನ್ ದ ಗ್ರಾಂಟ್ಸ್ ಇನ್ ಏಡ್ ಟು ದ ಸ್ಟೇಟ್ಸ್ ಬೈ ದ ಸೆಂಟರ್. ಪ್ರಿನ್ಸಿಪಲ್ಸ್ ಅಂದರೆ ಯಾವ ತತ್ವಗಳನ್ನು ಪರಿಪಾಲಿಸಬೇಕು, ಯಾವಾಗ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ದುಡ್ಡನ್ನು ಡಿವೈಡ್ ಮಾಡಬೇಕಾದ್ರೆ ಯಾವ ತತ್ವಗಳು ಅಂತಂದರೆ, ಈಗ ಯಾವುದೋ ಒಂದು ರಾಜ್ಯ ಸರ್ಕಾರ ಕಷ್ಟದಲ್ಲಿದೆ ಅಂತಂದರೆ ವೈ ಎಕ್ಸ್ಟ್ರಾ ಮನಿ ಶುಡ್ ಬಿ ಗಿವನ್ ಫಾರ್ ದಟ್ ಆ್ಯಂಡ್ ಹೌ ಇಟ್ ಕುಡ್ ಬಿ ಗಿವನ್ ಆ್ಯಂಡ್ ವಾಟ್ ಆರ್ ದ ಪಾಸಿಬಿಲಿಟೀಸ್ ಇಟ್ಸ್ ಗೋಯಿಂಗ್ ಟು ಗೆಟ್ ದಟ್ ಮನಿ ಅಂತ. ಈ ಎಲ್ಲ ಪ್ರಿನ್ಸಿಪಲ್ಸ್ನ, ಈ ಎಲ್ಲ ತತ್ವಗಳನ್ನು ಸರ್ಕಾರ ಜೊತೆ ಚಿಂತನೆ ನಡೆಸುತ್ತಿದ್ದು, ಅಥವಾ ಪ್ರೆಸಿಡೆಂಟ್ಗೆ ಹೇಳ್ತಾ ಹೋಗುತ್ತೆ ಅಥವಾ ರಿಪೋರ್ಟಲ್ಲಿ ಹೇಳ್ತಾ ಹೋಗುತ್ತೆ, ಯು ಕ್ಯಾನ್ ಡೂ ದಿಸ್ ಥಿಂಗ್, ಯು ಕ್ಯಾನ್ ಡೂ ದಿಸ್ ಥಿಂಗ್ ಅಂತ. That thing will be taken up by the central government. If they want, they will consider, or if they want, they can reject it anta. Aita? The principle that should govern the grants in it. Grants andre eno? The money, there is no obligation to repayment. ಆಯಿತು, ನನ್ನ ಮೇಲೆ ಯಾವುದೇ ಒಂದು ಅಬ್ಲಿಗೇಷನ್ ಇಲ್ಲ, ಅದನ್ನ ನಾನು ವಾಪಸ್ ಕೊಡಬೇಕು ಅಂತ. ಯಾರಿಗೆ ಕೊಡಬೇಕು ಅದನ್ನ? ಗ್ರಾಂಟ್ಸ್ನ ಸ್ಟೇಟ್ ಗೌರ್ಮೆಂಟಿಗೆ ಕೊಡಬೇಕು. ಸೊ ದ ಪ್ರಿನ್ಸಿಪಲ್ ಯಾವ ರೀತಿಯಾಗಿ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋದನ್ನು ಹೇಳುತ್ತೆ. ದೆನ್ ಹೌ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಂತ. ಆಯ್ತಾ? ನೆಕ್ಸ್ಟ್, ದ ಮೆಜರ್ಸ್ ನೀಡೆಡ್ ಟು ಆಗ್ಮೆಂಟ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್ ಟು ಸಪ್ಲಿಮೆಂಟ್ ದ ರಿಸೋರ್ಸಸ್ ಆಫ್ ದ ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಾಲಿಟೀಸ್ ಇನ್ ದ ಸ್ಟೇಟ್ ಆನ್ ದ ಬೇಸಿಸ್ ಆಫ್ ದ ರೆಕಮೆಂಡೇಶನ್ ಮೇಡ್ ಬೈ ದ ಸ್ಟೇಟ್ ಫೈನಾನ್ಸ್ ಕಮಿಷನ್. ಇದನ್ನು ಕರೆಕ್ಟಾಗಿ ಹೇಳಿ, ಇದನ್ನು ನೀವು ಗೊತ್ತಾದರೆ ನೀವು ಫೈನಾನ್ಸ್ ಕಮಿಷನ್ ಓದಿದ್ದೀರಾ ಅಂತ. ಇದು ಕರೆಕ್ಟಾಗಿ ಹೇಳಬೇಕು. చెప్పండి. ಯಾರಿಗೆ ಮಾಡುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಇದನ್ನು ಕರೆಕ್ಟಾಗಿ ನನಗೆ ಇದನ್ನು ಹೇಳಿದ್ರೆ ನೀವು ಓದಿದ್ದೀರ ಫೈನಾನ್ಸ್ ಕಮಿಷನ್ ಅಂತ. ನಾನು ನಿಮಗೆ ಕ್ಲಾಸಲ್ಲಿ ಹೆಚ್ಚು ಕಡಿಮೆ 2019 ಸೆಪ್ಟೆಂಬರಿಂದ ತೋರಿಸ್ತಾ ಇದ್ದೀನಿ, ಈ ವರ್ಷದಲ್ಲ.
ನಾನು ಫಸ್ಟ್ ನಿಮ್ಮ ಕ್ಲಾಸ್ ತಗೊಂಡಿದ್ದು ಆವಾಗಲೇ ಫೈನಾನ್ಸ್ ಕಮಿಷನ್ ಬಂದುಬಿಟ್ಟಿತ್ತು. ಟರ್ಮ್ಸ್ ಆಫ್ ರೆಫರೆನ್ಸು ಅದ್ರ ಇಶ್ಯೂ ಬಂದಿತ್ತು. ಮನಮೋಹನ್ ಸಿಂಗ್ ಅವರು ಒಂದು ಆರ್ಟಿಕಲ್ ಬರೆದಿದ್ರು, ಅವತ್ತೇ ತೋರಿಸಿದ್ರಿ ಇವನ್ನೆಲ್ಲ. ಅದು ಅಂದ ಕಾಲത്തിൽ ಸರ್ ಇವತ್ತು ಹೇಳಿ ಅಂತಲ್ಲ ಹೇಳಿ ಮತ್ತೆ ಬೇಗ. ನಿಮ್ಗೆ UPSCನಲ್ಲಿ ಒಂದು ಕ್ವಶನ್ ಬಂದಿತ್ತು. ಏನಂತಂದರೆ, ಒಬ್ಬ ವ್ಯಕ್ತಿ ಮರದ ನೇಗಿಲನ್ನು ಬಳಸುವ ಬದಲು ಕಬ್ಬಿಣದ ನೇಗಿಲನ್ನು ಬಳಸ್ತಾನೆ, ಅದರಿಂದ ಅವ್ನಿಗೇನು ಉಪಯೋಗ ಆಗುತ್ತೆ ಅಂತ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಎ ವುಡನ್ ಪ್ಲೋ ಈ ವಿಲ್ ಯೂಸ್ ದ ಐರನ್ ಪ್ಲೋ, ದೆನ್ ವಾಟ್ ವಿಲ್ ಬಿ ದ ಬೆನಿಫಿಟ್ ಫಾರ್ ಹಿಮ್ ಅಂತ. ಸರಿನಾ? ಈ ಕ್ವಶನ್ ನೋಡಿದ್ದೀರಾ ಇಲ್ವೋ? ಇದು 2017 ಅಥವಾ 2018 ಬಂದಿರೋಂಥ ಪ್ರಶ್ನೆ. ನೋಡಿದ್ದೀರಾ? ಏನು ಅದರಿಂದ ಏನು ಅನುಕೂಲ ಆಗುತ್ತೆ? ಅಲ್ಲೊಂದು ಕೀವರ್ಡ್ ಇತ್ತು. ಹೇಳಲ್ಲ. ಈಗ ಪಂಚಾಯತ್ಸ್ಗೆ ದುಡ್ಡು ಕೊಡೋದು ಯಾರು? ಲೋಕಲ್ ಗೌರ್ಮೆಂಟ್ ವಿಲ್ ಗೆಟ್ ದ ಮನಿ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ಸರಿನಾ? From where the state government will get the money, apart from the loans or apart from the central state revenues, to the maximum they will get the revenues from the central government. ಅವ್ರು ಕೊಟ್ಟಿರೋಂಥ ಲೋನು, ಅವ್ರು ಕೊಟ್ಟಿರೋಂಥದ್ದು ಏನಿದೆಯಲ್ಲ ಅದು ಗ್ರಾಂಟ್. ಇದು ಸರಿನಾ? ಇವ್ರಿಗೆ ಕೊಡಬೇಕಾಗಿರೋದು ಇವರು. ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರೈಟ್ ಅವೇ ಲೋಕಲ್ ಗೌರ್ಮೆಂಟ್ಗೆ ಕೊಡೋದು ಕಡಿಮೆ ಕೊಡುತ್ತೆ, ಬಟ್ ಸ್ಟೇಟ್ ಗೌರ್ಮೆಂಟ್ ಇದು ಮಾಡಬೇಕು. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ನು ಯಾರಿಗೆ ರೆಕಮೆಂಡ್ ಮಾಡ್ತಾ ಇದೆ? ಸರಿನಾ? ಸ್ಟೇಟ್ ಫೈನಾನ್ಸ್ ಕಮಿಷನ್ಗೆ. I am asking Finance Commission of India will be recommending whom? Central government or the President of India. ಸರಿನಾ? ಫೈನಾನ್ಸ್ ಕಮಿಷನ್ ವಿಲ್ ಬಿ ರೆಕಮೆಂಡಿಂಗ್. ಆಯ್ತಾ? ನೀನು ಇವ್ರಿಗೆ ಸರ್ಕಾರಕ್ಕೆ ದುಡ್ಡು ಕೊಡು, ಸೋ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಲೋಕಲ್ ಗೌರ್ಮೆಂಟ್ ಅಂತ ಇವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಲೋಕಲ್ ಗೌರ್ಮೆಂಟ್ ಏನಿದೆ, ದೇ ಆರ್ ಸಫರಿಂಗ್ ಲೈಕ್ ಎನಿಥಿಂಗ್, ದೇ ಹ್ಯಾವ್ ಟು ಗಿವ್ ಸಮ್ ಮನಿ, ದೇ ಹ್ಯಾವ್ ಟು ಗೆಟ್ ಸಮ್ ಮೋರ್ ಮನಿ ಅಂತೇಳಿ ಈ ಕರ್ನಾಟಕದಲ್ಲಿರುವಂತಹ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನಿದೆಯಲ್ಲ, ಈ ಫೈನಾನ್ಸ್ ಕಮಿಷನ್ ಇದು ಸಹ ಇಟ್ ವಿಲ್ ಬಿ ಸೆಟ್ ಅಪ್ ಒನ್ಸ್ ಇನ್ 5 years ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಗಿವ್ ದ ರೆಕಮೆಂಡೇಶನ್ ಆರ್ ದ ಇನ್ಫಾರ್ಮೇಷನ್ ಟು ಫೈನಾನ್ಸ್ ಕಮಿಷನ್. ಆಯಿತಾ? ದಿಸ್ ಫೈನಾನ್ಸ್ ಕಮಿಷನ್ ವಿಲ್ ಟೆಲ್ ದ ಸೆಂಟ್ರಲ್ ಗೌರ್ಮೆಂಟ್ ಸೇಯಿಂಗ್ ದಟ್ ಯು ಶುಡ್ ಗಿವ್ ಸಮ್ ಮನಿ ಸೋ ದಟ್ ಇಟ್ ವಿಲ್ ಆಗಮೆಂಟ್ ಅಂತಂದರೆ ಅದಕ್ಕೆ ಅನುಕೂಲಕರವಾಗಿರುತ್ತೆ ಅಥವಾ ಅದ್ರ ಜೊತೆಗೆ ಸೇರುತ್ತೆ. ಯಾವುದ್ರ ಜೊತೆಗೆ ಸೇರುತ್ತೆ ಅಂತಂದರೆ, ರಾಜ್ಯ ಸರ್ಕಾರ ಲೋಕಲ್ ಗೌರ್ಮೆಂಟ್ಗೆ, ಸ್ಥಳೀಯ ಸಂಸ್ಥೆಗಳಿಗೆ ಕೊಡ್ತಾ ಇರೋಂಥ ದುಡ್ಡೇನಿದೆಯಲ್ಲ, ಆ ದುಡ್ಡಿಗೆ ಅನುಕೂಲಕರವಾಗಂತೆ ನೀನು ಸ್ವಲ್ಪ ದುಡ್ಡನ್ನ ಕೊಡಿ ಅಂತ. ಅದು ಸ್ಟೇಟ್ಮೆಂಟ್ ಇರೋದಲ್ಲಿ. ಅದೇ ತಾನೇ ಆಗ್ಮೆಂಟ್ ಅಂತಂದರೆ, ಈಗ ನಾನು ವುಡನ್ ಪ್ಲೋ ಬದಲಿಗೆ ಐರನ್ ಪ್ಲೋನ ಬಳಸಿದ್ದೀನಿ ಅಂತಂದರೆ ದಟ್ ಶೋಸ್ ದಟ್ ಈಗ ವುಡನ್ ಪ್ಲೋ ಇದ್ದರೆ ಅಥವಾ ಮರದ ನೇಗಿಲಿದ್ದರೆ ಈ ವರ್ಷ ಉಳುಮೆ ಮಾಡಿದೆ ಅಂತಂದರೆ ಮುಗಿದೋಯ್ತು. ಮತ್ತು ನೆಕ್ಸ್ಟ್ ಇಯರ್ಗೆ ನಾನು ಹ್ಯಾವ್ ಟು ಡೂ ಸಮ್ ಎಕ್ಸ್ಪೆಂಡಿಚರ್. ಆಯಿತಾ? ನನ್ನ ದುಡ್ಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು. ಮುಂದಿನ ವರ್ಷಕ್ಕೆ ಅದು ಹೊರಟೋಯ್ತು ಅಂದರೆ ಮತ್ತಿದು. ಅದೇ ನಾನೇನಾದ್ರೂ ಕಬ್ಬಿಣದ ನೇಗಿಲನ್ನ ಬಳಸಿದ್ರೆ, ಮರದ ನೇಗಿಲನ್ನ ಬದಲಿಗೆ ಈ ವರ್ಷ ನಾನು ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅದೇ ಬಳಸ್ಕೋಬೋದಾ? ನೆಕ್ಸ್ಟ್ ಇಯರ್ ಅದೇ ಬಳಸ್ಕೋಬೋದಾ? ಇದಕ್ಕಿಂತ ಡ್ಯೂರಬಿಲಿಟಿ ಅದು ಜಾಸ್ತಿ ಇರುತ್ತಾ? ಆ ಡ್ಯೂರಬಿಲಿಟಿ ಜಾಸ್ತಿ ಇದೆ ಅಂತಂದರೆ ನನ್ನ ಎಕ್ಸ್ಪೆಂಡಿಚರ್ ಏನಿದೆಯಲ್ಲ ಅಥವಾ ನನ್ನ ಒಂದು ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಅನುಕೂಲಕರವಾಗಿದೆ ಅಂತ. ಹಾಗೆಯೇ ಇಲ್ಲೂ ಅದೇ ಹೇಳ್ತಾ ಇರೋದು, ಇಟ್ ವಿಲ್ ಆಗ್ಮೆಂಟ್. ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಸಮಥಿಂಗ್. whatever, if you provide something, it will be in addition to what state government has decided ಅಂತ. ಅರ್ಥ ಆಯಿತು? ಇನ್ನೂ ಅರ್ಥ ಆಗಿಲ್ಲ? ರೈಟ್. this is how it will flow. This will give the information or the suggestion to finance commission. ಸ್ವಾಮಿ ಹಿಂಗಾಗಿದೆ, ಕೊಡಿಸಿ ಕಾಸನ್ನ ಅಂತ. ಫೈನಾನ್ಸ್ ಕಮಿಷನ್ ವಿಲ್ ಕನ್ಸಿಡರ್ ದ ರಿಕ್ವೆಸ್ಟ್ ಆಫ್ ದ ಕರ್ನಾಟಕ ಫೈನಾನ್ಸ್ ಕಮಿಷನ್ ಆರ್ ದ ಮಹಾರಾಷ್ಟ್ರ ಫೈನಾನ್ಸ್ ಕಮಿಷನ್ ಆರ್ ಸಮ್ ಅದರ್ ಫೈನಾನ್ಸ್ ಕಮಿಷನ್, and it will give the information to the president or the central government saying that this is a vision, we can make the provisions for local self government. Next, the commission submits the reports to the president. ಇದನ್ನು ಕರೆಕ್ಟಾಗಿ ನೆನ್ಪಿಡಿ. CAG ಯಾರಿಗೆ ಕೊಡ್ತಾರೆ ರಿಪೋರ್ಟು? ಪ್ರೆಸಿಡೆಂಟ್. ಫೈನಾನ್ಸ್ ಕಮಿಷನ್, UPSC, ನ್ಯಾಷನಲ್ ಕಮಿಷನ್ ಫಾರ್ SCs, ನ್ಯಾಷನಲ್ ಕಮಿಷನ್ ಫಾರ್ ST. ಸರಿನಾ? ಯಾವ್ಯಾವ್ದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆಯಲ್ಲ, ಆಲ್ಮೋಸ್ಟ್ ದೇ ವಿಲ್ ಗಿವ್ ದ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಆ್ಯಂಡ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆನ್ ದ ಪ್ರೆಸಿಡೆಂಟ್ ಟು ಲೇ ದೆಮ್ ಬಿಫೋರ್ ದ ಪಾರ್ಲಿಮೆಂಟ್. The commission submits its report to the president. He lays it before both the houses of the parliament along with the explanatory memorandum as to the action taken on its recommendation. ಏನಿದ್ರ ಅರ್ಥ?
ಹ್ಞೂ ಅದೇ ಏನಕ್ಕೆ ಮಾಡಿಲ್ಲ ಅಂತಲ್ಲ. ಈಗ ನೋಡಿ, ಫೈನಾನ್ಸ್ ಕಮಿಷನು ರಿಪೋರ್ಟ್ನ ಕೊಡ್ತು ಯಾರಿಗೆ? ಪ್ರೆಸಿಡೆಂಟ್ಗೆ. ಈ ಪ್ರೆಸಿಡೆಂಟಿಗೆ ಕೊಟ್ಟಾದ್ಮೇಲೆ ಈ ಪ್ರೆಸಿಡೆಂಟ್ ಯಾರು? ಈಸ್ ಎ ಪಾರ್ಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ದ ಎಕ್ಸಿಕ್ಯೂಟಿವ್. ವಾಟ್ ಎವರ್ ಆಕ್ಷನ್ ಬಿನ್ ಟೇಕನ್ ಬೈ ದ ಎಕ್ಸಿಕ್ಯೂಟಿವ್ ವಿಲ್ ಬಿ ದೇರ್ ಅಲಾಂಗ್ ವಿತ್ ದ ರಿಪೋರ್ಟ್. The commission submits its reports to the president. He lays down it before the houses of the parliament along with the explanatory memorandum as to the action taken on its recommendation. ನೀನು ಏನೆಲ್ಲ ಮಾಡಿದ್ಯಪ್ಪ, ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ. ಇಫ್ ದ ಕಮಿಷನ್ ಹ್ಯಾಸ್ ಗಿವನ್ ದ 42% ಆಫ್ ದ ರೆವೆನ್ಯೂ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡೆಡ್ ದಟ್ ನಾನು ಕೊಡ್ತೀನಿ ಅದನ್ನ ಅಂತ ಹೇಳಿದ್ರು ತಾನೆ. ಅದರಲ್ಲಿ ಎಷ್ಟು ಬಂದಿದೆ ಬಿಟ್ಟಿದೆ ಅದು ಬೇರೆ ಪ್ರಶ್ನೆ. ಬಟ್ ಅವ್ರಿಗೆ ಏನು ಮಾಡಿದ್ದಾರೆ, ಅದಕ್ಕೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅದೆಲ್ಲದೂ ಸಹ ರಿಪೋರ್ಟ್ ಜೊತೆ ಹೊರಟೋಗುತ್ತೆ. ಅರ್ಥ ಆಯಿತು ಏನ? ನೆಕ್ಸ್ಟ್, ದ ರೋಲ್ ಆಫ್ ದ ಕಮಿಷನ್ ಈಸ್ ಕಂಪ್ಲೀಟ್ಲಿ advisory in nature. It is recommendation, it is not binding on the commission. It must be clarified here that the recommendation made by the finance commission are only advisory of nature and not binding on the government. Not binding ಅಂತಂದರೆ ಕೊಟ್ಟರು ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. It is the discretionary power. It is up to the union government to implement its recommendation or granting the money to the states. ದುಡ್ಡು ಏನಿದೆಯಲ್ಲ ಅದು. If they say income tax should be decided or divided between central government and the state government ಅಂತಂದರೆ that's the wrong statement. It can give or it may not give. It is up to the ಯಾರಿಗಿರೋದು? ಸೆಂಟ್ರಲ್ ಗೌರ್ಮೆಂಟ್. ಟ್ಯಾಕ್ಸ್ ಅಂತಂದರೆ ಯಾವ್ದು? ಅವೇ ತಾನೆ. ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು. ಏನು ಬಂದಿದೆ ದುಡ್ಡು, ಆ ಬಂದಿರೋ ದುಡ್ಡಲ್ಲಿ ಡಿವೈಡ್ ಮಾಡ್ಕೋಬೇಕು ಅಂತ. ಈ ಬಂದಿರೋ ದುಡ್ಡು ಯಾರ ಹತ್ರ ಇದೆ? ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇದೆ. ಇದನ್ನು ಕೊಡಿ ಅಂತ ಯಾರು ಕೇಳ್ತಾ ಇದ್ದಾರೆ? ಸ್ಟೇಟ್ ಕೇಳ್ತಾ ಇದ್ದಾರೆ ಅಥವಾ ರೆಕಮೆಂಡ್ ಯಾರು ಮಾಡ್ತಾ ಇದ್ದಾರೆ? ಫೈನಾನ್ಸ್ ಕಮಿಷನ್. ಆ ಫೈನಾನ್ಸ್ ಕಮಿಷನ್ ಹೇಳಿರೋದನ್ನ ಒಪ್ಕೊಳ್ಳೋದು ಬಿಡೋದು ಸೆಂಟ್ರಲ್ ಗೌರ್ಮೆಂಟ್ ಡಿಸ್ಕ್ರಿಷನರಿ ಪವರ್. ಸೊ ವಾಟ್ ಎವರ್ ಟ್ಯಾಕ್ಸ್ ಬಿನ್ ಕಲೆಕ್ಟೆಡ್ ಆಸ್ ಎ ಇನ್ಕಮ್ ಟ್ಯಾಕ್ಸ್ ಆರ್ ದ ಕಾರ್ಪೊರೇಟ್ ಟ್ಯಾಕ್ಸ್ ಆರ್ ಎನಿ ಅದರ್ ಟ್ಯಾಕ್ಸ್ ಫಾರ್ ದಟ್ ಮ್ಯಾಟರ್, ಇಟ್ ಈಸ್ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಟು ಡಿವೈಡ್ ಆರ್ ಡಿಸ್ಟ್ರಿಬ್ಯೂಟ್ ಬಿಟ್ವೀನ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಇದಿಷ್ಟೇ ಇರೋದು. ಇದ್ರ ಮೇಲೆ ಬಂದಿರೋಂಥ ಪ್ರಶ್ನೆ 4-5 ಬಾರಿ ಬಂದಿದೆ. ನೇರವಾಗಿ ಫಂಕ್ಷನ್ಸ್ ಏನಿತ್ತಲ್ಲ ಆ 3ನ ಕೊಟ್ಟಿದ್ದಾರೆ. ಇನ್ನೊಂದು ಸರಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಟ್ ವಿಲ್ ಎನ್ಶೂರ್ ದ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್. ಇಟ್ ವಿಲ್ ಎನ್ಶೂರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ಸ್ ಅಂತ. ಸರಿನಾ? ಇದು ಸರಿನಾ? ಎನ್ಶೂರ್ ಅಂತಂದರೆ ಖಾತರಿಗೊಳಿಸುತ್ತದೆ ಅಂತ. ಖಾತರಿ ಮಾಡುತ್ತದೆ ಅಥವಾ ದ ಮನಿ ವಿಲ್ ಬಿ ರಿಸೀವ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂತೇಳಿ ಕೂತು ನೋಡುತ್ತೆ ಅಂತ. ಅವೆಲ್ಲ ಏನೂ ಇಲ್ಲ. ಬಂದರು, ಕೆಲಸ ಮುಗಿಸಿದ್ರು, ಅದೇನಿತ್ತಲ್ಲ ರೆಕಮೆಂಡೇಷನು ಕೊಟ್ಟು ಹೊರಟೋದ್ರು. ಇಟ್ಸ್ ಅಪ್ ಟು ಗೌರ್ಮೆಂಟ್ ಟು ಅಕ್ಸೆಪ್ಟ್ ಇಟ್ ಆರ್ ನಾಟ್. ಸರಿನಾ? ಆ್ಯಂಡ್ ಈಗ ಯಾವುದೇ ಒಂದು ರಾಜ್ಯ ಸರ್ಕಾರ ನನಗೆ ಫೈನಾನ್ಸ್ ಕಮಿಷನ್ ಇಷ್ಟು ದುಡ್ಡನ್ನು ಹೇಳಿತ್ತು, ನನಗಿನ್ನೂ ದುಡ್ಡು ಬಂದಿಲ್ಲ ಅಂತೇಳಿ ದೇ ಕಾಂಟ್ ಈವನ್ ರೀಚ್ ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಆಯ್ತಾ? ಇದು ಈ ಪದಗಳೆಲ್ಲ ಏನಿದಾವಲ್ಲ, ಇಟ್ ವಿಲ್ ಎನ್ಶೂರ್ ದ ಟ್ರಾನ್ಸ್ಪರೆನ್ಸಿ, ನಥಿಂಗ್ ಈಸ್ ಬೀಂಗ್ ಗಿವನ್. ಇಟ್ ವಿಲ್ ಗಿವ್ ದ ರೆಕಮೆಂಡೇಷನ್ ರಿಗಾರ್ಡಿಂಗ್ ದ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಹೌದು ಕೊಡುತ್ತೆ. ಇಟ್ ಈಸ್ ಆಬ್ಲಿಗೇಟರಿ ಅಂದರೆ ಇಲ್ಲ. ಇಟ್ ವಿಲ್ ಎನ್ಶೂರ್ ದ ಟ್ರಾನ್ಸ್ಪರೆನ್ಸಿ ಅಂತಂದರೆ ಇಲ್ಲ. ಇಟ್ ವಿಲ್ ಎನ್ಶೂರ್ ದ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಇಲ್ಲ. ಇದ್ರ ಬಗ್ಗೆನೇ ಪ್ರಶ್ನೆಗಳು ಬಂದಿರೋದು. ಅವ್ರು ನಿಮ್ಮ ಜೊತೆ ಯಾವಾಗ ಸಬ್ಜೆಕ್ಟ್ ಈಸಿ ಇರುತ್ತಲ್ಲ, ದೆನ್ ದೇ ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಯು ವರ್ಡ್ಸ್, ಲೈಕ್ ಬೈ ಯೂಸಿಂಗ್ ದ ವರ್ಡ್ಸ್, ಕೀ ವರ್ಡ್ಸ್ ಏನಿದಾವಲ್ಲ ಅವನ್ನ ಬಳಸ್ಕೊಂಡು. ಅರ್ಥ ಆಯ್ತಾ? ಇನ್ನೇನಾರ ಇದೆಯಾ? ಸ್ಟೇಟ್ ಫೈನಾನ್ಸ್ ಕಮಿಷನ್ ಆ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಒಂದ್ಸರಿ ನೋಡ್ಕೊಳ್ಳಿ, ಯಾರು ಅಪಾಯಿಂಟ್ ಮಾಡ್ತಾರೆ, ಯಾರು ಅದನ್ನ ತೆಗಿತಾರೆ ಅಂತ. ಗವರ್ನರ್. ನೆಕ್ಸ್ಟು ವಿ ಹ್ಯಾವ್ ಇ ಸಿ ಆಯಿತು. ಸಿ ಎ ಜಿ ಎಷ್ಟು? ಸಿ ಎ ಜಿ 51 ಜಿ ಎಸ್ ಟಿ ಆದಮೇಲೆ ಇರೋದಾ? ಹಾಂ, ಯಾವುದು? ಎಷ್ಟು? 51.
ನೋಡಿ, ನಮ್ಮ ಭಾರತ ಸರ್ಕಾರ ಇಷ್ಟು ಚೆನ್ನಾಗಿ ನಡೀತಾ ಇರೋದಕ್ಕೆ ಒಂದು 4 ಜನ ಕಾರಣಕರ್ತರಾಗಿದ್ದಾರೆ. ಆ 4 ಜನದಲ್ಲಿ ಇವರು ಒಬ್ಬರು. ಆಯ್ತಾ? 4 ಆರ್ಗನೈಸೇಷನ್ ಅಂತ ಅನ್ಬೋದು. ಒನ್ ಈಸ್ ಸುಪ್ರೀಂ ಕೋರ್ಟ್, ದ ಅದರ್ ಒನ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, CAG ಆ್ಯಂಡ್ ದ UPSC. ನೀವೇನು ಎಕ್ಸಾಮ್ ಬರೀತಿದ್ದೀರಲ್ಲ ಆ ಎಕ್ಸಾಮ್, ಅದರಲ್ಲಿ ಒಂದು ಪೋಸ್ಟು, ಇಂಪಾರ್ಟೆಂಟ್ ಪೋಸ್ಟ್ ಇಂಡಿಯಾದಲ್ಲಿ ಇರೋಂಥದ್ದು CAG. ಈಸ್ ದ ಗಾರ್ಡಿಯನ್ ಆಫ್ ದ ಪಬ್ಲಿಕ್ ಪರ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಎಂಟೈರ್ ಫೈನಾನ್ಷಿಯಲ್ ಸಿಸ್ಟಮ್ ಆಫ್ ದ ಕಂಟ್ರಿ ಅಟ್ ದ ಬೋತ್ ಸ್ಟೇಟ್ ಲೆವೆಲ್ ಆ್ಯಂಡ್ ದ ಸೆಂಟ್ರಲ್ ಲೆವೆಲ್. ಇದನ್ನು ಕರೆಕ್ಟಾಗಿ ನೋಡಿ, ಅಟ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ ಲೆವೆಲ್. ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಏನಂದರೆ ಪಬ್ಲಿಕ್ ಪರ್ಸ್, ಇಡೀ ದೇಶದ ಒಂದು ದುಡ್ಡೇನಿದೆ, ಹಣ ಏನಿದೆ, ಅದನ್ನೆಲ್ಲ ಯಾರು ಚೆಕ್ ಮಾಡ್ತಾರೆ, ಯಾರು ಬಳಿ ಇದೆ ಅಂತಂದರೆ, ಯಾರು ನೋಡ್ಕೊಂತಾರೆ ಅಂತಂದರೆ, ಹೂ ಇಸ್ ದ ಗಾರ್ಡಿಯನ್ ಅಂತಂದರೆ CAG. ನೀವು ಮೊನ್ನೆ ಬರ್ದಿರೋಂಥ ಟೆಸ್ಟಲ್ಲಿ ಈ ಸ್ಟೇಟ್ಮೆಂಟ್ ಇತ್ತು ತಾನೆ. ಹೂ ಇಸ್ ದ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್? ಸುಪ್ರೀಂ ಕೋರ್ಟ್. ಪ್ರೆಸಿಡೆಂಟ್ ಇಲ್ಲ, ಸರಿನಾ? ದೆನ್ ಈಸ್ ಒನ್ ಆಫ್ ದ bulwarks of the democratic system of the government in India, the other being the Supreme Court, Election Commission and the UPSC. ಈ 4 ಅಂಗಗಳ ಮೇಲೆ ಅಥವಾ ಈ 4 ವಿಭಾಗದ ಮೇಲೆ ಇಡೀ ಭಾರತ ದೇಶದ ಅಡ್ಮಿನಿಸ್ಟ್ರೇಷನ್ ನಿಂತಿದೆ ಅಂತ. ಇದರಲ್ಲಿ ಏನಾದರೂ ಒಂಚೂರು ಮ್ಯಾನಿಪುಲೇಷನ್ ಆಯಿತು ಅಂತಂದರೆ ಇಂಡಿಯಾ ಈಸ್ ನೋವೇರ್. ಈಗ ಆ್ಯಸ್ ಆಫ್ ನೌ ಇದು ಯಾಕೆ ಈ ರೀತಿಯಾಗಿ ವರ್ಕ್ ಮಾಡ್ತಾ ಇದೆ ಅಂತಂದರೆ, ಅಲ್ಲಿಗೆ ಬಂದಿರುವಂತಹ ಎಲ್ಲ ಅಧಿಕಾರಿಗಳು ಇದುವರೆಗೂ ಕರೆಕ್ಟಾಗಿದ್ದಾರೆ. ಈಗ ಬೇರೆ ಯಾವುದಾದ್ರು ನೀವು CAG ವಿಚಾರಕ್ಕೆ ಬರಲಿ ಅಥವಾ ಎಲೆಕ್ಷನ್ ಕಮಿಷನ್ ಒಂದು ಹಂತಕ್ಕೆ ಈಗ ಸ್ವಲ್ಪ ಮ್ಯಾನಿಪುಲೇಟ್ ಆಗ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ದ CAG, ವೆನ್ ಇಟ್ ಕಮ್ಸ್ ಟು ದ UPSC, ವೆನ್ ಇಟ್ ಕಮ್ಸ್ ಟು ದ ಸುಪ್ರೀಂ ಕೋರ್ಟ್ ಟು ಲಾರ್ಜರ್ ಎಕ್ಸ್ಟೆಂಟ್, ಈ ಎಲ್ಲ ಆರ್ಗನೈಸೇಷನ್ನು ಇದುವರೆಗೂ ಆ ಸ್ಥಾನವನ್ನು ಯಾರು ತುಂಬಿದಾರಲ್ಲ ಅವರೆಲ್ಲರೂ ಸಹ ಅವರ ಒಂದು ನೈತಿಕತೆಯನ್ನು ಮರ್ತಿಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡೇ ಬಂದಿದ್ದಾರೆ. ಹಂಗಾಗಿ ಇನ್ನೂ ಉಳಿದಿದೆ. ಬೇರೆ ಎಲ್ಲ ವಿಚಾರಗಳಿಗೆ ಕರಪ್ಷನ್ ವಿಚಾರಗಳು ಬಂದಿದೆ, ಅಲ್ಲಿ ಕರಪ್ಷನ್ ಆಗಿದೆ ಅಂತ. ಟು ಸಮ್ ಎಕ್ಸ್ಟೆಂಟ್ ಸುಪ್ರೀಂ ಕೋರ್ಟ್ ಬಗ್ಗೆನೂ ಬಂದಿದೆ. ಬಟ್ ವೆನ್ ಇಟ್ ಕಮ್ಸ್ ಟು UPSC, ವೆನ್ ಇಟ್ ಕಮ್ಸ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ CAG, ಇದುವರೆಗೂ ವೆರಿ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಅವ್ರ ಬಗ್ಗೆ ಮಾತು ಬಂದಿರೋ ಅಂಥದ್ದು. ಅದಕ್ಕೆ ಅರ್ಥ ಏನು ಅಂತಂದರೆ, ಆ ಪೋಸ್ಟು ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಒಂದು, ಇನ್ನೊಂದು ಏನಂತಂದರೆ ಆ ಪೋಸ್ಟಿಗೆ ಬಂದಿರೋಂತಹ ಎಲ್ಲ ಅಧಿಕಾರಿಗಳು ಸರಿಯಾಗಿದ್ದಾರೆ ಅಂತ. ಬೇರೆ ಈಗ CBC ಬಗ್ಗೆ ತಗೊಳ್ಳಿ, CBI ಬಗ್ಗೆ ತಗೊಳ್ಳಿ, CBI ಇರೋದೇ ಇನ್ವೆಸ್ಟಿಗೇಷನ್ಗೆ, ಯಾವುದು ಕರಪ್ಷನ್ ಮಾಡಿರೋದಕ್ಕೆ. ಎಷ್ಟೋ ಜನ CBIಗಳ ಬಗ್ಗೆ ಅಥವಾ ಚೇರ್ಮನ್ ಅವರು ಯಾರು ಇರ್ತಾರಲ್ಲ ಅವ್ರ ಬಗ್ಗೆನೇ ಕರಪ್ಷನ್ ಇದು ಬಂದಿದೆ. ನಾನು ಫಸ್ಟ್ ಇಂಟರ್ವ್ಯೂ ಹೋದಾಗ ನನಗೆ ಸೆಕೆಂಡ್ UPSC ಇಂಟರ್ವ್ಯೂ, ಅದರಲ್ಲಿ ಅಮರ್ ಪ್ರತಾಪ್ ಸಿಂಗ್ ಅವರು CBIಗೆ ಚೇರ್ಮನ್ ಆಗಿದ್ದರು. ಅದಾದಮೇಲೆ ಅವ್ರು UPSC ಮೆಂಬರ್ ಆದರು. ನಂದು ಇಂಟರ್ವ್ಯೂ ಮುಗಿದು ಒಂದು 2-3 ತಿಂಗಳಿಗೆ ಅವ್ರ ಮೇಲೇ ಕರಪ್ಷನ್ ಕೇಸ್ ಬಂದಿತ್ತು. ಸೊ ಈ ರೀತಿಯಾಗೆಲ್ಲ ಇದ್ದಾವೆ. ಬಟ್ CAG ಬಗ್ಗೆ ಆಗಲಿ ECI ಬಗ್ಗೆ ಆಗಲಿ ಇದುವರೆಗೂ ಯಾವ ಮಾತು ಬಂದಿಲ್ಲ. ಯಾಕೆಂದರೆ ಪೋಸ್ಟ್ ಅಷ್ಟು ಪವರ್ಫುಲ್ ಪೋಸ್ಟು ಮತ್ತು ಅಷ್ಟು ಒಳ್ಳೆ ಜನನೂ ಅಲ್ಲಿಗೆ ಬಂದಿದ್ದಾರೆ ಅಂತ. ಈ ವಾಟ್ಸ್ ದ ಆಫೀಸ್ ಇದೆಲ್ಲ ಪೂರ್ತಿ ಕೊಟ್ಟಿದ್ದಾರೆ ನೋಡಿ. ಫಾರ್ ಎ ಪೀರಿಯಡ್ ಆಫ್ 6 years ಆರ್ ಅಪ್ ಟು ದ ಏಜ್ ಆಫ್ 65 years, ವಿಚ್ ಎವರ್ ಈಸ್ ಅರ್ಲಿಯರ್, ಈ ಕ್ಯಾನ್ ರಿಸೈನ್ ಎನಿ ಟೈಮ್ ಫ್ರಮ್ ಹಿಸ್ ಆಫೀಸ್ ಬೈ ಅಡ್ರೆಸ್ಸಿಂಗ್ ದ ರೆಸಿಗ್ನೇಷನ್ ಲೆಟರ್ ಟು ದ ಪ್ರೆಸಿಡೆಂಟ್. ಯು ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆ್ಯಂಡ್ ಯು ಕ್ಯಾನ್ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್. ಯಾವ ರೀತಿಯಾಗಿ? ಇಟ್ ವಿಲ್ ಬಿ ಸಿಮಿಲರ್ ಟು ದ ಸುಪ್ರೀಂ ಕೋರ್ಟ್ ಜಡ್ಜ್. ಬಟ್ ಇಫ್ ಯು ವಾಂಟ್ಸ್ ಟು ರಿಸೈನ್, you can resign you can write the resignation letter to the president only. So judge of the Supreme Court, you can be removed in the similar manner as the judge of Supreme Court on the ground of proved misbehavior and incapacity. ಆ ಜಾಗದಲ್ಲಿ ಅವ್ರು ಮುಂದುವರಿಯೋದಕ್ಕೆ ಅವ್ರಿಗೆ ಅಸಮರ್ಥರು ಅಂತೇಳಿ ಡಿಕ್ಲೇರ್ ಮಾಡಿದ್ರೆ is not eligible for the further office either under the government of India or of any state after he ceases to hold his office. Election Commission ಏನಿತ್ತು ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಏನು ಮಾತಾಡಿಲ್ಲ. ಇಟ್ ಹ್ಯಾಸ್ ನಾಟ್ ಸ್ಪೋಕನ್ ಎನಿಥಿಂಗ್ ರಿಗಾರ್ಡಿಂಗ್ ದ ಫರ್ದರ್ ಅಪಾಯಿಂಟ್ಮೆಂಟ್ ಅಂಡರ್ ದ ಸ್ಟೇಟ್ ಗವರ್ನಮೆಂಟ್ ಆರ್ ದ ಸೆಂಟ್ರಲ್ ಗವರ್ನಮೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ದ CAG, ಇಟ್ ಹ್ಯಾಸ್ ಕ್ಲಿಯರ್ಲಿ ಟೋಲ್ಡ್ ದಟ್ he will not be allowed to be he is not supposed to enter into any of the office after his retirement under state government or the central government. Private he can do. If they say any other employment ಅಂತಂದರೆ ಅದು ರಾಂಗ್ ಸ್ಟೇಟ್ಮೆಂಟ್. ಎನಿ ಅದರ್ ಎಂಪ್ಲಾಯ್ಮೆಂಟ್ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಯೂನಿಯನ್ ಗೌರ್ಮೆಂಟ್ ಅಂತಂದರೆ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಯಿತಾ. ಯು ವಿಲ್ ನಾಟ್ ಬಿ ಅಲೌಡ್ ಟು ಡೂ ಆರ್ ಯು ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ಇನ್ ಟು ಎನಿ ಅದರ್ ಆಫೀಸ್. ಅವ್ರು ರಿಸೈನ್ ಮಾಡಿದ್ರು ಇಲ್ಲ, ದೆನ್ ಓನ್ಲಿ ಯು ವಿಲ್ ಬಿ ವರ್ಕಿಂಗ್ ಆಸ್ ಅನ್ ಇಂಡಿಪೆಂಡೆಂಟ್ ವಿತ್ ದ ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್. ಇಲ್ಲಾಂತಂದರೆ ಈಗ ಯಾವುದೋ ಒಂದು ಕೆಲವೊಂದು ಇವರಿದ್ದಾರೆ BJP ಸ್ಪೋಕ್ಸ್ ಪರ್ಸನ್, ದೇ ವಿಲ್ ಬಿ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ ಯಾವುದು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಗೇಲ್ಗಿರ್ಬೋದು. ಸಂಬಿತ್ ಪಾತ್ರ ಅಂತೇಳಿ ಒಬ್ಬರಿದ್ದಾರೆ, ಅವ್ರು ಡಾಕ್ಟರ್ ಆಗಿದ್ದರು. ಈ ಸ್ಪೋಕ್ಸ್ ಪರ್ಸನ್ ನೀವು ಯಾವಾಗಲಾರು ನೋಡಿ, ಅವ್ರಿಗೆ ಬೇರೆ ಯಾವುದೋ ಚೇರ್ಮನ್ ಪಟ್ಟ ಎಲ್ಲ ಕೊಟ್ಟಿದ್ದಾರೆ. ಈಗ ನೀವು ಆ ಥರ ಏನಾದ್ರೂ ಸಪೋರ್ಟಿವ್ ಆಗಿದ್ದೀರಾ ಅಂತಂದರೆ, ಒಂದು ಕಂಪ್ನಿ ಜೊತೆಗೆ ಅವ್ರು ಮಾಡಿರೋ ತಪ್ಪನ್ನೆಲ್ಲ ನೀವು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂತಂದರೆ, ನೆಕ್ಸ್ಟ್ ಅದೇ ಕಂಪ್ನಿಗೆ ಅವ್ರನ್ನ ಚೇರ್ಮನ್ ಮಾಡ್ತಾರೆ ರಿಟೈರ್ ಆದಮೇಲೆ.
ಹಾಗಾಗಿ ಈ ಶುಡ್ ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ. ವಾಟ್ ಆರ್ ಇಸ್ ಡ್ಯೂಟೀಸ್, ಇದನ್ನು ಕರೆಕ್ಟಾಗಿ ನೋಡಿ. ಇದು 2 ರಿಂದ 3 ಬಾರಿ ಬಂದೈತೆ. ಇದು ಫಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋಂಥ ಕೀವರ್ಡು ಈ ಆಡಿಟ್ಸ್. ವಾಟ್ ಆಲ್ ದ ಥಿಂಗ್ಸ್ ಈಸ್ ಗೋಯಿಂಗ್ ಟು ಆಡಿಟ್. ಆಡಿಟ್ ಅಂತಂದರೆ ಒಂದ್ಸರಿ ಖರ್ಚು ಆದಮೇಲೆ ಕೊನೆಗೆ ನಾವು ಚೆಕ್ ಮಾಡ್ತೀವಿ, ಮುಂಚೆನೇ ಚೆಕ್ ಮಾಡೋದಿಲ್ಲ. ಹೆಸರು ಮಾತ್ರ ಇರೋದು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ, ಬಟ್ ದ ಮೇಜರ್ ಫಂಕ್ಷನ್ ಈಸ್ ವಿತ್ ದ ಆಡಿಟಿಂಗ್, ನಾಟ್ ದ ಕಂಟ್ರೋಲಿಂಗ್. ಸರಿನಾ? ಈ ಆಡಿಟ್ಸ್ ದ ಅಕೌಂಟ್ಸ್, ಯಾವ ಅಕೌಂಟ್ಸ್ನ? ರಿಲೇಟೆಡ್ ಟು ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ and the consolidated fund of each state and consolidated fund having the union territory of legislative assembly. ಆಯ್ತಾ? ಇಲ್ಲಿರೋಂತಹ ಕನ್ಸಾಲಿಡೇಟೆಡ್ ಫಂಡ್ನ ಆಡಿಟ್ ಮಾಡ್ತಾರೆ. ನೆಕ್ಸ್ಟ್, ಈ ಆಡಿಟ್ಸ್ ದ ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ದ ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಆ್ಯಂಡ್ ದ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಆ್ಯಂಡ್ ದ ಸ್ಟೇಟ್. ಇದರ ಅರ್ಥ ಇಷ್ಟೇ, ಈಸ್ ಗೋಯಿಂಗ್ ಟು ಆಡಿಟ್ ಈಚ್ ಆ್ಯಂಡ್ ಎವ್ರಿ ಅಕೌಂಟ್ಸ್ ಆಫ್ ಸ್ಟೇಟ್ ಆ್ಯಂಡ್ ದ ಯೂನಿಯನ್ ಗವರ್ನಮೆಂಟ್. ಯಾವುದು? CFI, Contingency Fund of India plus Contingency Fund of State, Public Accounts of India and Public Account of that particular state, and then the Contingency Fund of India and Contingency Fund of that particular state. ಆಯ್ತಾ? ಇವೆರಡು ಸ್ಟೇಟ್ಮೆಂಟ್ ಮುಗೀತು. ನೆಕ್ಸ್ಟ್, ಇಲ್ಲಿರೋಂಥದ್ದು ಈ ಆಡಿಟ್ಸ್ ಆಲ್ ದ ಟ್ರೇಡಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಪ್ರಾಫಿಟ್, ಲಾಸ್ ಅಕೌಂಟ್ಸ್, ಬ್ಯಾಲೆನ್ಸ್ ಶೀಟ್ಸ್ ಆ್ಯಂಡ್ ಅದರ್ ಸಬ್ಸಿಡಿಯರಿ ಅಕೌಂಟ್ಸ್. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನು ನಮ್ಮ ಕರೆಕ್ಟಾಗಿ ನೆನ್ಪಿಟ್ರೆ ಸಾಕು. ಎನಿ ಡಿಪಾರ್ಟ್ಮೆಂಟ್, ವಾಟ್ ಎವರ್ ದೇ ಹ್ಯಾವ್ ರಿಸೀವ್ಡ್ ಆ್ಯಂಡ್ ವಾಟ್ ಎವರ್ ದೇ ಹ್ಯಾವ್ ಸ್ಪೆಂಟ್ ಅಂತ. ಅದ್ರ ಮೇಲೆ ಏನಾರು ಲಾಸ್ ಆಗಿದೆಯಾ ಅಥವಾ ಅದಕ್ಕಿಂತ ಎಕ್ಸ್ಟ್ರಾ ಏನಾರು ಖರ್ಚು ಮಾಡಿದೆಯಾ, ಏನು ಅವ್ರಿಗೆ ಬಂದಿರೋಂಥ ದುಡ್ಡನ್ನು ಸರಿಯಾಗಿ ಬಳಸ್ಕೊಂಡಿದೆಯಾ ಇಲ್ವೋ ಅಂತೇಳಿ ಎನಿ ಡಿಪಾರ್ಟ್ಮೆಂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ದ ಸ್ಟೇಟ್ ಗೌರ್ಮೆಂಟ್. ಸೊ ಈಸ್ ದ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್, ಈ ವಿಲ್ ಟೇಕ್ ಕೇರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಈ ವಿಲ್ ಟೇಕ್ ಕೇರ್ ಆಫ್ ಸ್ಟೇಟ್ ಗೌರ್ಮೆಂಟ್. ಇದು ಎನಿ ಡಿಪಾರ್ಟ್ಮೆಂಟ್. ಇಲ್ಲಿರೋಂಥದ್ದು ಈ ಆಡಿಟ್ಸ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಲ್ಲೇ ಪಕ್ಕದಲ್ಲೇ ಬರ್ಕೊಳ್ಳಿ, ಜಸ್ಟ್ ಇದು ಈ ಕೀವರ್ಡ್ಸ್ ಇದ್ರೆ ಸಾಕು ನಿಮಗೆ. India and the state, and then the audits any other department under central government and state government. ಆಡಿಟ್ ಯಾವ್ದು ಮಾಡ್ತಾರೆ ಅಂತಂದರೆ ಅವರಿಗೆ ಲಾಸ್ ಆಗಿದೆಯೋ ಅಥವಾ ಅದು ಏನು ಮ್ಯಾನುಫ್ಯಾಕ್ಚರ್ ಮಾಡಿದೆ, ದುಡ್ಡು ಎಷ್ಟು ಬಂದಿದೆ, ದುಡ್ಡು ಎಷ್ಟು ಆಚೆ ಹೋಗಿದೆ, ಇದು. ನೆಕ್ಸ್ಟ್, ಈ ಆಡಿಟ್ಸ್ ದ ರಿಪೋರ್ಟ್ಸ್, ಈ ಆಡಿಟ್ಸ್ ದ ರೆಸಿಪ್ಟ್ಸ್ and the expenditure of the center and each state satisfy himself that the rules and procedures in that behalf are designed to secure an effective check on the assessment, collection and proper allocation of the revenue. ಒಟ್ಟಾರೆಯಾಗಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಯಾವುದಾದ್ರು ಒಂದು ಆರ್ಗನೈಸೇಷನ್ ಇರಲಿ, ಅದಕ್ಕೆ ಬಂದಿರೋಂಥ ದುಡ್ಡು ಒಳಗಡೆ ಹೆಂಗೆ ಬಂದಿದೆ, ಎಷ್ಟು ಬಂದಿದೆ, ಮತ್ತೆ ಖರ್ಚು ಎಷ್ಟಾಗಿದೆ, ಇದನ್ನು ಫಾರ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಇಟ್ ಶುಡ್ ಬಿ ಆಸ್ ಪರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ. ಅವ್ರು ಏನು ಖರ್ಚು ಮಾಡಿದಾರಲ್ಲ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಇದೆಯಾ ಅಂತ. ಸೇ ಸಪೋಸ್ ಇಫ್ ಎನಿ ಆಫ್ ದ ಕಂಪನಿ ಈಸ್ ರಿಸೀವಿಂಗ್ ಸಮ್ ಮನಿ, ವೆದರ್ ಇಟ್ ಈಸ್ ಕಾಂಪಿಟೆಂಟ್, ಇದಕ್ಕೆ ದುಡ್ಡನ್ನು ಕೊಡೋಕ್ಕೆ ದುಡ್ಡು ಏನು ಕೊಟ್ಟಿದ್ದಾರಲ್ಲ ಆ ಕೊಟ್ಟಿರುವಂತಹ ಒಂದು ಸಂಘ ಸಂಸ್ಥೆ ಕಾಂಪಿಟೆಂಟ್ ಅಥವಾ ಸಮರ್ಥವಾಗಿರೋಂಥದ್ದು, ದೆನ್ ವಾಟ್ ಎವರ್ ಮನಿ ಇಟ್ ಹ್ಯಾಸ್ ರಿಸೀವ್ಡ್ ಇಟ್ ವಾಸ್ ಗಿವನ್ ಇನ್ ದ ಅಪ್ರಾಪ್ರಿಯೇಷನ್ ಆಕ್ಟ್ ಆರ್ ನಾಟ್. ಈ ಒಂದು ದುಡ್ಡು ಇದಕ್ಕೆ ಬರಬೇಕಿತ್ತೋ ಬೇಡ ಅಂತೇಳಿ ಬಂದಿರುವಂತಹ ದುಡ್ಡೇನಿದೆಯಲ್ಲ, ವೆದರ್ ಇಟ್ ಈಸ್ ಎಕ್ಸ್ಪೆಂಡಿಚರ್ಡ್ ಲೈಕ್ ಸ್ಪೆಂಟ್ ಇನ್ ಎ ಪ್ರಾಪರ್ ಮ್ಯಾನರ್ ಆರ್ ನಾಟ್, ಇದನ್ನು ಬಳಸಿಕೊಳ್ಳಲು ಅದು ಸಮರ್ಥವಾದಂಥ ಕಂಪನಿಯ. ಮೊದಲನೇದು, ದುಡ್ಡನ್ನು ಎಷ್ಟು ಅಲೋಕೇಟ್ ಮಾಡಿದ್ರು ಪಾರ್ಲಿಮೆಂಟ್ ಅವರು, ದಟ್ ಈಸ್ ಇನ್ ದ ಅಪ್ರಾಪ್ರಿಯೇಷನ್ ಬಿಲ್. ಅಷ್ಟು ದುಡ್ಡು ಅಲೋಕೇಟ್ ಆಗಿತ್ತಾ, ಅಷ್ಟು ದುಡ್ಡು ಅಲ್ಲಿಗೆ ಬಂದಿದೆ, 1000 ಕೋಟಿ ಬಂದಿದೆ, ಬಂದಿರೋಂಥ ದುಡ್ಡನ್ನು ಅವ್ ಇಟ್ ಹ್ಯಾಸ್ ಸ್ಪೆಂಟ್, ಆ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಅದೇ ಕೆಲಸಕ್ಕೆ ಅದು ಬಳಸ್ಕೊಂಡಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡುತ್ತೆ. ಆಯ್ತಾ? ಇದು ಇವಕ್ಕೆಲ್ಲದಕ್ಕೂ ರಿಪೋರ್ಟ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್, ಈ ಆಡಿಟ್ಸ್ ದ receipts and the expenditure of the following all the bodies and the authorities substantially financed by the central or state revenues. ಅಲ್ಲಿದ್ದು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಮತ್ತು ಎನಿ ಡಿಪಾರ್ಟ್ಮೆಂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಮುಗೀತದು. ಅದಾದಮೇಲೆ ದೇರ್ ಆರ್ ಸಮ್ ಆರ್ಗನೈಸೇಷನ್ಸ್ ಆರ್ ದ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆರ್ ಸಮ್ ಅದರ್ ಆರ್ಗನೈಸೇಷನ್ ವಿಚ್ ಆರ್ ಫೈನಾನ್ಸ್ಡ್ ಸಬ್ಸ್ಟ್ಯಾನ್ಷಿಯಲಿ ಫೈನಾನ್ಸ್ಡ್ ಅಂತಂದರೆ 25%, 50% ಯಾವುದು ಅತಿ ಹೆಚ್ಚಾಗಿ ಸರ್ಕಾರದಿಂದ ಸವಲತ್ತನ್ನು ಪಡೆದಿರೋಂಥದ್ದು, ವೆದರ್ ಇಟ್ ಇಸ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್, ಅಂತಹ ಕಂಪ್ನಿಗಳನ್ನು ಇದು ಆಡಿಟ್ ಮಾಡುತ್ತೆ. ದೆನ್ ಇಟ್ಸ್ ಗೋಯಿಂಗ್ ಟು ಆಡಿಟ್ ದ ಗೌರ್ಮೆಂಟ್ ಕಂಪನೀಸ್, ದೆನ್ ಇಟ್ಸ್ ಗೋಯಿಂಗ್ ಟು ಆಡಿಟ್ ದ ಅದರ್ ಕಾರ್ಪೊರೇಷನ್ ಅದರ್ ಬಾಡೀಸ್ ವೆನ್ ಸೋ ರಿಕ್ವೈರ್ಡ್ ಬೈ ದ ರಿಲೇಟೆಡ್ ಲಾಸ್. ಇಫ್ ಎನಿ ಆಫ್ ದ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್, ಆ ಲಾನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಏನಂತ ಮೆನ್ಷನ್ ಮಾಡಿರ್ತಾರೆ ಅಂತಂದರೆ ಎವ್ರಿ ಇಯರ್ ಆಡಿಟ್ ವಿಲ್ ಬಿ ಮೇಡ್ ಬೈ CAG ಅಂತ.
ಯಾವುದೋ ಒಂದು ಆರ್ಗನೈಸೇಷನ್ನ ಸೆಟಪ್ ಮಾಡಿದ್ರು. ಸಪೋಸ್ ಈಗ ಕರೋನಾ ವೈರಸ್ಗೆ ಅಂತೇಳಿ ಒಂದು ಸಪ್ರೇಟ್ ಇದನ್ನ ಆರ್ಗನೈಸೇಷನ್ ಓಪನ್ ಮಾಡ್ತಾರೆ. ಆ ಆರ್ಗನೈಸೇಷನ್ ವಿಲ್ ಲುಕ್ ಇನ್ ಟು ಓನ್ಲಿ ಇಶ್ಯೂಸ್ ಆಫ್ ಕರೋನಾ ವೈರಸ್. ಈ ಆರ್ಗನೈಸೇಷನ್ಗೆ ಅದಕ್ಕೆ ಲಾನ ಬರೆದಿದ್ದಾರೆ, ಯಾರು ಇರ್ತಾರೆ, ಯಾರು ಸಬಾರ್ಡಿನೇಟ್ ಇರ್ತಾರೆ, ಯಾರಿಗೆ ಏನು ಕೆಲಸ ಅಂತ. ಕೊನೆಗೆ ಒಂದು ಕಡೆ ಬರೀತಾರೆ, ವಾಟ್ ಎವರ್ ಮನಿ ಸ್ಪೆಂಟ್ ಬೈ ದ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ವಿಲ್ ಬಿ ಆಡಿಟೆಡ್ ಬೈ CAG ಅಂತ. ಅದನ್ನು ಮೆನ್ಷನ್ ಮಾಡಿಲ್ಲ ಅಂತಂದರೆ ದೇ ಕ್ಯಾನ್ ಗೋ ಫಾರ್ ಇಂಡಿಪೆಂಡೆಂಟ್ ಆಡಿಟರ್ಸ್ ಆಲ್ಸೋ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ದೆನ್ ಇಟ್ ಈಸ್ ದ ಅಬ್ಲಿಗೇಷನ್ ಆನ್ ದ CAG ಟು ಆಡಿಟ್ ದಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಈ ಆಡಿಟ್ಸ್ ದ ಟ್ರಾನ್ಸಾಕ್ಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಟು ಡೆಟ್, ಅಂದರೆ ಸಾಲವನ್ನು ಎಷ್ಟು ತಾಣ್ತಾ ಇದ್ದಾರೆ, ಎಷ್ಟು ಹೋಗಿದೆ. ದೆನ್ ರಿಲೇಟೆಡ್ ಟು ಸಿಂಕಿಂಗ್ ಫಂಡ್. ಏನು ಸಿಂಕಿಂಗ್ ಫಂಡ್ ಅಂದರೆ, ಇದನ್ನು ನಾನು ಹೇಳಿದ್ದೀನಿ ಕ್ಲಾಸಲ್ಲಿ, ನೀವು ಓದಿರ್ತೀರ CAG ಬಗ್ಗೆ ಒಂದು 8 ಸಲ ಅಂತೂ ತಿರುವಾಕಿರ್ತೀರ. ಆದರೂ ಸಹ ಅದು ಹಂಗೆ ಬರ್ತಿದ್ದಂಗೆ ಫಸ್ಟ್ ಇದನ್ನು ಓದ್ತೀವಿ, ಇದು ಓದಿ ಸಾಕ್ಬಿಡು ಇಷ್ಟ, ಹೆಂಗಿರು ಈ ಸ್ಟೇಟ್ಮೆಂಟ್ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ UPSC ಅಂತ. ಹಂಗೆ ತಾನೇ ಮಾಡಿರೋದು. ಏನು ಸಿಂಕಿಂಗ್ ಫಂಡ್ ಅಂದರೆ ಎಷ್ಟು ಬಂದಿದೆ ಅಂತಲ್ಲ, ಅದು ಸಿಂಕಿಂಗ್ ಅಂತ ಹೆಸರೈತೆ, ಮುಳುಗ್ತಾ ಇದೆ ಅಂತ, ಬರೋದಿಲ್ಲಿಂದ ಬಂತು. ಕರೆಕ್ಟ್ ನೀವು ಹೇಳಿದ್ದೆ. ಸಮ್ ಫಂಡ್ ಹ್ಯಾಸ್ ಬಿನ್ ರಿಸೀವ್ಡ್, ಅದರಲ್ಲಿ ನಾನು ಆ ದುಡ್ಡು ನನಗೆ ಲಾಭ ಬಂದಿದೆ, ದಿಸ್ ಇಸ್ ದ ಪ್ರಾಫಿಟ್. ಔಟ್ ಆಫ್ ದಿಸ್ ಪ್ರಾಫಿಟ್ ಐ ಹ್ಯಾವ್ ಟು ಪೇ ಸಮಥಿಂಗ್ ಟು ಸಮ್ವನ್. ಯಾರ ಹತ್ರನೋ ಸಾಲ ತಗೊಂಡಿದ್ದೀನಿ ನಾನು, 1,000 ಕೋಟಿ ಸಾಲ ತಗೊಂಡಿದ್ದೀನಿ, ನನಗೆ ಪ್ರಾಫಿಟ್ ಬಂದಿರೋದು 100 ಕೋಟಿ ಬರ್ತಾ ಇದೆ ವರ್ಷ. ನನ್ನ ಕೆಲಸ ಏನಿದೆ ಅಂತಂದರೆ, ವಾಟ್ ಐ ವಿಲ್ ಡೂ, ಔಟ್ ಆಫ್ ದಿಸ್ ಪ್ರಾಫಿಟ್ ವಿಲ್ ಕೀಪ್ ಅಸೈಡ್ ಸಮ್ ಆಫ್ ದ ಪ್ರಾಫಿಟ್ ಆ್ಯಸ್ ದ ರೀಪೇಮೆಂಟ್ ಆಫ್ ದ ಡೆಪ್ಟ್. ನಾನು ಹಿಂದೆ ಸಾಲ ಏನು ಮಾಡಿದ್ದೀನಲ್ಲ ಇದನ್ನು ನಾನು ಎಲ್ಗೂ ಬಳಸ್ಕೊಳ್ಳೋದೇ ಇಲ್ಲ. ಅದನ್ನೇನು ಮಾಡ್ತೀನಿ ಅಂದರೆ, ಸಪೋಸ್ ಒಂದು 50 crore ಇದೆ, ಈ 50 crore ವಿಲ್ ಸೆಟ್ ಅಸೈಡ್. ದಿಸ್ 50 crore ಔಟ್ ಆಫ್ ಮೈ 100 crore ವಿಲ್ ಬಿ ಗಿವನ್ ಟು ರೀಪೇಮೆಂಟ್ ಆಫ್ ಮೈ ಡೆಟ್ ವಾಟ್ ಎವರ್ ಐ ಹ್ಯಾವ್ ಟೇಕನ್. ನಾನು ಹಿಂದೆ ತೊಗೊಂಡಿರೋಂಥ ಸಾಲಕ್ಕೆ ನನಗೆ ಬಂದಿರೋಂಥ ಲಾಭದಲ್ಲಿ 50 ಕೋಟಿ ನಾನು ಏನಾರ ಮಾಡಲಿ ಬಿಡಲಿ 50 ಕೋಟಿ ಅಲ್ಲಿಗೆ ಹಾಕಬೇಕು ಅಂತ. ದಟ್ ಈಸ್ ವಾಟ್ ವಿ ಕಾಲ್ ಸಿಂಕಿಂಗ್ ಫಂಡ್. ಇದನ್ನು ಈ ರೀತಿಯಾಗಿರೋಂಥ ಕೇಂದ್ರ ಸರ್ಕಾರದ ಮೇಲೂ ಸಾಲ ಇದೆ, ರಾಜ್ಯ ಸರ್ಕಾರದ ಮೇಲೂ ಸಾಲ ಇದೆ. ಅವ್ರೇನಾದ್ರೂ ಈ ರೀತಿ ಫಂಡ್ನ ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನೂ ಸಹ ಚೆಕ್ ಮಾಡೋಂಥ ಕೆಪಾಸಿಟಿ ಯಾರಿಗಿದೆ ಅಂತಂದರೆ CAG. ಹೇಗೆ ಆಸೆ ಆಗ್ತಿತ್ತ ನೀವು ಆಗಬೇಕು ಅಂತ? ಆಗಿರು ಅಂತಾಳಿ. ನೀವೇನಾದ್ರು 22-23 ಒಳಗಡೆ ಅಥವಾ 25 ಒಳಗಡೆ ಆದರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ವೆರಿ ಗುಡ್ ಪೋಸ್ಟ್ ಇನ್ ದ ಸೆಂಟ್ರಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲ್. He audits all the transactions of central government and the state government related to debt, sinking funds, deposits, advances, suspense accounts and remittance business. He also audits the receipts, stock accounts and others with the approval of the president or when the president requires him to do. ಯಾವ್ದಾರ ಆರ್ಗನೈಸೇಷನ್ ಬಗ್ಗೆ ಮಾಡ್ತಾರೆ ಯಾವಾಗ ಅಂತಂದರೆ ವಿತ್ ದ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್ ಆರ್ ವೆನ್ ದ ಪ್ರೆಸಿಡೆಂಟ್ ಸೇಸ್ ಹಿಮ್, ನೀನು ಇದನ್ನ ಮಾಡಬೇಕು ಅಂತಂದ್ರೆ. ಈ ಆಡಿಟ್ಸ್ ದ ಅಕೌಂಟ್ಸ್ ಆ್ಯಂಡ್ ಎನಿ ಅದರ್ ಅಥಾರಿಟಿ ವೆನ್ ರಿಕ್ವೆಸ್ಟೆಡ್ ಬೈ ದ ಪ್ರೆಸಿಡೆಂಟ್ ಆರ್ ದ ಗವರ್ನರ್. ಯಾವುದಾದ್ರು ಇರ್ಬೋದು. ಈಗ ಲೋಕಲ್ ಗೌರ್ಮೆಂಟ್ಗೆ ಅದು ಅಬ್ಲಿಗೇಷನ್ ಇಲ್ಲ. ಆ ಯಾವುದೋ ಒಂದು ಬೆಂಗಳೂರಲ್ಲಿರೋಂಥ BBMP ಬಗ್ಗೆ ಅಂತ ಅಂದ್ಕೊಂಡು ಆ BBMPದು ಎಲ್ಲ ರೆಕಾರ್ಡ್ಸ್ನ ನೀವು ಚೆಕ್ ಮಾಡಬೇಕು ಅಂತ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮುನ್ಸಿಪಾಲಿಟಿ ಅಥವಾ ಅರ್ಬನ್ ಲೋಕಲ್ ಬಾಡಿ. ಅದನ್ನು ರೆಕಾರ್ಡ್ನ ಚೆಕ್ ಮಾಡೋಂತಹ ಇದು ಸಂವಿಧಾನದ ಪ್ರಕಾರ CAG ಮೇಲೆ ಇಲ್ಲ, ಅಬ್ಲಿಗೇಷನ್ ಅಲ್ಲ. ವೆನ್ ದ ಪ್ರೆಸಿಡೆಂಟ್ ಸೇಸ್ ಆರ್ ದ ಗವರ್ನರ್ ರಿಕ್ವೆಸ್ಟ್ ಹಿಮ್ ದೆನ್ CAG ವಿಲ್ ಲುಕ್ ಆಫ್ಟರ್ ದ ಆಡಿಟಿಂಗ್ ಆಫ್ ಲೋಕಲ್ ಬಾಡೀಸ್ ಆಲ್ಸೋ. ಈಗ ಯಾವುದೋ ಒಂದು ತುಮಕೂರಲ್ಲಿರೋಂಥ ಮುನ್ಸಿಪಲ್ ಕಾರ್ಪೊರೇಷನ್ ಇರ್ಬೋದು, ಅದ್ರ ಚೆಕ್ ಮಾಡಬೇಕು, ಅದರಿಂದ ನೀವು ಆಡಿಟ್ ಮಾಡಿ ಅಂತಂದರೆ ಆಡಿಟ್ ಮಾಡಿಸ್ಬೋದು. ಇಲ್ಲ ಅಂತಾರೆ ಯಾರಾದರೂ ಪ್ರೈವೇಟ್ ಆಡಿಟರ್ಸ್ ಕೈಲಿ ಮಾಡಿ ಕೊಡ್ಬೋದು. ಈ ಸಬ್ಮಿಟ್ಸ್ ದ ಆಡಿಟ್ ರಿಪೋರ್ಟ್ಸ್ ಟು, ಇಲ್ಲ ಐತೆ ನೋಡಿ, ಸೆಂಟ್ರಲ್ ರಿಪೋರ್ಟ್ ಟು ಪ್ರೆಸಿಡೆಂಟ್ ಆ್ಯಂಡ್ ದ ಸ್ಟೇಟ್ ರಿಪೋರ್ಟ್ ಟು ಗವರ್ನರ್. ಈ ಅಸರ್ಟೈನ್ಸ್ ಸರ್ಟಿಫೈಸ್ ಬಂತಾ? ಓದಿದ್ರಿ ತಾನೇ ಮುಂಚೆನೂ? ಎಲ್ಲಿ ಮಿಸ್ ಆಗಿತ್ತು? ಇವೆಲ್ಲ ಕೇಳಲ್ಲ ಬಿಡಿ ಸರ್ ಅವರು, ಇಷ್ಟೊಂದೆಲ್ಲ UPSC ಅವ್ರು ಮೇಲೆ ಕೇಳ್ತಾರೆ, ಒಳಗಡೆಗೆ ಹೋಗಲ್ಲ ಅಂತ. ಈ ವಿಲ್ ಸರ್ಟಿಫೈಸ್ ದ ನೆಟ್ ಪ್ರೊಸೀಡ್ಸ್. ನೆಟ್ ಪ್ರೊಸೀಡ್ಸ್ ಅಂದರೆ ತೆರಿಗೆ ಎಷ್ಟು ವಸೂಲಿ ಆಗಿದೆ, ಆ ವಸೂಲಿ ಆಗೋದಕ್ಕೆ ಖರ್ಚು ಎಷ್ಟಾಗಿದೆ, ಅವೆರಡರ ಮಧ್ಯೆ ಇರುವಂಥ ಅಂತರವನ್ನು ತೆಗೆದು ಮಿಕ್ಕಿರೋಂಥದ್ದನ್ನ ನಾವು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೆಟ್ ಪ್ರೊಸೀಡ್ಸ್. ಹೂ ಹ್ಯಾಸ್ ದ ಅಥಾರಿಟಿ ಟು ಡಿಸೈಡ್ ವಾಟ್ ಈಸ್ ನೆಟ್ ಪ್ರೊಸೀಡ್ ಅಂತಂದರೆ ಹೈಯೆಸ್ಟ್ ಅಥಾರಿಟಿ ಈಸ್ CAG. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಕ್ಸೆಸ್ ಗ್ರಾಂಟ್ PAC will tell, but the information will be given by the CAG. ಇವಾಗೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ ತಾನೆ, ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಮಾಡ್ತವ್ರೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಏನು, ಹೋಮ್ ಮಿನಿಸ್ಟ್ರಿ ಇದೆ, ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ 60 ಜನ ಮಿನಿಸ್ಟರ್ಸ್ ಇದಾರಲ್ಲ, ಅದೇ ಡಿಫ್ರೆಂಟ್ ಮಿನಿಸ್ಟ್ರಿ ತಾನೆ. ಆ ರೂರಲ್ ಡೆವಲಪ್ಮೆಂಟ್ದು ಇಲ್ಲೇನು ಖರ್ಚಾಗಿದೆಯಲ್ಲ, ಜಾಸ್ತಿ ಬಂದಿರೋ ದುಡ್ಡು 1000 ಇತ್ತು, ಆದರೆ ಖರ್ಚಾಗಿದೆ 1500. ಅದನ್ನು ಯಾರು ಚೆಕ್ ಮಾಡ್ತಾ ಇದ್ದಾರೆ? CAG. ಆ ರಿಪೋರ್ಟ್ ಎಲ್ಲಿಗೆ ಹೋಗುತ್ತೆ? ಪ್ರೆಸಿಡೆಂಟ್ ಪಾರ್ಲಿಮೆಂಟ್ ಮುಂದೆ ಹಾಕ್ತಾರೆ, ಅಲ್ಲಿಂದ ರಿಪೋರ್ಟು PAC ಮುಂದೆ ಹೋಗುತ್ತೆ. ಅರ್ಥ ಆಯ್ತಾ?
CAG reports 3 reports to the president. Audit report on appropriation accounts. ಏನು appropriation ಅಂದರೆ expenditure. Audit report on the finance accounts, what is being received, and then audit report on the public undertakings. ಈ ಮೂರನ್ನ ಯಾರು ಬಳಕೆ ಮಾಡ್ಕೊಂತಾರೆ ಅಂತಂದರೆ, it will be used by the public account committee and it will be used by the central committee on the public undertakings, correct? And then it can be used by any other investigation agency as a evidence or proof. ಭಾರತ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ದುಡ್ಡು ಬಂದಿದೆ, ಆ ಬಂದಿರೋಂಥ ದುಡ್ಡು ಯಾವ ರೀತಿ ಖರ್ಚಾಗಿರೋದು ಸರಿಯಾಗಿದೆಯೋ ಸಮರ್ಪಕವಾಗಿದೆಯೋ ಅಷ್ಟು ರಿಪೋರ್ಟ್ನ ಕೊಡುತ್ತೆ. ದಟ್ ರಿಪೋರ್ಟ್ ವಿಲ್ ಬಿ ಯೂಸ್ಡ್ ಬೈ ದ CBI ಆರ್ ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ಎನಿ ಅದರ್ ಥಿಂಗ್. ಈಗ 2G ಸ್ಕ್ಯಾಮ್ ಆಯಿತು ಅಥವಾ ಕೋಲ್ ಸ್ಕ್ಯಾಮ್ ಆಯಿತು, ಅದನ್ನೆಲ್ಲ ಯಾರು ಆಚೆ ತಂದಿದ್ದು? CAG ರಿಪೋರ್ಟಲ್ಲೇ ಬಂದಿದ್ದು. 2G ಸ್ಕ್ಯಾಮಲ್ಲಿ ಅವ್ರು ಹೇಳಿದ್ರು ಏನಂತಂದರೆ, ನೀವು ಕೊಟ್ಟಿರೋಂಥ ದುಡ್ಡೇನಿದೆಯಲ್ಲ, ಅಥವಾ ನೀವು ಏನು ಕಲೆಕ್ಟ್ ಮಾಡ್ಕೊಂಡಿದ್ದೀರೋ ದುಡ್ಡು, ನೀವು ಕೊಟ್ಟಿರೋದು ಕೇವಲ ನೀವು ಮಾರಾಟ ಮಾಡಿರೋದು ₹1 ಮಾರಾಟ ಮಾಡಿದ್ದೀರಾ. ಯಾವುದನ್ನ ಅಂತಂದರೆ ₹100 ಏನು ಮಾರಾಟ ಮಾಡ್ಬೋದಿತ್ತಲ್ಲ ಅದನ್ನ ₹1 ಕೊಟ್ಟಿದ್ದೀರಾ ಅಂತ. ಸೊ ದಟ್ ಈಸ್ ಅ ಲಾಸ್ ಆನ್ ದ ಗೌರ್ಮೆಂಟ್ ಎಕ್ಸ್ಚೆಕರ್. ಸರ್ಕಾರದ ನಿಧಿಯ ಮೇಲೆ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ಅದು ಹೊರೆ, ಅಥವಾ ಸರ್ಕಾರದ ಬೊಕ್ಕಸಕ್ಕೆ ₹100 ಬರೋಂಥ ಜಾಗದಲ್ಲಿ ಬರೀ ₹1 ತಗೊಂಡಿದ್ದೀರಾ ನೀವು ಅಂತ. ಸೊ ದಟ್ ಈಸ್ ದ ಸ್ಕ್ಯಾಮ್. ಯಾಕೆಂದರೆ ಇದು ಯಾಕಾಗಿದೆ ಅಂದರೆ, ಯು ಮೈಟ್ ಹ್ಯಾವ್ ಟೇಕನ್ ದ ಎಕ್ಸ್ಟ್ರಾ ಮನಿ ಫ್ರಮ್ ದ ಕಮ್ಯುನಿಕೇಷನ್ ಅಥವಾ ಟೆಲಿಕಾಮ್ ಕಂಪನೀಸ್. ದಟ್ ಈಸ್ ವೈ ಯು ಹ್ಯಾವ್ ಸೋಲ್ಡ್ ದ 2G ಸ್ಪೆಕ್ಟ್ರಮ್ ಅಟ್ ಎ ಚೀಪರ್ ರೇಟ್ ಅಂತ. ಅದನ್ನು ಯಾರು ಹೇಳಿದ್ದು ಅಂತಂದರೆ CAG-ನಲ್ಲಿ. ಯಾಕೆ ಹೇಳಿದ್ರು ಅಂತಂದರೆ, ಈ ಹ್ಯಾಸ್ ದ ಅಥಾರಿಟಿ ಟು ಆಡಿಟ್ ಈಚ್ ಆ್ಯಂಡ್ ಎವ್ರಿ ರೆಸಿಟ್ ಆ್ಯಂಡ್ ದ ಎಕ್ಸ್ಪೆಂಡಿಚರ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂದರೆ ಡಿಫ್ರೆಂಟ್ ಮಿನಿಸ್ಟ್ರೀಸ್ ಅಷ್ಟೇ. ನೆಕ್ಸ್ಟ್, ವಾಟ್ ಇಸ್ ದ ರೂಲ್? ಇಲ್ಲಿ ನೋಡಿ ಕರೆಕ್ಟಾಗಿ. The accountability of the executive, that is Council of Minister, to the Parliament in the sphere of financial administration is secured through the audit reports on CAG. ಆಯ್ತಾ? ಫೈನಾನ್ಷಿಯಲ್ ಅಕೌಂಟಬಿಲಿಟಿ ಅಂತಂದರೆ, ಹೌ ದೇ ಆರ್ ಅಕೌಂಟಬಲ್ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಸ್. ವಾಟ್ ಎವರ್ ಮನಿ ದೇ ಹವ್ ಸ್ಪೆಂಡ್, ನಿಮಗೆ ಮುಂಚೆಂದಲೂ ಗೊತ್ತು, ದ ಪವರ್ ಟು ಸ್ಪೆಂಡ್ ದ ಮನಿ ಈಸ್ ವಿತ್ ದ ಗೌರ್ಮೆಂಟ್, ಬಟ್ ಹೂ ವಿಲ್ ಗಿವ್ ದ ಪವರ್ ಟು ಸ್ಪೆಂಡ್ ದಟ್ ಮನಿ? ಪಾರ್ಲಿಮೆಂಟ್. ಸರಿನಾ? ನಾನೇನು ದುಡ್ಡನ್ನು ಕೊಟ್ಟು ನಿಂಗೆ ಪರ್ಮಿಷನ್ ಕೊಟ್ಟಿದ್ದೀನಿ ದುಡ್ಡನ್ನು ಬಳಸೋದಕ್ಕೆ, ಆ ದುಡ್ಡನ್ನ ನೀವು ಸರಿಯಾಗಿ ಬಳಸಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಿ ಹೇಳೋದು ಯಾರು? CAG. ಆ CAG ಯಾರಿಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ? ಪಾರ್ಲಿಮೆಂಟ್ಗೆ ಕೊಡ್ತಾರೆ ಅಥವಾ PSCಗೆ ಕೊಡ್ತಾರೆ. ಆಯ್ತಾ? ಇಲ್ಲಿ ನೋಡಿ, ದ CAG ಈಸ್ ಅನ್ ಏಜೆಂಟ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಕಂಡಕ್ಟ್ಸ್ ಆಡಿಟ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಬಿಹಾಫ್ ಆಫ್ ದ ಪಾರ್ಲಿಮೆಂಟ್, ದೇರ್ ಫೋರ್ ಈಸ್ ರೆಸ್ಪಾನ್ಸಿಬಲ್ ಓನ್ಲಿ ಟು ದ ಪಾರ್ಲಿಮೆಂಟ್. ಆಯಿತಾ? PSC ರೆಸ್ಪಾನ್ಸಿಬಲ್ ಅಂತಂದರೆ ಇಲ್ಲ, ಈ ವಿಲ್ ಆ್ಯಕ್ಟ್ ಆಸ್ ಎ ಫ್ರೆಂಡ್ ಟು PSC. ಸೊ ಈಸ್ ರೆಸ್ಪಾನ್ಸಿಬಲ್ ಟು ದ Parliament and he makes the executive very much responsible to the Parliament. ಯಾವಾಗ ಅಂತಂದರೆ through his reports. With the help of these reports only, Parliament will be exercising its power over the executive. ಅರ್ಥ ಆಯ್ತು? CAG ಇದನ್ನು ಕರೆಕ್ಟಾಗಿ ನೋಡಿ. As to ascertain whether the money shown in the accounts as having been disbursed was legally available and for the applicable service or the purpose to which they have been applied or charged, and whether the expenditure conforms to the authority that governs it. ಹೇಳಿದ್ರ ಅರ್ಥ ನೋಡೋಣ ಆ ಸ್ಟೇಟ್ಮೆಂಟ್. ಅದೇ ಹೇಳಿ ಮುಂದಕ್ಕೆ, ಅಷ್ಟೇನಾ ಅದ್ರ ಅರ್ಥ? ಹಂಗನ್ನಂಗಿದ್ದರೆ ಕರೆಕ್ಟಾಗಿ ಒಂದು ಸ್ಪೆಂಟ್ ಅಂತ ಹೇಳ್ಬಿಟ್ಟು ಬರೋದು ಸುಮ್ಮನೆ ಆಗ್ಬೇಕಿತ್ತಾನೆ. ಯಾಕೆ ಇಷ್ಟು ದೊಡ್ಡದಾಗಿ ಬರೋದು ಲಕ್ಷ್ಮೀಕಾಂತ್? ಹೇಳಿ ಬರತ್ತೆ. ರಿಪೋರ್ಟ್ ಕಳಿಸಿರೋದೆಲ್ಲ ಕರೆಕ್ಟಾಗೈತೆ. ಕರೆಕ್ಟಾಗಿ ನೋಡಿ ಅದನ್ನ. ಈ ಹ್ಯಾಸ್ ಟು ಅಸರ್ಟೈನ್, ಅವ್ರು ಕರೆಕ್ಟಾಗಿ ಹೇಳಬೇಕು. ಅಸರ್ಟೈನ್ ಒಪ್ಪಿಗೆಯನ್ನು ನೀಡಬೇಕು ಅಥವಾ ಸಮ್ಮತಿಸಬೇಕು. ವೆದರ್ ದ ಮನಿ ಶೋನ್ ಇನ್ ದ ಅಕೌಂಟ್ಸ್, ಆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಮಿನಿಸ್ಟ್ರಿ ತಮ್ಮ ಅಕೌಂಟ್ನಲ್ಲಿ ಏನು ದುಡ್ಡನ್ನ ಕೊಟ್ಟಿದ್ದಾರಲ್ಲ ಅದು ಯಾವ ರೀತಿ ಇದೆ ಅಂತಂದರೆ, ದ ಮನಿ ವಿಚ್ ಎವರ್ ದೇ ಹ್ಯಾವ್ ರಿಸೀವ್ಡ್, ಅವರು ಬಳಸಿಕೊಂಡಿರುವಂತಹ ಅಥವಾ ಪಡೆದಿರುವಂತಹ ದುಡ್ಡೇನಿದೆ ಅದು ಇಟ್ ವಾಸ್ ಪ್ರಾಪರ್ಲಿ ಅಪ್ರಾಪ್ರಿಯೇಟೆಡ್ ಬೈ ಎ ಕಾಂಪಿಟೆಂಟ್ ಅಥಾರಿಟಿ. ಪಾರ್ಲಿಮೆಂಟಲ್ಲಿ ಅದನ್ನು ಎಷ್ಟನ್ನ ಇದಕ್ಕೆ ಅಸೈನ್ ಮಾಡಿದ್ರು, ಆ್ಯಂಡ್ ವಾಟ್ ಎವರ್ ಮನಿ ಆರ್ ಎಕ್ಸ್ಪೆಂಡಿಚರ್ ಇಟ್ ಹ್ಯಾಸ್ ಮೇಡ್ ಫಾರ್ ದಟ್ ಪರ್ಟಿಕ್ಯುಲರ್ ಸರ್ವಿಸ್ ಈಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ಅಂತ ಅದು ಹೇಳ್ತಿರೋದು. ಅದು ನೋಡಿ, having been disbursed was legally available. Legally available ಅಂತಂದರೆ ಇನ್ ದ ಆ್ಯಕ್ಟ್ ಇಟ್ ಈಸ್ ಬೀನ್ ಮೆನ್ಷನ್ಡ್ ದಟ್ ದ ಪರ್ಟಿಕ್ಯುಲರ್ ಮಿನಿಸ್ಟ್ರಿ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಶುಡ್ ಗೆಟ್ ದ 1000 crore ಅಂತ. ವೆದರ್ ದೇ ಹ್ಯಾವ್ ಗಾಟ್ ದ 1000 crore ಅಂತ. ನೆಕ್ಸ್ಟ್, and applicable to the service or the purpose. For the MG Narega they have to spend 1000 crore. MG Naregaಗೆ 1000 ಮಾಡಿದಾರೋ ಇಲ್ವೋ ಅಂತೇಳಿ ಅದು. ನೆಕ್ಸ್ಟ್, ಟು ವಿಚ್ ದೇ ಹ್ಯಾವ್ ಬೀನ್ ಅಪ್ಲೈಡ್ ಆರ್ ಚಾರ್ಜ್, ಇದೇ ಕಾರಣಕ್ಕೆ ಅಂತೇಳಿ ಅದನ್ನು ಕೊಟ್ಟಿದ್ದು, ಬಳಸಿದಾರೋ ಇಲ್ವೋ ಅಂತ. ಆ್ಯಂಡ್ ವೆದರ್ ದ ಎಕ್ಸ್ಪೆಂಡಿಚರ್ ಕನ್ಫರ್ಮ್ಸ್ ಟು ದ ಅಥಾರಿಟಿ ದಟ್ ಗವರ್ನ್ಸ್ ಇಟ್. ಯಾರ ಅಥಾರಿಟಿ ಅಂತಂದರೆ
ಇಲ್ಲಿರುವಂತಹ ಸೆಕ್ರೆಟರಿ ಇರ್ಬೋದು, ಇಲ್ಲಿರುವಂತಹ ಬೇರೆ ಅಫಿಷಿಯಲ್ ಇರ್ಬೋದು, ಆ ಅಫಿಷಿಯಲ್ಗೆ ಆ 1000 ಕೋಟಿಯನ್ನು ಬಳಸುವಂಥ ಅಧಿಕಾರ ಇತ್ತ ಇಲ್ವೋ ಅಂತ. ಅರ್ಥ ಆಯ್ತು? ಮತ್ತು ಬರೀ ಸಿಂಪಲ್ ಎಕ್ಸ್ಪೆಂಟ್ ಅಂತ ಬದಿರ್ ಮುಗಿದೋಗಿತ್ತಲ್ಲ. ಅರ್ಥ ಆಯ್ತಾ? ಇದು ಸಿ ಎ ಜಿಗಿರೋಂಥ ಪವರ್ ಇದು. ಇಫ್ ಯು ಬಿಕಮ್ ಸಿ ಎ ಜಿ ದೆನ್ ಯು ಕ್ಯಾನ್ ರೂಲ್ ಇಂಡಿಯಾ ಅಂತ ದುಡ್ಡಿನ ವಿಚಾರದಲ್ಲಿ. ಇದು ದಿಸ್ ಇಸ್ ದ ಲೀಗಲ್ ಆಬ್ಲಿಗೇಷನ್ ಆನ್ ದ ಸಿ ಎ ಜಿ. ಇದನ್ನು ಮಾಡಲೇಬೇಕು ಎಲ್ಲದರಲ್ಲೂ. ಆ ಒಂದು ಡಿಪಾರ್ಟ್ಮೆಂಟ್ಗೆ ಬಂದಿರೋಂಥ ದುಡ್ಡು ಸರಿಯಾಗಿದೆಯಾ, ಸರಿಯಾದ ರೀತಿಯಲ್ಲಿ ಬಳಕೆ ಆಗಿದೆಯಾ ಅಂತ. ನೆಕ್ಸ್ಟ್, ಇನ್ ಅಡಿಷನ್ ಟು ದಿಸ್ ಲೀಗಲ್ ಆ್ಯಂಡ್ ರೆಗ್ಯುಲೇಟರಿ ಆಡಿಟ್, ದ ಸಿ ಎ ಜಿ ಆಲ್ಸೋ ಕ್ಯಾನ್ ಕಂಡಕ್ಟ್ ಪ್ರೋಪ್ರಿಟಿ ಆಡಿಟ್. ಇದಂಗಂದ್ರೆ ಏನು ಅಂತೇಳಿ, wisdom, faithfulness, economy of the government expenditure and comment on the wastefulness and the extravagance of such expenditure. ಲೀಗಲ್ ಆಡಿಟ್, ದುಡ್ಡು ಬಂದಿದೆಯಾ, ಸರಿಯಾಗಿ ಹೋಗಿದೆಯಾ ಅಂತ. ಪ್ರೋಪ್ರಿಟಿ ಆಡಿಟ್ ಅನ್ನೋದು ಇನ್ನೊಂದು ಎಕ್ಸ್ಟ್ರಾ ವರ್ಡ್ನ ಅದಕ್ಕೆ ಆ್ಯಡ್ ಮಾಡ್ತಾರೆ. ಏನಂಗಂದ್ರೆ, ನೀವು ನನಗೆ ಗ್ಯಾರಂಟಿ ಇದೆ 3 ರಿಂದ 4 ಸರಿ ಇದನ್ನು ಓದೇ ಇರ್ತೀರ. ಪ್ರೋಪ್ರಿಟಿ ಅಂತಂದರೆ ಕನ್ನಡದಲ್ಲಿ ಇನ್ನೊಂದು ಅರ್ಥ ಔಚಿತ್ಯ ಅಂತೇಳಿದೆ, ಇನ್ನೊಂದು ಅರ್ಥ ರುಜುತ್ವ ಅಂತ ಇದೆ, ಅಥವಾ ಉಚಿತ ಅಂತೇಳಿ, ಅಂದರೆ ಸಮರ್ಪಕವಾದಂತಹ ಅಂತ. ಆಯ್ತಾ? ಇದೇನೆಂದರೆ, ನೀನು ಖರ್ಚು ಮಾಡಿರೋಂಥದ್ದು, ಇಫ್ ಯು ಹ್ಯಾವ್ ಸ್ಪೆಂಡ್ 1000 crore ಆನ್ ದ ಎಮ್ ಜಿ ನರೇಗಾ, ವೆದರ್ ದಟ್ ಮನಿ ಈಸ್ ಬಿನ್ ಎಫಿಷಿಯೆಂಟ್ಲಿ ಸ್ಪೆಂಡ್. ನಮಗಿರೋಂಥದ್ದು ಏನು, ಕರೆಕ್ಟಾಗಿ ಹಣ ಬಂದಿದೆಯೋ ಖರ್ಚಾಗಿದೆಯೋ ಅಂತ ಚೆಕ್ ಮಾಡೋದಷ್ಟೇ ತಾನೇ ಲೀಗಲ್ ಆಬ್ಲಿಗೇಷನ್ ಇರೋದು ಯಾರಿಗೆ, ಸಿ ಎ ಜಿಗೆ. ಬಟ್ ಟು ಸಮ್ ಎಕ್ಸ್ಟೆಂಟ್ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಹೋಗಿ ಏನು ಮಾಡ್ತಾರೆ ಅಂತಂದರೆ, ವಾಟ್ ಎವರ್ ಮನಿ ಈಸ್ ಸ್ಪೆಂಡ್ ಈಸ್ ವೆರಿ ಮಚ್ ಎಫಿಷಿಯೆಂಟ್. ದುಡ್ಡನ್ನು ಖರ್ಚು ಮಾಡಿರೋಂಥದ್ದು ಸಮರ್ಪಕವಾಗಿದೆಯಾ, ಅದಕ್ಕೆ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಬೇಕಿತ್ತಾ ಇಲ್ವಾ ಅಂತೇಳಿ. ಇಲ್ಲೇ ನಿಮಗೆ 2G ಸ್ಕ್ಯಾಮ್ದು ಬರೋಂಥದ್ದು. ಆ 2G ಸ್ಕ್ಯಾಮ್ದು ಏನಿದೆಯಲ್ಲ, ಅಲ್ಲೇನು ಮಾಡೋದು ಅಂತಂದರೆ, ಅವ್ರಿಗೆ ಸ್ಪೆಕ್ಟ್ರಮ್ನ ಮಾರಬೇಕಿತ್ತು, ದಟ್ ಈಸ್ ಪಬ್ಲಿಕ್ ಪ್ರಾಪರ್ಟಿ ಆರ್ ದ ಗೌರ್ಮೆಂಟ್ ಪ್ರಾಪರ್ಟಿ. ಅದು ಮಾರ್ಬೇಕಾದ್ರೆ ಏನು ಮಾಡೋದು ಅಂತಂದರೆ, 10 ರೂಪಾಯಿ ಬರೋಂಥ ಜಾಗಕ್ಕೆ ಬರೀ 1 ರೂಪಾಯಿನ ತಾಂಡಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಏನಂತಂದರೆ, ವಾಟ್ ಎವರ್ ಮನಿ ಯು ಹ್ಯಾವ್ ಟೇಕನ್ ಈಸ್ ನಾಟ್ ಇನ್ ದ ಪ್ರಾಪರ್ ಮ್ಯಾನರ್, ದೆರ್ ಇಸ್ ನೋ ಎಫಿಷಿಯನ್ಸಿ ವೈಲ್ ಆಕ್ಷನಿಂಗ್ ದ ಸ್ಪೆಕ್ಟ್ರಮ್ ಅಂತ. ಹಾಗೆಯೇ ಕೋಲ್ದು ಇದ್ದಿದೆಯಲ್ಲ, ಆ ಕೋಲ್ದೆಲ್ಲದನ್ನು ಪೂರ್ತಿ ಮಾರಾಟ ಮಾಡ್ಕೊಂಡ್ರಿ. ಆ ಕೋಲ್ನ ಮಾರಾಟ ಮಾಡ್ಬೇಕಾದ್ರೆ ಇವಾಗಲೂ ಮಾಡ್ತಾ ಇದ್ದಾರೆ. ಆ ಮಾರಾಟ ಮಾಡಬೇಕಾದ್ರೆ ವಾಟ್ ಎವರ್ ಮನಿ ಆರ್ ಬಿಡ್ಡಿಂಗ್ ದೇ ಹ್ಯಾವ್ ಮೇಡ್, ಈಗ ಒಂದು ಸರ್ಕಾರದ ಇದು ಪಬ್ಲಿಕ್ ಪ್ರಾಪರ್ಟಿ, ಈ ಪ್ರಾಪರ್ಟಿನ ನೀನು ಮಾರಬೇಕಾದ್ರೆ ವೆದರ್ ಇಟ್ ಈಸ್ ಬೀನ್ ಸ್ಪೆಂಟ್ ಇನ್ ಎಫಿಷಿಯೆಂಟ್ ಮ್ಯಾನರ್ ಆರ್ ನಾಟ್ ಅಂತ ಅದನ್ನು ಹೇಳೋಂಥ ಕೆಪಾಸಿಟಿನೇ ಇವ್ರಿಗಿದೆ. ಬಟ್ ಇಟ್ ಈಸ್ ನಾಟ್ ಆಬ್ಲಿಗೇಟರಿ ಆನ್ ಸಿ ಎ ಜಿ. ಸರ್ಕಾರಕ್ಕೆ ನೇರವಾಗಿ ನೀವು ಮಾಡಿದ ತಪ್ಪು ಅಂತೇಳಿ ಹೇಳೋಂತಹ ಕೆಪಾಸಿಟಿ ಅದಕ್ಕಿಲ್ಲ. ಜಸ್ಟ್ ಇಟ್ ಈಸ್ ರೆಕಮೆಂಡೇಟರಿ. ನೋಡಿ ನೀವು ಮಾಡಿರೋ ತಪ್ಪು ಅಂತ. This issue or this report or this lines regarding coal scam and the 2G scam being used by the investigation agency, being used by the opposition party, being used by the public accounts committee to counter ಯಾರು ಎಕ್ಸಿಕ್ಯೂಟಿವ್ಸ್. ಅರ್ಥ ಆಯ್ತಾ? ಈಗ ಇದು ಪ್ರೊಪ್ರಿಟಿ ಅಂದರೆ ಗೊತ್ತಾಯ್ತಾ? ಇದು ಉಚಿತವಾಗಿದೆಯೋ ಸಮರ್ಪಕವಾಗಿದೆಯೋ ಅಂತೇಳಿ ಚೆಕ್ ಮಾಡೋಂಥದ್ದು. ದಿಸ್ ಈಸ್ ಆಬ್ಲಿಗೇಟರಿ ಆನ್ ದ ಸಿ ಎ ಜಿ ಆ್ಯಂಡ್ ದಿಸ್ ಈಸ್ ನಾಟ್ ಆಬ್ಲಿಗೇಟರಿ ಆನ್ ದ ಸಿ ಎ ಜಿ. ನೆಕ್ಸ್ಟ್ ಇದು ಹೇಳ್ತೀರಾ, ದ ಸೀಕ್ರೆಟ್ ಸರ್ವಿಸ್ ಎಕ್ಸ್ಪೆಂಡಿಚರ್ ಈಸ್ ಎ ಲಿಮಿಟೇಷನ್ ಆನ್ ದ ಆಡಿಟಿಂಗ್ ರೋಲ್ ಆಫ್ ದ ಸಿ ಎ ಜಿ. ಈಗ ನಾನು ಸಿ ಎ ಜಿ ನನ್ನ ಡಿಪಾರ್ಟ್ಮೆಂಟಿಗೆ ಬಂದಿದ್ದಾರೆ, ನಾನೊಂದು ಗೌರ್ಮೆಂಟ್ ಅಥಾರಿಟಿ ಅಂದ್ಕೊಳ್ಳಿ. ನಾನು ಏನೇನು ಕೊಡಬೇಕು ಅವ್ರಿಗೆ? ನನಗೆ ಅವ್ರಿಗೆ ಕೊಡಬೇಕಾಗಿರೋಂಥ ರಿಪೋರ್ಟ್ ಯಾವುದು ಅಂತಂದರೆ, ಹೌ ಮಚ್ ಮನಿ ಬೀನ್ ಅಲೋಕೇಟೆಡ್ ಫಾರ್ ಮೀ. ಸಪೋಸ್ ಪಾರ್ಲಿಮೆಂಟಲ್ಲಿ ಮಾಡಿರೋಂಥ ಬಜೆಟಲ್ಲಿ ನನಗೆ 1000 ರೂಪಾಯಿ ಅಲೋಕೇಟ್ ಆಗಿದೆ. ಯಾವುದಕ್ಕೆ? ಅಕ್ಕ IAS ಅಕಾಡೆಮಿಗೆ. ಆಯಿತಾ? ಹೆಂಗೋ ಬಂದಿದೆ ಗೌರ್ಮೆಂಟ್ ಕಡೆಯಿಂದ, ಏನೋ ಬಂದೈತೆ ಅಂತ ತಿಳ್ಕೊಳ್ಳಿ. 1000 ರೂಪಾಯಿ ಬಂದಿದೆ. ಈ 1000 ರೂಪಾಯಿ ಬಂದಿರೋಂಥದ್ದು ಬಜೆಟರಿ ಅಲೋಕೇಶನ್. ಈ 1000 ರೂಪಾಯಿ ಬಂದಿರೋದನ್ನ ನಾನು ಹೆಂಗೆ ಇದು ಮಾಡಿದ್ದೀನಿ ಅಂತಂದರೆ, ಟೀ, ಕಾಫಿ, ಚಾಕ್ಲೇಟು ಇವೆಲ್ಲಕ್ಕೂ ದುಡ್ಡನ್ನ ಖರ್ಚು ಮಾಡಿದ್ದೀನಿ. ಅಥವಾ ಯಾವುದೋ ಒಂದು ಇದಕ್ಕೆ ಯಾರಿಗೂ ನೋಟ್ಸ್ ಕೊಡ್ಸೀನಿ, ಯಾರಿಗೂ ಬುಕ್ಸ್ ಕೊಡ್ಸೀನಿ, ಅಥವಾ ಯಾರಿಗೂ ಪೆನ್ ಕೊಡ್ಸೀನಿ, ಯಾರಿಗೂ ಪೆನ್ಸಿಲ್ ಕೊಡ್ಸೀನಿ ಅಂತ ಅಂದ್ಕೊಳ್ಳಿ. ಟೀ ಕಾಫಿ ಬಿಟ್ಟು ಎಕ್ಸ್ಟ್ರಾ ಈ 1000 ರೂಪಾಯಿ ಖರ್ಚಾಗಿದೆ. ಈ 1000 ರೂಪಾಯಿ ಏನು ಖರ್ಚಾಗೈತಲ್ಲ, ಈ 1000 ರೂಪಾಯಿನ ನಾನು ಕಂಪ್ಲೀಟಾಗಿ ಇದಕ್ಕೆಲ್ಲ ಬಿಲ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈ ಬಿಲ್ ಏನಿದೆಯಲ್ಲ, ಅವ್ರು ಬರ್ತಿದ್ದಂಗೆ 1000 ರೂಪಾಯಿ ನಂಗೆ ಅಲೋಕೇಟ್ ಆಗಿದೆ, 1000 ರೂಪಾಯಿ ಖರ್ಚಾಗೈತೆ ನೋಡಿ ಇದಕ್ಕೆ ಅಂತ ಆ ಬಿಲ್ನ ಕೊಟ್ಟೆ.
ಆ ಬಿಲ್ನ ಕೊಟ್ಮೇಲೆ ಅವ್ರು ನಿಮ್ಮನ್ನ ಇದನ್ನು ಕೇಳೋಂಗಿಲ್ಲ, ಎಲ್ಲಿ ಟೀ ಎಷ್ಟು ತಂದಿದ್ದೆ, ಯಾವ ಅಂಗಡಿಯಿಂದ ತಂದಿದ್ದೆ, ಅಲ್ಲಿ 7 ರೂಪಾಯಿ ಇತ್ತಾ, ಇಲ್ಲಿ ಪಕ್ಕದಲ್ಲಿ 5 ರೂಪಾಯಿ ಇತ್ತು, ನೀನು ತಗೋಬೋದಿತ್ತಲ್ಲ, ಅಲ್ಲಿ 4 ರೂಪಾಯಿ ಇತ್ತು, ಇಲ್ಲಿ 2 ರೂಪಾಯಿ ಇತ್ತು, ತಗೋಬೋದಿತ್ತಲ್ಲ ಅಂತೇಳಿ ಅವೆಲ್ಲ ಕೇಳೋಂಗಿಲ್ಲ. ಸೊ ನಾನು ಏನು ಕೊಡ್ತೀನಲ್ಲ, ಬಂದಿರೋ ದುಡ್ಡು ಖರ್ಚಾಗಿರೋದು ಕರೆಕ್ಟಾಗೈತಾ, ಮುಗೀತಷ್ಟೆ. ದಟ್ ಈಸ್ ವಾಟ್ ವಿ ಕಾಲ್ ಸೀಕ್ರೆಟ್ ಎಕ್ಸ್ಪೆಂಡಿಚರ್, ಸರ್ವಿಸ್ ಎಕ್ಸ್ಪೆಂಡಿಚರ್. ಈಗ ಮೋದಿಯವರು ಅವ್ರ ಅಕೌಂಟಲ್ಲಿ ಬರೀ ಕೆಲವೊಂದು ಲಕ್ಷ ಅಷ್ಟೇ ಇರೋದು, ಆದರೆ ಅವ್ರು ಹಾಕೋಂಥ ಬಟ್ಟೆ ಆಗಲಿ, ಅವ್ರಿರೋಂಥ ಪರಿಸ್ಥಿತಿ ಆಗಲಿ, ಅವ್ರು ತಿನ್ನೋಂತಹ ಊಟ ಆಗಲಿ, ಅವನ್ನೆಲ್ಲ ನಾವೇನಾರು ಖರ್ಚು ಮಾಡಿದರೆ ದಿನಕ್ಕೆ ಒಂದು ಹೆಚ್ಚು ಕಡಿಮೆ 50,000 to 60,000 ರೂಪಾಯಿ ಖರ್ಚು ಅಂತೇಳಿ ಕೆಲವೊಂದು ಜನ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ, ಆಯ್ತಾ. ಒಟ್ಟಾರೆ ಅವ್ರ ದಿನದ ಖರ್ಚು. ಈಗ ಅದೇನಾದರೂ ನೀವೇನಾರು ಹೋಗಿ PMOಗೆ ಹೋಗಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಫೀಸು ಅಥವಾ ಯಾರು ಅದನ್ನು ಆಡಿಟ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ನೀವೇನಾರು ಕೇಳಿದ್ರೆ CAG ಹೋಗ್ತಾರೆ, ಅಲ್ಲಿ ಹೋಗಿ ಕೇಳ್ತಾರೆ ಎಷ್ಟು ಖರ್ಚಾಗಿದೆ ಏನು ಎತ್ತ ಅಂತಂದರೆ ಅವ್ರು ನೀಟಾಗಿ ಬಿಲ್ನ ಕೊಡ್ತಾರೆ. ಈ ಹೋಟ್ಲಲ್ಲಿ 1 ರೂಪಾಯಿಗೆ ತಿಂದವ್ರೆ, ಈ ಹೋಟ್ಲಿಗೆ 2 ರೂಪಾಯಿನ ತಿಂದವ್ರೆ, ಇಂದಿರಾ ಕ್ಯಾಂಟೀನಲ್ಲಿ 3 ರೂಪಾಯಿಗೆ ತಿಂದವ್ರೆ ಅಂತ. ಸೊ ಈ ಬಿಲ್ಲನ್ನು ನೋಡ್ಕೊಂಡು ಅದನ್ನು ಒಪ್ಕೊಂಡು ಸೀದಾ ಆಚೆ ಬರಬೇಕು. ಅವ್ರು ಜಸ್ಟ್ ಚೆಕ್ ಮಾಡಬೇಕಾದ್ರೆ ಏನು ಅಂದರೆ ದುಡ್ಡು ಎಷ್ಟು ಅಲೋಕೇಟ್ ಆಗಿತ್ತು, ಖರ್ಚು ಯಾವ ರೀತಿಯಲ್ಲಾಗಿದೆ. ದಟ್ ಈಸ್ ವಾಟ್ ವಿ ಕಾಲ್ ಸೀಕ್ರೆಟ್ ಸರ್ವಿಸ್ ಎಕ್ಸ್ಪೆಂಡಿಚರ್. ಅದನ್ನು ರಿಪೋರ್ಟ್ನ ಕೊಟ್ಟರು, ಆ ಸರ್ಟಿಫಿಕೇಟ್ನ ಕೊಟ್ಟರು ಅಂದರೆ ಮುಗೀತು. CAG ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ದಿಸ್ ಈಸ್ ದ ಲಿಮಿಟೇಷನ್ ವಿತ್ ರೆಸ್ಪೆಕ್ಟ್ ಟು ಪವರ್ಸ್ ಆಫ್ CAG. The secret service expenditure is a limitation on the auditing role of the CAG. In this regard, CAG cannot call the particulars of the expenditure incurred by the executive agencies, but has to accept the certificate which has been given by the particular authority. Certificate from the competent administrative authority that the expenditure has been incurred under his authority. ನಾನು ಮಾಡಿನಪ್ಪ, ನಿನ್ನ ಬಗ್ಗೆ ಅದಕ್ಕೇನು ತಲೆ ಕೆಡಿಸ್ಕೊಬೇಡ, ತಗ ಸರ್ಟಿಫಿಕೇಟ್ನ ಅಂತ. ಅದಕ್ಕೆ ತಾನೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಿಮ್ಮ ತಂದೆ ತಾಯಿ ಯಾರೋ ಟೀಚರ್ಸ್ ಇದ್ದರೆ ಏನಾರೂ ಮಾಡಲಿ ಅವರು 1 ರೂಪಾಯಿ ಇದ್ರೂ ಬಿಲ್ ಹಾಕ್ಸ್ಕೊಂಬತ್ತಾರೆ. ಇಷ್ಟೇ. ಯಾರಿಗೆ ಕೊಡಬೇಕು ಅಂದರೆ CAG ಕೊಡಬೇಕು. ಆಡಿಟಿಂಗ್ ಕೊಡೋಕ್ಕೆ ಅಂತಲೇ ಇರೋಂಥದ್ದು ಸರ್ವ ಶಿಕ್ಷಣ ಅಭಿಯಾನ, ಅದೊಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮಲ್ಲಿ ಟೀಚರ್ಸ್ಗಳಿಗೆ ದುಡ್ಡು ಬರುತ್ತೆ, ಹೆಡ್ ಮಾಸ್ಟರ್ಗೆ ಮತ್ತು ಹೆಡ್ಮಿಸ್ಟ್ರೆಸ್ಗೆ. ಆ ಬಂದಿರೋಂಥ ದುಡ್ಡನ್ನು ಎಷ್ಟು ಖರ್ಚು ಮಾಡೋರು ಅಂತೇಳಿ ಅವರು BO ಕೊಡಬೇಕು. BO ತಗೊಂಡೋಗಿ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರಿಗೆ ಕೊಡ್ತಾರೆ. ಆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಬಂದು ಸ್ಟೇಟ್ ಲೆವೆಲ್ ಆಫೀಸರು, ದೆನ್ ಎಜುಕೇಷನ್ ಮಿನಿಸ್ಟರ್ನಲ್ಲಿರುವಂತಹ ಸೆಕ್ರೆಟ್ರಿ ಹತ್ರ ಎಲ್ಲ ದುಡ್ಡು ಹೋಗುತ್ತೆ. ಆ ಸೆಕ್ರೆಟ್ರಿಗೆ ಏನು ರೂಪಾಯಿದು ಲೆಕ್ಕ ಬೇಕು. ಆ ಸೆಕ್ರೆಟ್ರಿ ಏನು ಇದೆಯಲ್ಲ ಆ ರಿಪೋರ್ಟ್ನ ತಗೊಂಡು CAG ಚೆಕ್ ಮಾಡ್ತಾರೆ. ಈ ಸೆಕ್ರೆಟ್ರಿಗೆ, ಈ ಡಿಪಾರ್ಟ್ಮೆಂಟ್ಗೆ ಕರ್ನಾಟಕ ಇದಕ್ಕೆ ಯಾವುದಕ್ಕೆ ಮಿಡ್ಲ್ ಸ್ಕೂಲ್ಗೆ ಅಥವಾ ಪ್ರೈಮರಿ ಸ್ಕೂಲ್ಗೆ ಇಷ್ಟು ದುಡ್ಡು ಬಂದಿತ್ತು, ಅದನ್ನ ಹೆಂಗೆ ಚೆಕ್ ಮಾಡೀನಿ ಅಂತ. ಅಲ್ಲಿ ಎಲ್ಲ ಬೇಕಾಗಿರೋದೇನು? ಸರ್ಟಿಫಿಕೇಟ್. ಈಗ ನಿಮ್ಮ ಮಾಡಿಸಿಲ್ಲೇನು? ಎಲ್ಲಿಂದ ಎಲ್ಲಿಗೆ ಹೋದ್ರೂ ಅಡ್ಸೆ ಮಾಡಿಸ್ತಾರೆ ಟೀಚರ್ಸ್ಗಳ್ನ. ಯಾರನ್ನಾರು ಕೇಳಿ, ಹೆಡ್ ಮೇಡಮ್ಮ ಇಲ್ಲ ನಿಮ್ಮ ಮೇಡಮ್ ಇಲ್ಲ, ಬರೀ ಸುಳ್ಳು ಲೆಕ್ಕ. ಕರೆಕ್ಟ್ ಲೆಕ್ಕ ಅಲ್ಲ, ಬರೀ ಸುಳ್ಳು ಲೆಕ್ಕ. ಯಾಕೆ ನಮ್ಮ ತಾಯಿನ ಟೀಚರೇ, ನಮ್ಮ ತಂದೆನೂ ಟೀಚರ್ ಆಗಿದ್ರು, ಅದು ಕೇಳ್ತೇವೆ. ಸುಳ್ಳು ಲೆಕ್ಕ ಅನ್ನೋದಕ್ಕಿಂತ ಈ ಸಣ್ಣದಕ್ಕೆಲ್ಲ ಲೆಕ್ಕ ಸಿಗೋದೇ ಇಲ್ಲ, ಬರೆಸಲೇಬೇಕು, ಏನಾರು ಮಾಡಬೇಕು. ಈಗ ಅಲ್ಲೆಲ್ಲೋ ಹೋಗ್ತಾರೆ, ಎಲ್ಲೋ ಹೋಗ್ಬಿಟ್ಟು ಈಗ ಒಂದು ಲೈಟ್ ತಗೊಂಡಿರ್ತಾರೆ, ಕ್ಲಾಸ್ ರೂಮ್ಗೆ ಅಂತಲೇ ಹಾಕಿರ್ತಾರೆ. ಆ ಕ್ಲಾಸ್ ರೂಮ್ದು ಅವನ ಹತ್ರ ಬಿಲ್ ಇರೋದಿಲ್ಲ. ಯಾವ ಸಣ್ಣ ಅಂಗಡಿನಲ್ಲಿ ತಗೊಂಡಿರ್ತಾರೆ, ಅವನ ಹತ್ರ ಬಿಲ್ ಇಲ್ಲ. ಆ ಲೆಕ್ಕನ ನಾನು ಇನ್ನೊಂದರಲ್ಲಿ ಯಾವ್ದಾರು ಮಿಕ್ಸಪ್ ಮಾಡಲೇಬೇಕು. ಅದಕ್ಕೆ ಕೆಳಗಡೆ ಟಿನ್ ನಂಬರ್ ಬೇಕು, GST ನಂಬರ್ ಬೇಕು, ಎಲ್ಲದೂ ಇರಬೇಕು. ಅದನ್ನೇ ಪ್ರಾಪರ್ ಬಿಲ್ ಅಂತ ಕನ್ಸಿಡರ್ ಮಾಡೋದು. ಈಗ ಅಲ್ಲಿ ಟೀಚರ್ ಅಲ್ಲೆಲ್ಲೋ ತಗೊಂಡವ್ರೆ, ಅಲ್ಲಿ ಬಿಲ್ ಕೊಡಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ ಅಂದರೆ ಅದು ಮತ್ತು ಇನ್ನೊಂದೆಲ್ಲೋ ಒಂದು ಕಡೆ ಸೇರಿಸಿರ್ತಾರಲ್ಲ, ಎಲ್ಲ ಒಟ್ಟಿಗೆ ಕ್ಲಬ್ ಮಾಡಿ ಮಾರ್ಚ್ ಮಂತಲ್ಲಿ ಅದೇ ದೊಡ್ಡ ವಿಚಾರ ಟೀಚರ್ಸ್ಗೆ. ಎಲ್ಲ ಕಡೆಯಿಂದ ಸುಳ್ಳು ಲೆಕ್ಕ ಬಿಲ್ಗಳನ್ನ ಬಳಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿ, ಹೋಗ್ಲಿ ಬಿಡಿ, ನೋಡ್ರಿ ನೀವು ಆಫೀಸರ್ ಆಗ್ತಿರಲ್ಲ ಆಗ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಜುವಲೈಸಸ್ CAG ಆಸ್ ಎ ಕಂಟ್ರೋಲರ್ ಆಸ್ ವೆಲ್ ಆಸ್ ಆಡಿಟರ್ ಜನರಲ್. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಹೆಸರಿಗಷ್ಟೇ. ಇಲ್ಲಿ ನೋಡಿ ಕರೆಕ್ಟಾಗಿ ನೀವು ಕೇಳಿದ್ರಲ್ಲ ಇದು. ಇನ್ ಪ್ರಾಕ್ಟೀಸ್ CAG ಈಸ್ ಫುಲ್ಫಿಲ್ಲಿಂಗ್ ದ ರೋಲ್ ಆಫ್ ಆಡಿಟರ್ ಜನರಲ್ ಓನ್ಲಿ, ನಾಟ್ ದಟ್ ಆಫ್ ದ ಕಂಟ್ರೋಲರ್. ಸರ್ಕಾರದ ಹಣ ಏನಿದೆಯಲ್ಲ ಅದು ಖರ್ಚಾದ ನಂತರ ಅವರು ತಮ್ಮ ಕೆಲಸವನ್ನು ಶುರು ಮಾಡ್ತಾರೆ. ಆಗೋದಕ್ಕಿಂತ ಮುಂಚೆನೇ ಅವ್ರಿಗೇನು ಕೆಲಸ ಇಲ್ಲ ಅಂತ ಅದರ ಅರ್ಥ. ಇಲ್ಲಿ ನೋಡಿ, ಇನ್ ಅದರ್ ವರ್ಡ್ಸ್, ದ CAG ಹ್ಯಾಸ್ ನೋ ಕಂಟ್ರೋಲ್ ಓವರ್ ದ ಇಶ್ಯೂ ಆಫ್ ಮನಿ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆ್ಯಂಡ್ ಮೆನಿ ಡಿಪಾರ್ಟ್ಮೆಂಟ್ಸ್ ಆರ್ ಆಥರೈಸ್ಡ್ ಟು ಡ್ರಾ ಮನಿ ಬೈ ಇಶ್ಯೂಯಿಂಗ್ ದ ಚೆಕ್ಸ್ ವಿತೌಟ್ ಸ್ಪೆಸಿಫಿಕ್ ಅಥಾರಿಟಿ ಫ್ರಮ್ ದ CAG. ಇದರ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಮಿನಿಸ್ಟ್ರಿಗೆ ದುಡ್ಡು ಬೇಕು ಅಂತಂದರೆ ಇಲ್ಲಿಂದ ಬರ್ತಾ ಇರೋದು ಬಡ್ಜೆಟಿಂದ, ಇಲ್ಲಿಂದ ನಾನು ಕನ್ಸಲ್ಟೇಟೆಡ್ ಫಂಡ್ ಆಫ್ ಇಂಡಿಯಿಂದ ದುಡ್ಡನ್ನ ತಗೊಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಪರ್ಮಿಷನ್ ಬೇಕಾ CAGದು ಬೇಕಿಲ್ಲ. ಅದನ್ನೇ ಖರ್ಚಾದಮೇಲೆ ಇಲ್ಲಿ ಪೂರ್ತಿಯಾಗಿ ಸರ್ಟಿಫಿಕೇಟ್ ಯಾರು ಚೆಕ್ ಮಾಡ್ತಾರೆ? CAG. ಸೊ CAG ವಿಲ್ ಹ್ಯಾವ್ ದ ಪವರ್ ಓನ್ಲಿ ಆನ್ ದ ಆಫ್ಟರ್ ದ ಎಕ್ಸ್ಪೆಂಡಿಚರ್. ವೆನ್ ಇಟ್ ಕಮ್ಸ್ ಟು ರಿಸೆಪ್ಷನ್ ಆಫ್ ದ ಮನಿ ಆರ್ ದ ರಿಸೀಟ್ ಆಫ್ ದ ಮನಿ, ದೆನ್ he will not be having any power. But when it comes to CAG of UK, United Kingdom or Britain, there if any of the ministry wants to draw the money from the consolidated fund of that state or that nation, it has to get the permission from CAG.
ಅಲ್ಲಿ ದುಡ್ಡನ್ನು ತಗೋಬೇಕಾದ್ರೂ ಸಿ ಎ ಜಿ ಪರ್ಮಿಷನ್ ಬೇಕು. ಇಲ್ಲಿ ನಂತರದಲ್ಲಿ ದುಡ್ಡು ಯಾವ ರೀತಿಯಾಗಿ ಖರ್ಚಾಗಿದೆ ಅಲ್ಲಿ ಬೇಕು. ಹಾಗಾಗಿ ದಟ್ ಪೊಸಿಷನ್ ಇಸ್ ಕಾಲ್ಡ್ ಆಸ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಕಂಟ್ರೋಲರ್ ಅಂತಂದರೆ ದುಡ್ಡು ಬರುವ ಮುಂಚೆ ಯಾರು ಅದನ್ನು ಚೆಕ್ ಮಾಡುವಂಥ ಅಧಿಕಾರ ಇದೆಯೋ ಅದನ್ನ ಕಂಟ್ರೋಲರ್ ಅಂತ ಕರಿತೀವಿ. ಆಡಿಟರ್ ಅಂತಂದರೆ ಖರ್ಚಾದ ನಂತರ ಯಾರು ಅದನ್ನು ಮೌಲ್ಯಮಾಪನ ಮಾಡ್ತಾರಲ್ಲ ಅವ್ರನ್ನ ನಾವು ಆಡಿಟರ್ ಜನರಲ್ ಅಂತ ಕರಿತೀವಿ. ಹೆಸರು ಮಾತ್ರ ಕೊಟ್ಟಿರೋದು ಕಂಟ್ರೋಲರ್ ಆಡಿಟರ್ ಜನರಲ್, ಬಟ್ ದ ಫಂಕ್ಷನ್ ಆಫ್ ದ ಸಿ ಎ ಜಿ ಈಸ್ ಓನ್ಲಿ ಆಡಿಟರ್ ಜನರಲ್ ಅಟ್ ದ ಪೋಸ್ಟ್ ಮಾರ್ಟಮ್ ಸ್ಟೇಜ್, ನಾಟ್ ಅಟ್ ದ ಇನಿಷಿಯಲ್ ಸ್ಟೇಜ್. ನೀವೇನು ಕೇಳಿದ್ರಲ್ಲ ಸರ್ ಫೋರ್ತ್ ಆಪ್ಷನ್ ಇದೆಯಾ ಅಂತ, ಇಲ್ಲೇ ಬರೆದವ್ರು ನೋಡಿ. ಈ ಆಸ್ ಯಾವುದು ಇಲ್ಲಿದೆ. ನೋ ಕಂಟ್ರೋಲ್ ಓವರ್ ದ ಇಶ್ಯೂ ಆಫ್ ಮನಿ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಇಲ್ಲಿಂದ ಇಲ್ಲಿಗೆ ಹಣ ಬರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಧಿಕಾರ ಅವ್ರಿಗಿಲ್ಲ. ಇಲ್ಲಿಂದ ಖರ್ಚಾದ ನಂತರ ಅವ್ರಿಗೆ ಅಧಿಕಾರ ಆಯಿತು. ಅರ್ಥ ಆಯಿತು? ಸಿ ಎ ಜಿ ಆ್ಯಂಡ್ ದ ಕಾರ್ಪೊರೇಷನ್, ಯಾವ ಕಾರ್ಪೊರೇಷನ್ಗಳ ಬಗ್ಗೆ ಇವರು ಆಡಿಟ್ನ ಮಾಡ್ಬೋದು ಅಂತೇಳಿ ಇದನ್ನು ನೋಡ್ಕೊಳ್ಳಿ. ದೇರ್ ಆರ್ ಸಮ್ ಕಾರ್ಪೊರೇಷನ್ಸ್ ವಿಚ್ ವಿಲ್ ಬಿ ಕಂಪ್ಲೀಟ್ಲಿ ಆಡಿಟೆಡ್ ಬೈ ದ ಸಿ ಎ ಜಿ, ಆಡಿಟೆಡ್ ಟೋಟಲಿ ಡೈರೆಕ್ಟ್ಲಿ ಅಂಡರ್ ದ ಸಿ ಎ ಜಿ. ದಟ್ ಈಸ್ ಒ ಎನ್ ಜಿ ಸಿ ಇರ್ಬೋದು, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, ಇಂಡಿಯನ್ ಏರ್ಲೈನ್ಸು ಬೇರೆ ಏನಿದಾವಲ್ಲ, ಅಂದರೆ ಒಟ್ಟಾರೆಯಾಗಿ ಲಾಸ್ ಆಗ್ತಾ ಇರೋವೆಲ್ಲವೂ ಕಂಪ್ಲೀಟಾಗಿ ಮಾಡ್ಬೋದು ಅಂತ. ರೈಟ್. ನೆಕ್ಸ್ಟು ಸಮ್ ಅದರ್ ಕಾರ್ಪೊರೇಷನ್ಸ್ ಆರ್ ಆಡಿಟೆಡ್ ಬೈ ದ ಪ್ರೈವೇಟ್ ಪ್ರೊಫೆಷ್ನಲ್. ಯಾರು ಪ್ರೈವೇಟ್ ಇದಾರಲ್ಲ ಅವ್ರು ಮಾಡ್ತಾರೆ. ಬಟ್ ದೋಸ್ ಪ್ರೈವೇಟ್ ಪ್ರೊಫೆಷನಲ್ಸ್ ವಿಲ್ ಬಿ ಅಪಾಯಿಂಟೆಡ್ ಆನ್ ದ ರೆಕಮೆಂಡೇಷನ್ ಆಫ್ ದ ಸಿ ಎ ಜಿ. ಸಿ ಎ ಜಿನೇ ಅವ್ರಿಗೆ ರೆಕಮೆಂಡ್ ಮಾಡಬೇಕು. ಆ್ಯಂಡ್ ಇಫ್ ನೆಸರಿ ಸಿ ಎ ಜಿ ವಿಲ್ ಕಂಡಕ್ಟ್ ದ ಸಪ್ಲಿಮೆಂಟರಿ ಆಡಿಟ್. ಅವ್ರಿಗೇನಾರು ಅಲ್ಲಿ ತಪ್ಪು ಕಾಣಿಸ್ತು ಅಂತಂದರೆ ಈ ಕ್ಯಾನ್ ಗೋ ಫಾರ್ ದ ಫರ್ದರ್ ಆಡಿಟ್ ಆಲ್ಸೋ. ಸಪ್ಲಿಮೆಂಟರಿ ಆಡಿಟ್ ಅಂತಂದರೆ ಅದು ಯಾವ ರೀತಿ ಯಾವ್ಯಾವ ಇದಾವೆ ಅಂತಂದ್ರೆ ಇಲ್ಲಿ ಬರ್ದವ್ರು ನೋಡಿ. ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್, ಗೋಡೌನ್ಸ್ ಏನಿದಾವಲ್ಲ ಅದು. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್, ದಿಸ್ ಇಸ್ ರಿಲೇಟೆಡ್ ಟು ಇಂಡಸ್ಟ್ರೀಸ್. ಸರ್ಕಾರ ಯಾರಾದ್ರೂ ಇಂಡಸ್ಟ್ರಿನ ಕಾರ್ಖಾನೆ ಓಪನ್ ಮಾಡ್ತೀನಿ ಅಂದರೆ ಸಾಲವನ್ನು ಕೊಡುವಂತಹ ಒಂದು ಸಂಸ್ಥೆ ಇದು, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಅದು. ಸಮ್ ಅದರ್ ಕಾರ್ಪೊರೇಷನ್ಸ್ ಆರ್ ಟೋಟಲಿ ಸಬ್ಜೆಕ್ಟೆಡ್ ಟು ಪ್ರೈವೇಟ್ ಆಡಿಟ್. ಸಿ ಎ ಜಿಗೆ ರೋಲ್ ಇಲ್ಲ. ಅದರಲ್ಲಿ ಯಾವ್ಯಾವ್ದು ಇದಾವೆ ಅಂತೇಳಿ ಕರೆಕ್ಟಾಗಿ ನೋಡಿ. ಲೈಫ್ ಇನ್ಶೂರೆನ್ಸ್ ಕಂಪನಿ, ಆರ್ ಬಿ ಐ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದನ್ನು ಆಡಿಟ್ ಮಾಡೋಂಗೇ ಇಲ್ಲ ಅವರು. ಯಾಕೆ ಆಡಿಟ್ ಮಾಡೋಂಗಿಲ್ಲ? ಈಗ ಇದು ಇಶ್ಯೂ ನಡೀತಾ ಇದೆ ಆರ್ ಬಿ ಐ ಬಗ್ಗೆ. ಕಳೆದ ಜನವರಿ ಅಥವಾ ಫೆಬ್ರವರಿನಲ್ಲಿ ಈ ಇಶ್ಯೂ ನಡೀತಾ ಇತ್ತು. ಆಡಿಟ್ ಯಾರು ಮಾಡಬೇಕು, ಸಿ ಎ ಜಿ ವಿಲ್ ಗೆಟ್ ದ ಪವರ್ ಆರ್ ನಾಟ್ ಅಂತ. ಪ್ರೆಸೆಂಟ್ ಸಿ ಎ ಜಿ ವಾಸ್ ಆಸ್ಕಿಂಗ್ ದಟ್ ನಾವು ಮಾಡ್ತೀವಿ, ನಮಗೆ ಸ್ವಲ್ಪ ಅವಕಾಶಗಳನ್ನ ಮಾಡಿಕೊಡಿ ಅಂತೇಳಿ. ಆ್ಯಂಡ್ ಅಂಡರ್ ಆರ್ ಬಿ ಐ ಆ್ಯಕ್ಟ್ ಇಟ್ ಸೇಸ್ ಪ್ರೈವೇಟ್ ಪ್ರೊಫೆಷನಲ್ಸ್ ಶುಡ್ ಆಡಿಟ್ ದ ಆರ್ ಬಿ ಐ ಅಕೌಂಟ್, ನಾಟ್ ದ. ನಾವು ಮುಂಚೆ ಏನು ಓದಿದ್ವಿ? ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್, ಈಚ್ ಆ್ಯಂಡ್ ಎವ್ರಿ ಆರ್ಗನೈಸೇಷನ್ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಅಂಡರ್ ಆಡಿಟಿಂಗ್ ಪವರ್ ಆಫ್ ಸಿ ಎ ಜಿ ಅಂತ. ಇಲ್ಲಿ ಬರ್ತಾ ಇದಾವಲ್ವ ಎಕ್ಸೆಪ್ಷನ್ಸು. ಸರಿನಾ? ವೆನ್ ಇಟ್ ಕಮ್ಸ್ ಟು ಕಾರ್ಪೊರೇಷನ್ ಇಟ್ ಈಸ್ ವರ್ಕ್ ಆಸ್ ಎ, ಇಟ್ ವಿಲ್ ಬಿ ಅಂಡರ್ ದ ಗೌರ್ಮೆಂಟ್ ಓನ್ಲಿ, ಬಟ್ ಇಟ್ ವಿಲ್ ವರ್ಕ್ ಆಸ್ ಎ ಪ್ರೈವೇಟ್ ಆರ್ಗನೈಸೇಷನ್. ಸೊ ಆರ್ ಬಿ ಐ ಇಸ್ ನಾಟ್ ಅಂಡರ್ ದಟ್ ಒನ್. ಎಸ್ ಬಿ ಐ ಇಲ್ಲ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನು ಇಲ್ಲ. ಈಗ ರೀಸೆಂಟಾಗಿ ಆರ್ ಬಿ ಐದು 2 ಇಂಡಿಪೆಂಡೆಂಟ್ ಆಡಿಟರ್ಸ್ ವರ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಟು ಆಡಿಟ್ ದ ಆರ್ ಬಿ ಐ. ಆರ್ ಬಿ ಐಗೆ ದುಡ್ಡು ಎಲ್ಲಿ ಬಂದಿದೆ, ದುಡ್ಡು ಯಾವ ರೀತಿ ಖರ್ಚಾಗಿದೆ ಅಂತ. ಆ್ಯಂಡ್ ಇಟ್ ಹ್ಯಾಸ್ ದ ರೋಬಸ್ಟ್ ಅಥವಾ ತುಂಬ ವಿಶೇಷವಾದಂತಹ ಒಂದು ಇಂಟರ್ನಲ್ ಆಡಿಟಿಂಗ್ ಟೀಮ್ನೂ ಸಹ ಆರ್ ಬಿ ಐ ಇಟ್ಕೊಂಡಿದೆ. ಇಟ್ ಈಸ್ ವರ್ಕಿಂಗ್ ವೆರಿ ಎಫಿಷಿಯೆಂಟ್ಲಿ. ಇನ್ನು ಮಿಕ್ಕಿರೋದೆಲ್ಲ ನೀವೇ ಓದ್ಬೋದು. ಎವ್ರಿಥಿಂಗ್ ಈಸ್ ಪೋಸ್ಟ್ ಮಾರ್ಟಮ್. ಆಯಿತಾ? ಫೈನಾನ್ಸ್ ಕಮಿಷನ್ ಆಯಿತು, ಸಿ ಎ ಜಿ ಆಯಿತು, ಎಲೆಕ್ಷನ್ ಕಮಿಷನ್ ಆಯಿತು, ಇನ್ನು ಉಳಿದಿರೋದು ಅಟಾರ್ನಿ ಜನರಲ್ಲು ಮತ್ತು ಅಡ್ವೊಕೇಟ್ ಜನರಲ್. ಸಿಂಪಲ್ 2 ಟಾಪಿಕ್ ಇದೆ, ಜಸ್ಟ್ ಹಂಗೆ ನೋಡಿ. ಅಟಾರ್ನಿ ಜನರಲ್ ಈಸ್ ಹೈಯೆಸ್ಟ್ ಲಾ ಆಫೀಸರ್ ಅಥವಾ ಈಸ್ ಎ ಲಾಯರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಆಸ್ ಪ್ರೊವೈಡೆಡ್ ಫಾರ್ ದ ಆಫೀಸ್ ಆಫ್ ಅಟಾರ್ನಿ ಜನರಲ್ ಅಂದರೆ ಇದು ಏನು ಅಂತಾರೆ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. He will be appointed by the president and he will be there with the government till the time Lok Sabha is there. ಇದೆಲ್ಲ ಮೊನ್ನೆ ಕ್ವಶನಲ್ಲಿ ಹೇಳ್ಕೊಟ್ಟಿನಲ್ವಾ ನೋಡಿ. ಅಟಾರ್ನಿ ಜನರಲ್ is appointed by the president. He must be a person who is qualified to be appointed as judge of Supreme Court. ಹೇಳ್ತೀರಾ ಏನೇನು ಕ್ವಾಲಿಫಿಕೇಶನ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅಂತ? 10 years 5 years? ಹಾಂ, ಭಾರತದ ಪ್ರಜೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಪ್ರಜೆ ಆಗಿರಬೇಕು. ಅದೇ 5 years ಹೈಕೋರ್ಟ್ ಜಡ್ಜ್ ಆಗಿರಬೇಕು.
ಇಲ್ಲ ಅಂತಂದರೆ 10 years ಅಡ್ವೊಕೇಟ್ ಆಗಿರಬೇಕು, ಅಥವಾ ಈ ಶುಡ್ ಬಿ ಎಮಿನೆಂಟ್ ಜೂರಿಸ್ಟ್ ಅಂತಂದರೆ ಈ ಶುಡ್ ಹ್ಯಾವ್ ದ ಹೈಯೆಸ್ಟ್ ನಾಲೆಡ್ಜ್ ಅಬೌಟ್ ದ ಲಾ ಅಂತ, ಅಡ್ಮಿನಿಸ್ಟ್ರೇಷನ್ ಲಾ ಬಗ್ಗೆ ಹೈಯೆಸ್ಟ್ ನಾಲೆಡ್ಜ್ ವಿತ್ ರೆಸ್ಪೆಕ್ಟ್ ಟು ಪ್ರೆಸಿಡೆಂಟ್ಗೆ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್. ಸೊ ಈ 3 ಕ್ವಾಲಿಫಿಕೇಷನ್ ಇರೋಂಥನ್ನ ಈ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಅಟಾರ್ನಿ ಜನರಲ್. ಯಾರು ಇವಾಗಿರೋರು? ವೇಣುಗೋಪಾಲ್. ಎಷ್ಟು ಏಜು? 89 years. ರೈಟ್. ಏನವ್ರ ಕೆಲಸ ಅಂತಂದರೆ ಈ ವಿಲ್ ಬಿ ಲಾಯರ್ ಫಾರ್ ಗೌರ್ನಮೆಂಟ್. ಈ ಅಪಿಯರ್ ಆನ್ ಬಿಹಾಫ್ ಆಫ್ ದ ಗೌರ್ನಮೆಂಟ್ ಇನ್ ಆಲ್ ದ ಕೇಸಸ್ ಆಫ್ ಸುಪ್ರೀಂ ಕೋರ್ಟ್. ಅಂದರೆ ಕೇಸಸ್ ಯಾವುದು ಸುಪ್ರೀಂ ಕೋರ್ಟ್ ಬಗ್ಗೆ ಬರುತ್ತದಲ್ಲ, ಯಾವುದು ಸೆಂಟ್ರಲ್ ಗೌರ್ನಮೆಂಟು ಮತ್ತು ಸ್ಟೇಟ್ ಗೌರ್ನಮೆಂಟ್ ಬಗ್ಗೆ ಏನಾದರೂ ಸಮಸ್ಯೆ ಇದೆ ಅಂತಂದರೆ ಹೂ ವಿಲ್ ರೆಪ್ರೆಸೆಂಟ್ ದ ಸೆಂಟ್ರಲ್ ಗೌರ್ನಮೆಂಟ್ ಅಂತಂದರೆ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಇಲ್ಲ ಅಂತಂದರೆ ಸಾಲಿಸಿಟರ್ ಜನರಲ್. ಸರಿನಾ? ನಿಮ್ಗೆ ಇದು ಒಂದು ನ್ಯೂಸ್ ಪೇಪರ್ಲಿ ಒಂದು ಆರ್ಟಿಕಲ್ ತೋರಿಸ್ಬಿಟ್ಟೆ ಹೇಳಿದ್ದೆ, ನೋಡಿ ಇಂಥ ಸಾಲಿಸಿಟರ್ ಜನರಲ್ ಇವತ್ತಿನ ದಿವಸ ಬಂದಿದ್ದಾರೆ ಅಂತ. ಸುಮ್ಮನೆ ಕತ್ತಾಡಿಸ್ತಾ ಇದ್ದೀರಾ, ಹೆಂಗಿರು ಕತ್ತಾಡಿಸ್ಲಿಲ್ಲ ಅಂತಂದರೆ ಮುಂದೆ ಕೆಳ್ಕೊಂಡು ಹೋಗ್ತಾರೆ ಅಂತ ಗೊತ್ತು. ಸರಿನಾ? ಟು ರೆಪ್ರೆಸೆಂಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ಎನಿ ಆಫ್ ದ ರೆಫರೆನ್ಸ್ ಮೇಡ್ ಬೈ ದ ಪ್ರೆಸಿಡೆಂಟ್ ಟು ದ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 143. ಇದೇನಿದು? ಆರ್ಟಿಕಲ್ 143 is when President seek the recommendation or the suggestion of Supreme Court on some issues. ಆಯ್ತಾ? ಇದೇ ತಾನೇ ಇರೋಂಥದ್ದು. Whether they are binding on the President or not, it is not binding on the President. To appear when required by the Government of India in any of the High Court. ಸುಪ್ರೀಂ ಕೋರ್ಟ್ಗೂ ಅವರೇ ಹೋಗಬೇಕು, ಹೈಕೋರ್ಟ್ಗೂ ಹೋಗಬೇಕು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಮತ್ತು ಪ್ರೆಸಿಡೆಂಟ್ ಮಧ್ಯೆ ಏನಾದ್ರೂ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕು ಅಂತಂದರೆ ದಟ್ ಶುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಅಟಾರ್ನಿ ಜನರಲ್ ಆರ್ ಸಾಲಿಸಿಟರ್ ಜನರಲ್ ಇನ್ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಅಫಿಷಿಯಲ್ ಡ್ಯೂಟೀಸ್. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇಮ್ ಇಲ್ಲಿ ಏನಿದೆಯಲ್ಲ ಇವೇ ಸ್ಟೇಟ್ಮೆಂಟ್ನ ತೆಗೆದು ಹಾಕಿದ್ದಾರೆ UPSC-ನಲ್ಲಿ. ಈ ರೈಟ್ ಜನರಲ್ ಆಸ್ ದ ರೈಟ್ ಆಫ್ ಆಡಿಯನ್ಸ್ ಇನ್ ಆಲ್ ದ ಕೋರ್ಟ್ಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಯಾವ ಕೋರ್ಟಿಗೆ ಬೇಕಾದ್ರೂ ಹೋಗಿ ಅವರು ಕೂತು ಚರ್ಚೆಯನ್ನು ಮಾಡ್ಬೋದು ಅಂತ ಕೇಳಿಸ್ಕೊಂಡು ಬರ್ಬೋದು. ನೆಕ್ಸ್ಟ್ ಫರ್ದರ್ he has the right to speak and take part in the proceedings of both the houses of the parliament and the joint sitting and any committee of the parliament of which he may be named as a member but without the right to vote. ಇದನ್ನೆಲ್ಲನೂ ಚೆಕ್ ಮಾಡೋದು ತಾನೆ. ವಾಟ್ ಇಸ್ ದ ಸ್ಪೆಷಲ್ ಪವರ್ ಫಾರ್ ಅಟಾರ್ನಿ ಜನರಲ್ ಆ್ಯಂಡ್ ಮಿನಿಸ್ಟರ್ ಅಂತಂದರೆ ಎಲ್ಲ ಪವರ್ಸ್ ಇದೆ. ಈ ಕ್ಯಾನ್ ಬಿ ಮೆಂಬರ್, ಈ ಕ್ಯಾನ್ ಅಟೆಂಡ್ ಎನಿ ಆಫ್ ದ ಮೀಟಿಂಗ್ ಆಫ್ ಲೋಕಸಭಾ ರಾಜ್ಯಸಭಾ ಆ್ಯಂಡ್ ಈ ಕ್ಯಾನ್ ಅಟೆಂಡ್ ದ ಮೀಟಿಂಗ್ ಆಫ್ ಜಾಯಿಂಟ್ ಸಿಟ್ಟಿಂಗ್ ಆಲ್ಸೋ. ಆಯಿತಾ? ಈ ಕ್ಯಾನ್ ಬಿ ಮೆಂಬರ್ ಆಫ್ ಎನಿ ಆಫ್ ದ ಕಮಿಟಿ. ನೆಕ್ಸ್ಟ್ ಕೆನ್ ಈ ಪ್ರಾಕ್ಟೀಸ್ ಅಂತಂದರೆ ಬೀಯಿಂಗ್ ಎ ಲಾಯರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಕೆನ್ ಈ ಪ್ರಾಕ್ಟೀಸ್ ಪ್ರೈವೇಟ್ಲಿ ಮಾಡ್ಬೋದಾ? ಇಲ್ಲ, ಮಾಡೋಂಗಿಲ್ಲ. ಸಣ್ಣ ನೋಡಿ, ಈ ಶುಡ್ ನಾಟ್ ಡಿಫೆಂಡ್ ಅಕ್ಯೂಸ್ ಪರ್ಸನ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ವಿತೌಟ್ ಪರ್ಮಿಷನ್ ಆಫ್ ದ ಗೌರ್ಮೆಂಟ್. ಅದರ ಅರ್ಥ ಏನು? ವಿತ್ ದ ಪರ್ಮಿಷನ್ ಆಫ್ ದ ಗೌರ್ಮೆಂಟ್ ಈ ಕ್ಯಾನ್ ಡೂ ಅಂತ. He can defend anyone and he should not accept appointment of the director of any company without the permission anta. With the permission he can become. Nodi. Next, however, attorney general is not the full time counsel for the government. ಯಾವಾಗಲೂ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರದ ಜೊತೆನೇ ಇರಬೇಕು ಅಥವಾ ಸರ್ಕಾರಕ್ಕೆ ಅವರು ಒತ್ತಾಸೆಯಾಗಿರಬೇಕು ಅಂತೇನಿಲ್ಲ. ಇಟ್ ಡಸ್ ನಾಟ್ ಫಾಲ್ ಇನ್ ದ ಕ್ಯಾಟಗರಿ ಆಫ್ ದ ಗವರ್ನಮೆಂಟ್ ಸರ್ವೆಂಟ್. ಫರ್ದರ್ ಈಸ್ ನಾಟ್ ಡಿಬಾರ್ಡ್ ಫ್ರಮ್ ದ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್ ಅಂತ. ಈ ಬೆಳಗ್ಗೆ ರಜೆ ಇದೆ ಅಂತಂದರೆ ಸರ್ಕಾರಕ್ಕೆ ಏನು ಕೆಲಸ ಇಲ್ಲ ಅಂತಂದರೆ ಮಧ್ಯಾಹ್ನ ಹೋಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಅವರು ವಾದ ವಿವಾದವನ್ನು ಮಂಡಿಸ್ಬೋದು, ಯಾರು ಪರವಾಗಿರೋ ಅಂತ. ಅದರ ಅರ್ಥ ಈ ಕ್ಯಾನ್ ಗೋ ಫಾರ್ ಪ್ರೈವೇಟ್ ಪ್ರಾಕ್ಟೀಸ್ ಆಲ್ಸೋ. ಇದು ಏನಾರ ಡೌಟು? Advocate General, Attorney General will be assisted by other Solicitor General, Solicitor General of India and Additional Solicitor General of India. They assist the AG in the fulfillment of his official responsibilities. AG is not a member of Central Cabinet. AG is not member of Central Cabinet. There is a separate law minister of the Central Cabinet to look after the legal matters that the government level, at the government level. ಆಯಿತಾ? ಲಾ ಮಿನಿಸ್ಟರೇ ಬೇರೆ, ಹೈಯೆಸ್ಟ್ ಲಾ ಅಫಿಷಿಯಲ್ಲೇ ಬೇರೆ. ಲಾ ಮಿನಿಸ್ಟ್ರಿನೇ ಬೇರೆ, ಅಟಾರ್ನಿ ಜನರಲ್ಲೇ ಬೇರೆ. ಯಾರು ಇವಾಗಿರೋಂಥ ಲಾ ಮಿನಿಸ್ಟರು? ರವಿಶಂಕರ್ ಪ್ರಸಾದ. ಬ್ರಾಡ್ಕಾಸ್ಟಿಂಗು.
ನೋಡಿ ಯಾರಿದ್ದಾರೆ, ನನಗೂ ಮರ್ತೋಯ್ತೆ ಸರಿನಾ. ಆ ಲಾ ಮಿನಿಸ್ಟರ್ ಏನಿದೆಯಲ್ಲ ದಟ್ ಈಸ್ ಡಿಫ್ರೆಂಟ್. ಈ ವಿಲ್ ಆ್ಯಕ್ಟ್ ಆಸ್ ಎ ಲಾಯರ್. ನನ್ನ ಒಂದು ಕಂಪ್ನಿ ಇದೆ, ಗೌರ್ಮೆಂಟ್ ಅನ್ನೋದೊಂದು ಕಂಪ್ನಿ, ಆ ಕಂಪ್ನಿಗೆ ಒಬ್ಬ ಲಾಯರು, ಆಯಿತಾ. ಆ ಕಂಪ್ನಿ ಒಳಗಡೆ ಲಾ ಇಶ್ಯೂಸ್ನ ಏನು ಡೀಲ್ ಮಾಡಬೇಕಲ್ಲ, ಯಾವ ಥರ ಪ್ರೋಗ್ರಾಮ್ ಇರಬೇಕು, ದಟ್ ವಿಲ್ ಬಿ ಟೇಕನ್ ಅಪ್ ಬೈ ದ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕಾಲ್ಡ್ ಆಸ್ ಲಾ ಮಿನಿಸ್ಟರ್. ಆ ಲಾ ಮಿನಿಸ್ಟರೇ ಬೇರೆ, ಈ ಅಟಾರ್ನಿ ಜನರಲ್ಲೇ ಬೇರೆ. Advocate General, you will be appointed by? Sinna, it is a constitutional body appointed by the governor. Will be removed by the president. Governor. Sinna, there are few authorities which will be appointed by the governor and removed by the governor and removed by the governor. Sinna, ಆತರದಲ್ಲಿ ಇದು ಒಂದು ಅಥಾರಿಟಿ. Just as provided the office of the Advocate General of the states he is the highest law officer in the state, thus he corresponds to the Attorney General of India. Your qualification ಏನು? He should be judge of High Court. ಹೇಳಿ High Court judge ಇದನ್ನು ಕ್ವಾಲಿಫಿಕೇಷನ್. 10 years ಹಾಂ, ಆಮೇಲೆ 7 years. 7 years ಎರಡೂ ಇದಕ್ಕೆ ಬರುತ್ತೆ. ಇಲ್ಲ, ಸಾರ್ಥಕ ಆಯಿತು. ಓನ್ಲಿ ಫಾರ್ ಸುಪ್ರೀಂ ಕೋರ್ಟ್ ಇಟ್ಸ್ ಅಪ್, ದಿಸ್ ಆಪ್ಷನ್ ಈಸ್ ದೇರ್, ನಾಟ್ ಫಾರ್ ದ ಹೈ ಕೋರ್ಟ್. ದೆನ್ ವೆನ್ ಈಸ್ ಹ್ಯಾವಿಂಗ್ ದ ಆಫೀಸ್ ಫಾರ್ ದ 10 years, ಎನಿ ಜುಡಿಷಿಯಲ್ ಸರ್ವಿಸ್ ಆರ್ ಈಸ್ ಅಡ್ವೊಕೇಟ್ ಇನ್ ದ ಹೈ ಕೋರ್ಟ್ ಫಾರ್ 10 years. ವೆನ್ ಇಟ್ ಕಮ್ಸ್ ಟು ದ ಸಬಾರ್ಡಿನೇಟ್ ಜಡ್ಜ್ ದೇ ಆರ್ ಗೋಯಿಂಗ್ ಟು ಮೆನ್ಷನ್ 7 years. ಅದು ಬಿಟ್ಟರೆ ಇನ್ನೆಲ್ಲ ಇಲ್ಲಿರೋದು ಸರಿನಾ. ನೀವು ಕರೆಕ್ಟಾಗಿ ನೆನ್ಪಿಡಿ, 5 years ಜಡ್ಜ್ ಆಗಿದ್ರೆ 10 years ಇವೆರಡೂ ಈಕ್ವಲ್, ಅದಕ್ಕೂ ಇದಕ್ಕೂ, ಯಾರಿಗೆ? ಸುಪ್ರೀಂ ಕೋರ್ಟು ಹೈ ಕೋರ್ಟ್ಗೆ. ಇಟ್ ಈಸ್ ರಿಲೇಟೆಡ್ ಟು ಜುಡಿಷಿಯಲ್ ಸರ್ವಿಸ್ ಪ್ಲಸ್ ಅಡ್ವೊಕೇಟ್ ಸರಿನಾ. ವೆನ್ ಇಟ್ ಕಮ್ಸ್ ಟು ಸಬಾರ್ಡಿನೇಟ್ ಜಡ್ಜ್ 7 years. ಜುಡಿಷಿಯಲ್ ಸರ್ವಿಸ್ ಆರ್ ಎನಿ ಅದರ್ ಸರ್ವಿಸ್. ಸಿಟ್ ಇಷ್ಟೇ ಇರೋದು. ರಿಮೂವಲ್ ಪ್ರೊಸೀಜರು ಅದೆಲ್ಲ ನೀವೇ ಓದಿದ್ದೀರಾ, ನೋಡ್ಕೊಳ್ಳಿ. ಇನ್ನು ಮೇಲೆ ನಿಮಗೆ ಉಳಿದಿರೋಂಥ ಒಂದೇ ಒಂದು ಅಂಶ ಸಿಟಿಜನ್ಶಿಪ್ ಇರೋದು, ಅದು ಒಂದು 5-10 minutes ಆಗೋಗುತ್ತೆ. ಯಾವ್ದಾರು ಒಂದು ವೀಡಿಯೋ ಮಾಡಿ ನಾನು ಕಳಿಸ್ಕೊಡ್ತೀನಿ, ಅದು ನೋಡಿ. ಆಸ್ ಆಫ್ ನಾವು ನೀವೇನು ಪೊಲಿಟಿ ಓದಿದ್ದೀರಲ್ಲ ಅಷ್ಟನ್ನು ಸಾಧ್ಯವಾದಷ್ಟು ಒಂದು ಸರಿ ಸುಮ್ಮನೆ ತಿರುವಾಕಿ. ಮತ್ತು ಈಗೊಂದು ಸರಿ ಈಗ ಓದಿದರೆ ಸಾಕು ಬಿಡಿ, ಇಲ್ಲ ಅಂತಂದರೆ ಎಕ್ಸಾಮ್ ಇನ್ನೊಂದು 5-6 days ಇದೆ ಅನ್ನಂಗೆ ಹಿಸ್ಟ್ರಿ ಮತ್ತು ಪೊಲಿಟಿನ ರಿವೈಸ್ ಮಾಡ್ಬೇಕಾದ್ರೆ ಕೊನೆಗೆ ಇಟ್ಕೊಳ್ಳಿ. ಸೊ ದಟ್ ಎಕ್ಸಾಮ್ ಹಿಂದಿನ ದಿವಸ ಅಂತಲ್ಲ, ಎಕ್ಸಾಮ್ ಹತ್ರ ಇದ್ದಂಥ ಸಂದರ್ಭದಲ್ಲಿ, ಯಾಕೆಂದರೆ ಅದು ಸ್ವಲ್ಪ ವಾಲೆಟೈಲ್ ಇರೋದ್ರಿಂದ ಮರ್ತೋಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈಗ ನೀವು ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಮಾಡಿರೋದ್ರಿಂದ ಅಥವಾ ಓದಿರೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಮರೆತು ಹೋಗೋದಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಔಟ್ ಆಫ್ 15 questions ಯು ವಿಲ್ ಬಿ ಏಬಲ್ ಟು ಅಟೆಂಪ್ಟ್ ಅಟ್ಲೀಸ್ಟ್ 10 to 12 questions. ಫಸ್ಟ್ ಹಿಂಗೆ ಲುಕ್ಕಲ್ಲೇ ನೀವು ಹಾಕ್ತೀರಾ, ಇದು ನನಗೆ ಗೊತ್ತು ಇದು ಅಂತ. ಸೆಕೆಂಡ್ ರೀಡಿಂಗಲ್ಲಿ ಇನ್ನು ಮಿಕ್ಕಿರೋ 3 ಹಾಕ್ತೀರಾ ಅಂತ, ಅದರ ಅರ್ಥ 15 ಬರೀತೀರಾ ಅಂತ. ಆಯ್ತಾ? ಯಾವ ಎಕ್ಸಾಮ್ ಬಗ್ಗೆನೂ ಯಾವುದೇ ಭಾರ ಇಲ್ದಂಗೆ ಆರಾಮಾಗಿ ಬರೀರಿ. ಹಿಸ್ಟ್ರಿ ಪೊಲಿಟಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊನೆಗೆ ರಿವೈಸ್ ಮಾಡ್ಕೊಳ್ಳಿ. ನಾಳೆ ನಿಮಗೆ ಹಿಸ್ಟ್ರಿ ರಿವಿಷನ್ ಇದೆಯೋ ಅಥವಾ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ರಿವಿಷನ್ ಮಾಡ್ತಾರೋ ಅದು ಡಿಸೈಡ್ ಮಾಡಿ ಹೇಳ್ತೀನಿ. ಆ ಟೆಸ್ಟ್ ಇದೆ ನಾಳೆ ಬೆಳಗ್ಗೆ 10 to 12 ಟೆಸ್ಟ್ ಬರೀರಿ. ಇಫ್ ಪಾಸಿಬಲ್ 1 ಗಂಟೆಯಿಂದ ಇಮಿಡಿಯೇಟಾಗಿ ಅವ್ರಿಗೆ ಡಿಸ್ಕಸ್ ಮಾಡೋಕ್ಕೆ ಹೇಳ್ತೀನಿ, ಅವರು ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಹಿಸ್ಟ್ರಿ ಏನಾರು ಇದ್ದರೆ ನಿಮ್ಗೆ ಸ್ವಲ್ಪ ಏನಾರು ಇಫ್ ದೇರ್ ಆರ್ ಎನಿ ಚೇಂಜಸ್ ವಿಲ್ ಇನ್ಫಾರ್ಮ್. ಸರಿನಾ? ಆರಾಮಾಗಿ ಓದ್ಕೊಳ್ಳಿ, ಯಾವುದೇ ಭಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಎಷ್ಟಾಗುತ್ತೋ ಅಷ್ಟು ಏನಿದೆಯಲ್ಲ ಈಗ ರಿವಿಷನ್ ಅಷ್ಟೇ ಇರೋದು, ಯಾವುದೇ ಕಾರಣಕ್ಕೂ ಹೊಸದು ಏನೂ ಮುಟ್ಟಕ್ಕೆ ಹೋಗಬೇಡಿ. ಯಾವ ಇನ್ಸ್ಟಿಟ್ಯೂಟ್ ಆರು ಇರಲಿ, ಯಾವ್ದು ಕ್ವಶನ್ ಪೇಪರ್ ಆರು ಇರಲಿ, ಏನಾರ ಇರಲಿ, ಇಟ್ ಡಸಂಟ್ ಮ್ಯಾಟರ್. ಓನ್ಲಿ ಓಲ್ಡ್ ಕ್ವಶನ್ ಪೇಪರ್ ಆ್ಯಂಡ್ ಯು ಪಿ ಎಸ್ ಸಿ ಬಿಟ್ಟು ಬೇರೆ ಇನ್ಯಾವುದು ಮುಟ್ಬಾರ್ದು. ಥ್ಯಾಂಕ್ ಯು.